ಅನಂತನಾಗ್ ಸರ್ ಇದಕ್ಕೂ ನನಗೆ ಕೇಳಿದ್ರು, ಅವಾಗ ಜಯಶ್ರೀ ಬಂದು ನನ್ಗೆ ಹೇಳಿದ್ರು, ಕೇಳ್ತಿದ್ದಾರೆ ಇನ್ನೊಬ್ಬಳ ಜೋರ್ ಮಾಡ್ತೀಯಾ ಅಂತ, ಪ್ರೀತಿ ಇಲ್ಲದ ಮೇಲೆ ಅವ್ರು ಮಾಡ್ತಿದ್ರು ಅಮ್ಮ. ಇಲ್ಲಮ್ಮ ನಾನು ಸೀರಿಯಲ್ ಮಾಡಲ್ಲ ಅಂತ ಹೇಳಿದೆ. ನಿಮ್ ಜೊತೆ ಜೀವನ ಹೇಗಿದೆ ಸರ್? ಇಷ್ಟು ವರ್ಷ ಮಾಡ್ತಿದ್ದೀನಿ, ಮುಂದೇನು ಅಂತ ಒಂದು ಕ್ವಶನ್ ಮಾರ್ಕ್ ಬಂದೇ ಬರುತ್ತಲ್ಲ. ಮತ್ತೆ ಥಿಯೇಟರ್ ಮಾಡ್ತಿದ್ದೀನಿ, ಏನ್ ಆಗ್ತಿಲ್ಲ, ಮಾಡ್ತಾ ಇದೀನಿ ಅಷ್ಟೇ. ಬಟ್ ಹೇಗೆ ಪಾತ್ರ ಆಯ್ಕೆಗಳನ್ನ ಮಾಡ್ತೀರಾ? ನನಗೆ ಲೆಂತ್ ಆಫ್ ದಿ ಕ್ಯಾರೆಕ್ಟರ್ ನಂಗೆ ಮುಖ್ಯ ಆಗಲ್ಲ, ನನಗೆ ಸ್ಟ್ರೆಂತ್ ಆಫ್ ದಿ ಕ್ಯಾರೆಕ್ಟರ್ ಮಾತ್ರ ಮುಖ್ಯ. ಅಷ್ಟು ದುಡ್ಡು ಕೇಳಲ್ಲ, ಪಾತ್ರ ಏನ್ ಗುರು ಅಂತ ಹೇಳ್ತೀನಿ. ಸರ್ ಒಂದು ಆಡಿಷನ್ ಕೊಡ್ತೀರಾ ಅಂತ. ಯಾಕಪ್ಪ ಅವ್ನು ಮಾಡಿರೋ ಹಳೆ ಸಿನಿಮಾಗಳು ನೋಡಿಲ್ವಾ, ಅವನ ಆಕ್ಟ್ರು ಅಂತ ನಿನಗೆ ಗೊತ್ತಿಲ್ಲ, ಯಾಕೆ ಅವನನ್ನು ಕರೆದು ಸುಮ್ಮನೆ ಆಡಿಷನ್ ಅಂತೇಳಿ 4 ಲೈನ್ ಕೊಟ್ಬಿಟ್ಟು ಅವ್ನಿಗೆ ಅವಮಾನ ಯಾಕೆ ಮಾಡಿ. ನಿಮ್ಮ ಮತ್ತೆ ಸಂಚಾರ್ ವಿಜಯ್ ಅವರ ಒಡನಾಟ ಅದನ್ನ ಹೇಳೋದು. ಸೊ ನಾನೊಂದು ಯಾವಾಗಲೂ ಹೇಳ್ತಿದ್ದು, ನಿನ್ನ ಸಿನಿಮಾ ಚಾಯ್ಸ್ಗಳಿದೆಯಲ್ಲ ಅದು ಕರೆಕ್ಟಾಗಿ ಮಾಡು ವಿಜಯ್, ನೀನು ಯಾಕೋ ರೆಕಾರ್ಡ್ ಮಾಡಂಗೆ ಇದೆಯಾ ಫ್ಲಾಪಲ್ಲಿ ಅಂತ ಹೇಳ್ತಿದ್ದ. ಎಲ್ಲ ಮಾಡ್ಕೋಬೇಡ. ಇಂಥವ್ರನ್ನೆಲ್ಲ ಸಡನ್ ಆಗಿ ನಾವು ಕಳ್ಕೊಂಡಾಗ ಫೀಲ್ ಇದೆಯಲ್ಲ, ಎಲ್ಲೋ ದೊಡ್ಡ ಲಾಸ್. ಈಗ ಶಂಕರ್ನಾಗೂ ಅಂಥದ್ದೇ ಲಾಸ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ವಿಜಯ್ ಹೋದಾಗ ಎಷ್ಟು ನೋವಿತ್ತೋ, ಅದು ಪುನೀತ್ ಸರ್ ಹೋದಾಗ ತುಂಬಾನೇ ಬೇಜಾರಾಗೋಯ್ತು ನನಗೆ. ಯಾಕಂದ್ರೆ ನಮ್ಮ ಪುಕ್ಸಟೆ ಲೈಫು ಸಿನಿಮಾ ನೋಡಿ ಮಾತಾಡಿ, ಅರವಿಂದ್ ನಿಮ್ಗೊಂದು ಸಿನಿಮಾ ಮಾಡ್ತೀನಿ ಅಂತೆಲ್ಲ ಹೇಳಿ ಎಲ್ಲ ಆಗಿ. ಮರಳಿ ಸ್ವಾಗತ ಗಂಧದ ಬಿಡು ವಿಶೇಷ ಕಾರ್ಯಕ್ರಮಕ್ಕೆ. ಇವತ್ತಿನ ಸಂದರ್ಶನದಲ್ಲಿರುವಂತಹ ವಿಶೇಷ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅರವಿಂದ ಕುಪ್ಲಿಕರ್ ಅಂತ ಹೇಳಿ. ಇವರು ರಂಗಭೂಮಿಯಿಂದ ಹೆಚ್ಚು ಪರಿಚಿತರು ಜನಕ್ಕೆ. ಅದಲ್ಲದೆ ಸಿನಿಮಾ ರಂಗದಲ್ಲೂ ನಿರ್ದೇಶನ, ನಟನೆ ಹೀಗೆ ವಿವಿಧ ಕೆಲಸಗಳನ್ನು ಮಾಡ್ಕೊಂಡ್ಬಂದಿದ್ದಾರೆ. ಇವತ್ತು ನಾವು ಅವ್ರ ಜೊತೆ ಒಂದಿಷ್ಟು ಸಮಯವನ್ನು ಕಳೆಯೋಣ, ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಆತ್ಮೀಯ ಸ್ವಾಗತ. ಹೇಗೆ ನಡೀತಾ ಇದೆ ಸರ್ ಜೀವನ? ನಾನಂತೂ ನಡೀತಾ ಇದ್ದೀನಿ ಸರ್. ನಿಮ್ ಜೊತೆ ಜೀವನ ಹೇಗಿದೆ ಸರ್? ಹಾಗಾದ್ರೆ ಅದು ನನ್ನ ಜೊತೆ ಕುಣ್ತಾ ನಡ್ಕೊಂಡ್ ಬರ್ತಾ ಇದೆ, ನೋಡ್ಬೇಕು. ನಾನು ನೋಡುವಾಗ ಅಂದ್ರೆ ನನಗೆ ನೀವು ಪರಿಚಯ ಆಗಿದ್ದು ಸ್ಮಾಲ್ ಸ್ಕ್ರೀನ್ ಇಂದ. ಅಂದ್ರೆ ನಾನು ಸಣ್ಣದಿರೋತ್ತಿಗೆ ಪಾರ್ವತಿ ಪರಮೇಶ್ವರ ಅಂತ ಸೀರಿಯಲ್ ನೋಡುವಾಗ ನಿಮ್ಮನ್ನ ನಾನು ಅಲ್ಲಿಂದ ನೋಡಿದ್ದು. ನಿಮ್ಮ ಆ ಜರ್ನಿ ಅಂದ್ರೆ ಹೇಳಿದ್ರೆ, ನೀವು ಆ ಕಿರುತೆರೆಗೆ ಪರಿಚಯ ಆಗಬೇಕಾದ್ರೂ ಮುಂಚಿನ ಜರ್ನಿ ಏನು ಸರ್? ನಿಮ್ಮ ಆರಂಭ ಹೇಗಿತ್ತು, ಅದೇನು ಅಂತ ಹೇಳಿ. ಸರ್ ನಾನು ಕಿರುತೆರೆಗೆ ಅಂದ್ರೆ ಅದು ಬರಬೇಕು, ಟಿ ವಿ ಸೀರಿಯಲ್ ಮಾಡಬೇಕು ಅಥವಾ ಸಿನಿಮಾ ಮಾಡಬೇಕು ಅಂತ ಯಾವ ನನಗೆ ಆಸೆ ಇರಲಿಲ್ಲ. ನನಗೆ ಥಿಯೇಟ್ರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನಾನು ಥಿಯೇಟ್ರೇ ಮಾಡಿರೋದು, ಇವಾಗ ಒಂದು 30 ವರ್ಷ ಆಗ್ತಾ ಬಂತು. ನಾನು ಥಿಯೇಟ್ರೇ ಮಾಡ್ಕೊಂಡು ಬಂದಿರೋದು, ಇವಾಗಲೂ ಮಾಡ್ತಾನೆ ಇದ್ದೀನಿ ಥಿಯೇಟ್ರನ್ನ. ಸೊ ಜಯಶ್ರೀ ಜೊತೆ ಮಾಡ್ತಿದ್ದೆ, ಆಯಿತು 93 ನಾನು ಶುರು ಮಾಡಿದ್ದು. ಸೊ ಜೊತೆ ಥಿಯೇಟ್ರ್ ಮಾಡ್ತಾನೆ ಇದ್ದೆ. ಸೀರಿಯಲ್ ಕೇಳೋರು, ಈವನ್ ಅನಂತನಾಗ್ ಸರ್ ಇದಕ್ಕೂ ನನಗೆ ಕೇಳಿದ್ರು. ಅವಾಗ ಜಯಶ್ರೀ ಬಂದು ನನ್ಗೆ ಹೇಳಿದ್ರು, ಕೇಳ್ತಿದ್ದಾರೆ ಇನ್ನೊಬ್ಬಳ ಜೋರ್ ನೀನು ಮಾಡ್ತೀಯಾ ಅಂತ, ಪ್ರೀತಿ ಇಲ್ಲದ ಮೇಲೆ ಅವ್ರು ಮಾಡ್ತಿದ್ರು. ಅಮ್ಮ ಇಲ್ಲಮ್ಮ ನಾನು ಸೀರಿಯಲ್ ಮಾಡಲ್ಲ ಅಂತ ಹೇಳಿದೆ. ಚಂದ್ರು ಸಾರು ಪಾಪ ಇದಕ್ಕೂ ಕೇಳಿದ್ರು, ಸಿಲಿಲಲ್ಲಿ ಟೈಮಲ್ಲಿ ಕೇಳಿದ್ರು, ಪಾಪ ಪಾಂಡು ಟೈಮಲ್ಲೂ ಕೇಳಿದ್ರು. ಅವಾಗೇನೋ ತುಂಬ ಥಿಯೇಟ್ರ್ ಮಾಡಬೇಕು ಅಂತ ಇತ್ತು, ಏನೋ ಕಲಿಬೇಕು ಅನ್ನೋದೊಂದಿತ್ತು, ಹಾಗಾಗಿ ಮಾಡ್ತಿರ್ಲಿಲ್ಲ. ಬಟ್ ಐ ಥಿಂಕ್ 2007 ಇರಬೇಕು. ಆಯ್ತು ಇಷ್ಟು ವರ್ಷ ಮಾಡ್ತಿದ್ದೀನಿ, ಮುಂದೇನು ಅಂತ ಒಂದು ಕ್ವಶನ್ ಮಾರ್ಕ್ ಬಂದೇ ಬರುತ್ತಲ್ಲ. ಆಯ್ತು ಥಿಯೇಟ್ರ್ ಮಾಡ್ತಿದ್ದೀನಿ, ಏನು ಆಗ್ತಿಲ್ಲ, ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಅಲ್ಲೇನು ಆಗ್ತಾ ಇಲ್ಲ. ಇವಾಗ ತುಂಬ ಜನ ನೋಡಿದ್ದೀನಿ, ಅಂದರೆ ನಿಮ್ಮದೇ ಆದಂಥ ಒಂದು ಐಡೆಂಟಿಟಿ ಇದ್ದು ನೀವು ಥಿಯೇಟ್ರಿಗೆ ಬಂದರೆ ಅದಕ್ಕೊಂದು ವ್ಯಾಲ್ಯೂ ಇದೆ. ಹಾಗಾಗಿ ಬೇರೆ ಬೇರೆ ರೀತಿಯಾದ ಕಲಿಯೋಕ್ಕೆಲ್ಲ ಹೋಗ್ತಾರೆ. ಹಾಗಾಗಿ ನಾನು ಆ ಕಲಿಕೆಗೂ ನನಗೆ ಹೋಗೋಕ್ಕಾಗಲಿಲ್ಲ. ನಾನು ಇನ್ನೊಂದ್ಸಂಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಆಗಲಿಲ್ಲ. ಆಗ ಚಂದ್ರು ಸರ್ ಕೇಳಿದ್ರು, ನೋಡ ಹಿಂಗೊಂದು ಸೀರಿಯಲ್ ಶುರು ಮಾಡ್ತಿದ್ದೀನಿ, ಮಾಡ್ತೀಯಾ ಇಲ್ವಾ ಅಂತಂದ್ರೆ. ಆಯ್ತು ಸರ್ ಮಾಡ್ತೀನಿ ಅಂತಂದೆ. ಆಗ ನಂದು ಜರ್ನಿ ಶುರು ಆಗಿದ್ದು, ಲೈಕ್ ಪಾರ್ವತಿ ಪರಮೇಶ್ವರ ಜರ್ನಿ ಶುರು ಆಗಿದ್ದು ಅಲ್ಲಿ ಅಂತ. ಅಂದ್ರೆ ನನಗೆ ಯಾಕೆ ಈ ವಿಚಾರಕ್ಕೆ ಕೇಳ್ತಿದ್ದೀನಿ ಅಂದರೆ, ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ, ನಾವು ರಂಗಭೂಮಿಯನ್ನು ಅಥವಾ ರಂಗವನ್ನು ಸುಮಾರು ಜನ ಈಗ ಪ್ರೆಸೆಂಟ್ ಅಂತ ಬಂದಾಗ ಅದನ್ನೊಂದು ನಟನ ಶಾಲೆಯಾಗಿ, ಅಂದರೆ ನಾನು ಯಾವುದೊಂದು ನಟನ ರಂಗದಲ್ಲಿ ಅಭಿನಯಿಸಿದ್ದೀನಿ ಅನ್ನೋದನ್ನೇ ಒಂದು ಗುರುತಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಇದನ್ನು ಇಟ್ಕೊಂಡ್ರೆ ನಾನು ಸಿನಿಮಾ ರಂಗದಲ್ಲೋ ಅಥವಾ ಯಾವುದೋ ಈ ಥರ ಸ್ಕ್ರೀನ್ಗಳಿಗೆ ಬರಲಿಕ್ಕೆ ಒಂದು ಹೆಲ್ಪ್ ಆಗ್ತದೆ ಅಂತೇಳಿ. ಆ ರೀತಿ ನೀವು ಯಾವುದನ್ನು ಮಾಡ್ಲಿಕ್ಕೆ ಹೋಗಲಿಲ್ಲ, ಇದನ್ನು ನೀವು ವೃತ್ತಿಯಾಗಿ ತಗೊಂಡ್ರೆ. ನಂಗೆ ಆ ಥರ ಈಗಿನ ಜನ್ರೇಷನ್ ಅದನ್ನು ನೋಡ್ತಿರೋದ್ರ ಬಗ್ಗೆ ಒಂದು ಪ್ರಶ್ನೆ. ಈಗಿನ ಜನ್ರೇಷನ್ ಪ್ರಾಬ್ಲಮ್ ಆಗ್ತಿರೋದೇ ಅದು. ಇವಾಗ ನಾವು ಸಂಚಾರಿ ಥಿಯೇಟ್ರಲ್ಲೂ ನಾವು ವರ್ಕ್ಶಾಪ್ಗಳು ಮಾಡ್ತಾ ಇರ್ತೀವಿ, ಆದಿರಂಗ ವರ್ಕ್ಶಾಪ್ ಮಾಡ್ತಿರ್ತೀವಿ. ಅಲ್ಲಿ ಬರ್ತಾರೆ, ನಾವು ಅವ್ರಿಗೇನು ಹೇಳ್ಕೊಡಲ್ಲ, ನಾವು ಹೇಳೋದೇ ಫಸ್ಟ್ ಅದು. ನಾವು ನಿಮ್ಗೇನು ಹೇಳ್ಕೊಡಲ್ಲಪ್ಪ, ನಿಮ್ಗೊಂದು ಧೈರ್ಯ ತುಂಬ್ತೀವಿ ಅಷ್ಟೇ. ನೀವು ಅದನ್ನ ಇಟ್ಕೊಂಡು ಸಂಚಾರಿ ಥಿಯೇಟ್ರು ಅಥವಾ ಇನ್ನೊಂದು ಯಾವುದೋ ಒಂದು ಇದರಲ್ಲಿ ವರ್ಕ್ಶಾಪ್ ಮಾಡಿದ್ದೀನಿ, ಒಂದು ವೀಕೆಂಡ್ ವರ್ಕ್ಶಾಪು ಒಂದು 6 months ಮಾಡಿದ್ದೀನಿ, ನಾನೇನೋ ಕಲ್ತಿದ್ದೀನಿ ಅಂತ ಹೋದ್ರೆ ನೀವು ನಿಮ್ಮ ಹೆಸರು ಹಾಳು ಮಾಡ್ಕೊಳ್ತೀರಾ, ಒಂದು ತಂಡದ ಹೆಸರು ಹಾಳು ಮಾಡ್ತಿದ್ದೀರಾ ಅಲ್ಲಿ ಹೋಗ್ಬಿಟ್ಟು. ನೀನು ಇದನ್ನ
ಒಂದು ಎಂಟ್ರಿ ಪಾಯಿಂಟ್ ಆಗಿ ಇಟ್ಕೊ. ಹಾಂ ಅದಾದ್ಮೇಲೆ ಮಾಡು 1-2 ವರ್ಷ ಥಿಯೇಟ್ರು. ಓಕೆ. ಇನ್ನು ಥಿಯೇಟ್ರು ಅಂದ್ರೆ ಬರೀ ಅಭಿನಯ ಮಾತ್ರ ಅಲ್ಲ. ಹ್ಞೂ ಇವಾಗ ತುಂಬಾ ಜನಕ್ಕೆ ನಾನು ಹೇಳೋದು, ಥಿಯೇಟರ್ ಮಾಡಕ್ ಬರೋರಿಗೆ ನೀವು ಬರೀ ಒಬ್ಬ ಆಕ್ಟರ್ ಆಗಿ ಮಾತ್ರ ಥಿಯೇಟರ್ ನೋಡ್ತೀರಾ ಅಂದ್ರೆ ನೀವು ದೇವರನ್ನ ಏನು ಕಲಿಯಲ್ಲ. ಖಂಡಿತ. ನೀನೊಬ್ಬ ಥಿಯೇಟರ್ ಪರ್ಸನ್ ಆಗ್ಬೇಕು ಅಂದ್ರೆ ನಾನು ಹೇಳ್ತೀನಿ, ರಂಗಭೂಮಿಯವನ್ ಆಗ್ಬೇಕು ಅಂದ್ರೆ ನೀನು ನಟನಾಗಿ ಮಾತ್ರ ಇರಬಾರ್ದು. ಓಕೆ. ನೀನು ಅದರ ಬ್ಯಾಕ್ ಸ್ಟೇಜ್ ಕೆಲಸಗಳನ್ನ ಕಲಿಬೇಕು. ಬಿಕಾಸ್ ಬ್ಯಾಕ್ ಸ್ಟೇಜ್ ಕೆಲಸಗಳನ್ನ ಮಾಡಿದಾಗ ನಿನಗೆ ಥಿಯೇಟರ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ಅರ್ಥ ಆಗುತ್ತೆ. ಸುಮ್ಮನೆ ಬಂದೆ ಆಕ್ಟ್ ಮಾಡದೆ ಅಂದ್ರೆ ಅದಾಗಲ್ಲ. ಸಿನಿಮಾ ಸೀರಿಯಲ್ ತರ ಅಲ್ಲ ಇದೆಲ್ಲ. ನೀನಲ್ಲಿ ಬಂದು ಅದ್ರ ಕಷ್ಟ ಗೊತ್ತಾಗಬೇಕು ನಿನಗೆ. ಸ್ಟೇಜ್ ಹಾಕೋ ಕಷ್ಟ ಗೊತ್ತಾಗಬೇಕು, ಅದನ್ನ ವಾಪಸ್ ಲೋಡ್ ಮಾಡೋದು, ಅನ್ಲೋಡ್ ಮಾಡೋದು, ಇಳಿಸೋದು, ಈ ಕಷ್ಟಗಳು ಗೊತ್ತಾಗಬೇಕು. ಹಾಗೆ ಗೊತ್ತಾದಾಗ ನೀನು ಕತ್ಲಲ್ಲೂ ಆ ಸ್ಟೇಜ್ ಮೇಲೆ ಓಡಾಡ್ತಿರ್ತೀಯ. ನಿನ್ಗೆ ಲೈಟ್ ಇಲ್ಲದೆ ಇದ್ರು ನಿಂಗೆ ಸ್ಟೇಜ್ ಮೇಲೆ ಯಾಕೆ ಓಡಾಡಕ್ಕಾಗತ್ತೆ ಅಂದ್ರೆ ನಾನು ಹಾಕಿದ್ದೀನಿ ಆ ಸೆಟ್. ಆ ಸೆಟ್ ಹಾಕಿ ಆ ಕಷ್ಟಪಟ್ಟಾಗಿ ಆಕ್ಟ್ ಮಾಡೋದು ಒಂದು ಸುಖ ಇದೆಯಲ್ಲ, ಅದು ಬೇರೆ. ಯಾರೋ ಸೆಟ್ ಹಾಕಿರ್ತಾ ನಾನು ಮಾಡ್ತೀನಿ ಅಂದಾಗ ಆ ಸುಖ ಬೇರೆ. ಆ ಅನುಭವ ನಮ್ಗೆ ಗೊತ್ತಾಗತ್ತೆ. ಮತ್ತೆ ಲೈಟಿಂಗ್ ಕಲಿಬೇಕು. ಅವಾಗ ಲೈಟ್ ತಗೊಳ್ಳೋದು ಹೆಂಗೆ ಅಂತ ಗೊತ್ತಾಗತ್ತೆ. ನೀನು ಆನ್ ಸ್ಟೇಜ್ ನಿಂತಾಗ ನಾನೇ ಲೈಟಿಂಗ್ ಮಾಡೋ ನನ್ಗೆ ಗೊತ್ತಿರತ್ತೆ. ನನಗೆ ನಾನು ಲೈಟಿಂಗ್ ತಗೋಬೇಕು. ನಾನು ಇಷ್ಟು ಬಂದ್ರೆ ಲೈಟ್ ನಂಗೆ ಹಿಂಗೆ ಕಟ್ ಆಗ್ತಿದೆ ಅಥವಾ ಲೈಟ್ ಕಟ್ ಆಗ್ತಿದ್ದೆ ಇಲ್ವಾ, ಈ ಥರದೆಲ್ಲ ಇದು ನಿನಗೆ ಸಿನಿಮಾಗೆ ಹೆಲ್ಪ್ ಮಾಡುತ್ತೆ. ಇವಾಗ ಸಿನಿಮಾದಲ್ಲೇ ನೀನು ಹೋದಾಗ ಯಾಕೆ ಬ್ಯಾಕ್ ಸ್ಟೇಜ್ ಹೇಳ್ತಾ ಇದೀನಿ ಅಂದ್ರೆ, ಅವ್ರು ಪ್ರಾಪರ್ಟಿ ಇಟ್ಕೊಂಡು ಆಟ ಆಡಿ ಅಂತಾರೆ. ನಿನ್ಗೆ ಗೊತ್ತಿರ್ಬೇಕು ಪ್ರಾಪರ್ಟಿ, ಯಾವ ಪ್ರಾಪರ್ಟಿ ಇಟ್ಕೊಂಡ್ರೆ ನನ್ನ ಡೈಲಾಗ್ ನಾನು ಮಾತಾಡ್ಬೋದು ಅಂತ, ಅಥವಾ ಹಿಂಗೆ ಸೆಟಪ್ ಇದೆ ನಾನು ಹೆಂಗೆ ನಡ್ಕೊಂಡು ಹೋಗ್ಬೇಕು ಅಂತ, ಅಥವಾ ಲೈಟ್ ಹಾಕಿದ್ರೆ ನೀನು ಆಪೋಸಿಟ್ ಆಕ್ಟರ್ನ ಲೈಟ್ ನಾನು ಯಾಕೆ ಕಟ್ ಮಾಡ್ತಿದ್ದೀನ ಇಲ್ವಾ, ಲೈಟ್ ಆ್ಯಂಗಲ್ ಎಲ್ಲಿದೆ, ನಾನು ಒಂದು ಸ್ಟೆಪ್ ಮುಂದೆ ಬಂದು ಅವ್ನು ಕಟ್ ಆಗ್ತಾನ, ಹಿಂಗೋದ್ರೆ ಕಟ್ ಆಗ್ತಾನ, ಅದು ಕಣ್ಗಳಲ್ಲಿ ಹೇಳ್ತಾ ಇರತ್ತೆ. ಸೊ ಈ ಥರದ್ದೆಲ್ಲ ತುಂಬ ಕಲಿಬೋದು. ಸೊ ಹಾಗಾಗಿ ನೀನು ಥಿಯೇಟ್ರಲ್ಲಿ ಬರೋನು ಬಂದೇ 2 ದಿವಸ ಮಾಡಿದೆ ನಟನಾಗ್ಬಿಡ್ತೀನಿ ಅಂತಂದ್ರೆ ಖಂಡಿತವಾಗ್ಲೂ ನನ್ನ ಪ್ರಕಾರ ಅಂತೂ ಆಕ್ಟರ್ ಆಗಂತೂ ಉದ್ಧಾರ ಆಗೋದು ಕಷ್ಟ. ಅಂದ್ರೆ ಟಿವಿ ಸೀರಿಯಲ್ ಗೊತ್ತಿಲ್ಲ ನನಗೆ, ಸಿನಿಮಾದಲ್ಲಂತೂ ಉದ್ಧಾರ ಆಗೋದು ತುಂಬಾ ಕಷ್ಟ. ನಿನ್ನಲ್ಲಿ ಏನೋ ಒಂದು ಇದ್ರೆ ಇದ್ರೂ ಬೀಳೋದು ಕಷ್ಟ ಇದೆ. ಬಟ್ ಸ್ಟಿಲ್ ಚೆನ್ನಾಗಿ ಕಲ್ತ್ಕೊಂಡು ಹೋದ್ರೆ ಏನೋ ಒಂದು ಆಗುತ್ತೆ. ಅದಕ್ಕೆ ಡೆಡಿಕೇಟೆಡ್ ಆಗಿ 1-2 ವರ್ಷ ಏನಾದ್ರು ಮಾಡಿದ್ರೆ ಏನೋ ಒಂದು ಚೂರಾದ್ರೂ ಕಲಿತೀವಿ ಅಂತ ನನಗೆ ಅನ್ಸುತ್ತೆ. ಅದೇ ನನಗೆ ಇದು ಬೇಕಿತ್ತು. ಯಾಕೆಂತ ಹೇಳಿದ್ರೆ ನಾನು ತುಂಬಾ ಕಡೆ ನೋಡಿದಾಗ ಅವರ ನಟನದಲ್ಲ ಅಥವಾ ಈ ತರ ತುಂಬಾ, ಈಗ ನಮ್ಮ ಮಂಡ್ಯ ರಮೇಶ್ ಅವರಂತೂ ಕನ್ನಡ ಇಂಡಸ್ಟ್ರಿಯ ಬಹುತೇಕರಿಗೆ ಅವರೊಂದು ಕಲಿಕೆ ಕೊಟ್ಟಂತ ಗುರುಗಳು ಅಂತಾನೆ ಹೇಳ್ಬೋದು. 75% ಜನ ಅವರಿಂದ ಕಲಿತಾರೆ ಅಂತ ಒಂದು ಮಾತಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನನಗನ್ಸೋದು, ಇಲ್ಲ ಇದೊಂದು ಪ್ಲೇಸ್, ನಾನು ಇಲ್ಲಿ ಹೋಗ್ತೀನಿ, ಇಲ್ಲಿಂದ ಒಂದು ವೇದಿಕೆಯನ್ನ ಸೃಷ್ಟಿಸ್ಕೊಳ್ತೀನಿ ಅನ್ನೋರೇ ತುಂಬಾ ಜನ ಕಾಣಿಸ್ತಿದ್ರು. ನಿಮಗೆ ಈ ಆನ್ಸರ್ ನನಗೆ ಆಕ್ಚುಲಿ ಹೌದು ಅನ್ನಿಸ್ತು. ಎಲ್ಲ ಇವಾಗಲೂ ಅಷ್ಟೇ. ಬಿಕಾಸ್ ಸಂಚಾರಿ ಥಿಯೇಟರ್ ನಾವು ಲೈಕ್ ನಾವಲ್ಲಿ ಮಾಡ್ಬೋದು ಅಂದ್ರೆ ಸಿನಿಮಾ ಟ್ರೈನಿಂಗ್ ಸ್ಕೂಲ್ ಅಂತಾನೆ ಮಾಡ್ಬೋದಲ್ಲ. ಖಂಡಿತ ನಾವು ಅದು ಮಾಡಲ್ಲ. ಹೌದು. ಬಿಕಾಸ್ ನಮಗೆ ಅವ್ರ ಸಿನಿಮಾನಾದ್ರು ಮಾಡಲಿ, ಟಿವಿ ಸೀರಿಯಲ್ ಅದು ಮುಖ್ಯ ಅಲ್ಲ. ನಮ್ಗೆ ಅವರು ಒಬ್ಬ ನಟರಾಗಿ ಹೊರಹೊಮ್ಮೋದು ಮುಖ್ಯ ಹೊರತು ಅವನು ಮುಂದೆ ಅವನ ಜೀವನವನ್ನ ನಿರೂಪಿಸಿಕೊಳ್ಳೋದು ನನಗೆ ಮುಖ್ಯ ಆಗ್ತಿಲ್ಲ. ಇನ್ನೊಬ್ಬ ನಟನಾಗಿ ಹೊರಹೊಮ್ಮು, ಆಮೇಲೆ ನೀನು ನಿನ್ನ ಜೀವನವನ್ನ ನಿರೂಪಿಸ್ಕೊಳ್ಳೋಕೆ ನಿನ್ಗೆ ಸಾಕಷ್ಟು ದಾರಿಗಳಿರುತ್ತೆ, ನೀನು ನೋಡ್ಕೊಂಡು ಹೋಗು. ಅದು ಮಾತ್ರ ನಮ್ಗೆ ಇಂಪಾರ್ಟೆಂಟ್. ನಾವು ಯಾರನ್ನೂ ಒಂದು ಯಾವುದೇ ಆಮಿಷಗಳನ್ನ ಹೇಳಿ ನಿಂಗೆ ಟಿವಿ ಸೀರಿಯಲ್ ಕಳಿಸ್ತೀನೋ, ಸಿನಿಮಾ ಕಳಿಸ್ತೀನೋ ಅಂತ ಹೇಳಿ ನಾವು ಯಾವತ್ತೂ ವರ್ಕ್ಶಾಪ್ ಮಾಡಲ್ಲ. ಹಾಗಾಗಿ ಅಲ್ಲಿ ಬರೋರು ಸ್ವಲ್ಪ ಜುನಿಯನಾಗಿ ಬರ್ತಾರೆ. ನಾನು ನಿಮ್ಮ ಪಾತ್ರ ಆಯ್ಕೆಗಳನ್ನು, ಅಂದ್ರೆ ನಂತರ ನೀವು ಸಿನಿಮಾ ಮಾಡ್ತೀರಿ, ಸಿನಿಮಾಗಳಲ್ಲಿ ಇವುಗಳನ್ನು ನೋಡಿದಾಗ ಪಾತ್ರ ಆಯ್ಕೆ ಮಾಡುವಾಗ ತುಂಬಾ ಕಾನ್ಶಿಯಸ್ ಆಗಿ, ಅಂದ್ರೆ ನಾನು ಇದನ್ನ ಮಾಡುವಾಗ ಏನೋ ಒಂದು ಜನಕ್ಕೆ ತಲುಪ್ತಾ ಇದೆ ಅನ್ನೋದನ್ನ ನೋಡ್ಕೊಂಡು ಮಾಡ್ತೀರಾ ಅಂತ ನನಗೆ ಅನ್ಸೋದ. ಆ ವಿಚಾರವಾಗಿ ಕೇಳೋದಾದ್ರೆ ಅಂದ್ರೆ ಹೇಗೆ ಪಾತ್ರ ಆಯ್ಕೆಗಳನ್ನ ಮಾಡ್ತೀರಾ ಅಂತ ಹೇಳಿ. ನನಗೆ ಪಾತ್ರಗಳು ನಾನು ಯೂಶಲಿ ಮಾಡ್ಬೇಕಾದ್ರೆ ನನಗೆ ಲೆಂತ್ ಆಫ್ ದಿ ಕ್ಯಾರೆಕ್ಟರ್ ನಂಗೆ ಮುಖ್ಯ ಆಗಲ್ಲ. ನನಗೆ ಸ್ಟ್ರೆಂತ್ ಆಫ್ ದಿ ಕ್ಯಾರೆಕ್ಟರ್ ಮಾತ್ರ ಮುಖ್ಯ. ಸೂಪರ್ ಸರ್. ಅದು ಲೆಂತ್ ಇಡೀ ಸಿನಿಮಾ ನಾನು ಹೀರೋ ಹಿಂದೆ ನಿಂತ್ಕೊಂಡು ಕಾಮಿಡಿ ಮಾಡಿ ನಕ್ಕಿ ಅದೇನು ರೆಕಗ್ನೈಸೇ ಆಗ್ತಿಲ್ಲ ಅಂದ್ರೆ ನಾನು ಯಾಕೆ ಅವ್ರ ಹಿಂದೆನೋ ಇನ್ನೊಂದು ಕಡೆನೋ ಸುಮ್ಮನೆ ನಿಂತ್ಕೊಂಡು ಓಡಾಡೋದ್ರಲ್ಲೂ ಉಪಯೋಗ ಏನು? ಖಂಡಿತ ಅಲ್ವಾ? ನಂಗೆ ಅನ್ಸೋದು ನಾನೇ ಮಾಡ್ಬೇಕಿತ್ತ ಇದು ಅಂತಾನೆ ಅನ್ಸುತ್ತೆ. ಅದು ಸರ್ ಫುಲ್ ಸಿನಿಮಾ ಇರ್ತೀರ ಸರ್, ನಂಗೆ ಅದು ಬೇಡ. ನೀನು ನನ್ಗೆ 2 ಸೀನ್ ಕೊಡಪ್ಪ ಸಾಕು, ಅದಕ್ಕೊಂದು ಸ್ಟ್ರೆಂತ್ ಇದೆಯಾ, ನಾನು ಮಾಡ್ತೀನಿ, ಡೆಫಿನೆಟ್ ಆಗಿ ಮಾಡ್ತೀನಿ. ನನಗೇನು ಪ್ರಾಬ್ಲಮ್. ಪಾತ್ರ ಸಿನಿಮಾಕ್ಕೆ ಒಂದು ಇಂಪ್ಯಾಕ್ಟ್ ಆಗುವಂತ, ಪಾತ್ರಕ್ಕೆ ಏನಾದರೂ ಒಂದು ತೂಕ ಇರ್ಬೇಕು ತಾನೆ. ಸುಮ್ಮನೆ ಜಾಳಾಗಿ ಇರ್ತೀನಿ ಇಡೀ ಸಿನಿಮಾದ ಏನು ಉಪಯೋಗ? ಖಂಡಿತ. ಹಾಗಾಗಿ ನಾನು ಕೇಳಬೇಕಾದ್ರೆ ಅಷ್ಟೇ ಕೇಳೋದು. ನಾನು ಫಸ್ಟ್ ದುಡ್ಡು ಕೇಳಲ್ಲ, ಪಾತ್ರ ಏನು ಗುರು ಅಂತ ಕೇಳ್ತೀನಿ. ಪಾತ್ರ ಚೆನ್ನಾಗಿದ್ರೆ ನಂಗೆ ಸಿಗುತ್ತೆ, ಖಂಡಿತ ಮಾಡೋಣ, ನನಗೇನು ಪ್ರಾಬ್ಲಮ್ ಇಲ್ಲ. ಮತ್ತೆ ನನಗೆ ತುಂಬ ಜನ ಆಡಿಷನ್ ಕೊಡಲ್ಲ, ನೀನು ಅದು ಮಾಡಲ್ಲ ಅಂತಾರೆ. ಆಡಿಷನ್ ಕೊಡೋದು ನನಗೆ ಪ್ರಾಬ್ಲಮ್ ಅಲ್ಲ, ನಾನು ಯಾವತ್ತೂ ಅದ್ರ ಎಗೇನ್ಸ್ಟೇ ಅಲ್ಲ. ಬಟ್ ನನಗೆ ಕೆಲವರು ನಂಗೆ ತುಂಬ ಒಳ್ಳೊಳ್ಳೆ ಆ್ಯಕ್ಟರ್ಗಳಿದಾರಲ್ಲ, ಇವಾಗ ನನ್ನ ಸಿನಿಮಾ ನಾನು ಮಾಡಬೇಕಾದ್ರೆ ಆ್ಯಸ್ ಎ ಡೈರೆಕ್ಟರ್ ನಾನು ಯೋಚನೆ ಮಾಡಬೇಕಾದ್ರೆ ನನಗೆ ಗೊತ್ತು ಅವನೊಬ್ಬ ಆ್ಯಕ್ಟ್ರು, ಅವನೊಬ್ಬ ಒಳ್ಳೆ ನಟ, ನನಗವ್ನು ಗೊತ್ತಿದ ಮೇಲೆ ಅವನನ್ನ ಕರೆಸಿ ನಾನು ಆಡಿಷನ್ ಮಾಡಿ ಅವ್ನಿಗೆ ಅವಮಾನ ಮಾಡಬಾರ್ದು. ಅದು ನನ್ನ ಪಾಲಿಸಿ. ಅದು ನಾನು ಯೋಚನೆ ಮಾಡೋದಿಷ್ಟೇ,
ಅವನು ಆ ಪಾತ್ರಕ್ಕೆ ಸೂಟ್ ಆಗ್ತಾ ಇದ್ದಾನೆ ಅಷ್ಟೇ. ಹೌದು ಅವನು ಆ ಪಾತ್ರಕ್ಕೆ ಸೂಟ್ ಆಗ್ತಾನೆ ಅಂದ್ರೆ ಅವಾಗ ಮಾತ್ರ ಕರೆಸ್ತೀನಿ. ಆ ಪಾತ್ರಕ್ಕೆ ಮೇಕಪ್ ಮಾಡಿಸಿ ಒಂದು ಟ್ರಯಲ್ ಶೂಟ್ ತರ ಇನ್ನೇನೋ ಮಾಡ್ತೀನಿ ಹೊರತು ಅವನ ಆಕ್ಟಿಂಗ್ ನ ಚೆಕ್ ಮಾಡುವಂತಹ ಉದ್ದಟತನ ನನಗೆ ಡೆಫಿನೆಟ್ ಆಗಿರಲ್ಲ. ಇಲ್ಲಿ ಪ್ರಾಬ್ಲಮ್ ಇರೋದು ಪಾಪ ಎಷ್ಟೊಂದ್ ಜನ ಒಳ್ಳೊಳ್ಳೆ ನಟರಿಗೆ ಸರ್ ಒಂದು ಆಡಿಷನ್ ಬನ್ನಿ ಅಂತಾರೆ. ನನಗೆ ಕರೀರಿ, ತುಂಬಾ ಒಳ್ಳೆ ನಟರು ಇದ್ದಾರೆ, ಸರ್ ಒಂದು ಆಡಿಷನ್ ಕೊಡ್ತೀರಾ ಅಂತಾರೆ. ಯಾಕಪ್ಪ ಅವ್ನು ಮಾಡಿರೋ ಹಳೆ ಸಿನಿಮಾಗಳು ನೋಡಿಲ್ವಾ, ಅವನ ಆಕ್ಟ್ರು ಅಂತ ನಿನಗೆ ಗೊತ್ತಿಲ್ಲ, ಯಾಕೆ ಅವನನ್ನು ಕರೆದು ಸುಮ್ಮನೆ ಆಡಿಷನ್ ಅಂತೇಳಿ 4 ಕ್ಲೈನ್ ಕೊಟ್ಬಿಟ್ಟು ಅವ್ನಿಗೆ ಅವಮಾನ ಯಾಕೆ ಮಾಡ್ತಾನೆ? ನಿನ್ಗಂಗೆ ಗೊತ್ತಿದ್ರೆ ನೋಡು, ಅವ್ನ ಸಿನಿಮಾ ಲಿಂಕ್ ಕಳಿಸ್ತಾನೆ, ವರ್ಕ್ ಕಳಿಸ್ತಾನೆ, ಅದು ನೋಡು. ಅವ್ನ ಆಕ್ಟ್ರು ಅಂತ ನಿನ್ಗೆ ಅವಾಗ ನಿನಗೆ ನಂಬಿಕೆ ಬಂದ್ರೆ ಡೈರೆಕ್ಟರ್ ಆಗಿ ನಿನ್ನ ಪಾತ್ರಕ್ಕೆ ಅವ್ನು ಸೂಟ್ ಆಗ್ತಾನೆ ಅಂದ್ರೆ ಆಗ ಕರೆಸು, ಅವನಿಗೆ ಮಾಡಿಸು. ಇದು ನನ್ನ ಪ್ರಾಬ್ಲಮ್. ಆಗ ತುಂಬ ಜನ ಹೇಳ್ತಾರೆ ನೀನು ಆಡಿಷನ್ಗೆ ಹೋಗಲ್ಲ ಅದಕ್ಕೆ ನಿಂಗೆ ಚಾನ್ಸ್ ಕಡಿಮೆ ಅಂತ. ನಾನು ಆಡಿಷನ್ಗೆ ಹೋಗೋದಲ್ಲ ಕಣ, ಅವ್ನು ನಂದೇ ಕಳಿಸ್ಬಿಡ್ತೀನಿ ಪ್ರೊಫೈಲ್, ನೀನು ನೋಡು. ನಿನಗೊಬ್ಬ ನಾನು ಆಕ್ಟ್ರು ಒಂದ್ಸರಿ ಅವಾಗ ಕರಿ, ನನ್ನ ಪಾತ್ರಕ್ಕೆ ಸೂಟ್ ಆಗ್ತೀನಿ ಅಂದ್ರೆ ಕರಿ, ಅವಾಗ ಹೋಗ್ತೀನಿ. ಹಾಗೆ ನನ್ನ ಪಾತ್ರಗಳು ಚೂಸ್ ಮಾಡ್ಕೋಬೇಕಾದ್ರು ಅವ್ನು ಬಂದು ಕತೆ ಹೇಳ್ತಾನೆ, ನನ್ನ ಕತೆ ಇಷ್ಟ ಆಗಿ ನನ್ನ ಪಾತ್ರ ಇಷ್ಟ ಆದರೆ ಮಾಡ್ತೀನಿ. ನಮ್ಮನೆ ನಿಮಿತ್ತ ಮಾತ್ರ ಅಂತ 14ಕ್ಕೆ ರಿಲೀಸ್ ಇದೆ ನಮಗೆ ಫಿಲಮ್ಮು. ಅದು ಅಷ್ಟೇ, ನನಗೆ ಪಾತ್ರ ಚೆನ್ನಾಗಿತ್ತು, ಕತೆ ಚೆನ್ನಾಗಿತ್ತು. ಅದು ಪಾತ್ರ ಕತೆ ಚೆನ್ನಾಗಿದ್ಮೇಲೆ ಅವ್ರು ಮುಂದೆ ಹೆಂಗೆ ಮಾಡ್ತಾರೆ ನನಗೆ ಗೊತ್ತಿರಲ್ಲ. ನನಗೆ ಪಾತ್ರ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ಮಾಡ್ತೀನಿ ಬಿಡಿ ಅಂತ ಅಂದೆ. ಹಾಗಾಗಿ ನಾನು ಕತೆ ಕೇಳ್ತೀನಿ ಸರ್, ನಂಗೆ ಇಷ್ಟ ಆದರೆ ಮಾಡ್ತೀನಿ. ಇವನ್ ಇದೊಳ್ಳೆ ರಾಮಾಯಣ ಅಂತೂ ನಾನು ಮಾಡುವ ಯಾವ ಇದು ಇರಲಿಲ್ಲ. ಅದು ಆ್ಯಕ್ಚುಲಿ ಸಂಚಾರಿ ವಿಜಯ್ ಮಾಡಬೇಕಿತ್ತು ನನ್ನ ಪಾತ್ರನ. ಒಂದು ದಿವಸ ಹಿಂಗೆ ನಾನು ಪ್ರಕಾಶ್ ಸರು ಲೊಕೇಶನ್ ರೆಕ್ಕಿ ನೋಡಿಕೊಂಡು ಮೈಸೂರು ಹತ್ರ ವಾಪಸ್ ಏನೋ ಹೋಗ್ತಾ ಇದ್ವಿ, ಮೈಸೂರಿಂದ ಬೆಂಗಳೂರಿಗೆ ಹಂಗೆ ಹೋಗ್ತಾ ಇದ್ವಿ, ಬೆಂಗಳೂರಿಂದ ಮೈಸೂರಿಗೇನೋ ಹೋಗ್ತಾ ಇದ್ವಿ. ಕೇಳಿದ್ರು ಯಾಕೋ ವಿಜಿ ತುಂಬ ಬೆಳಗಿದ್ದಾನೆ ಕಣೋ, ಅವನ ಪಾತ್ರಕ್ಕೆ ಸೂಟ್ ಆಗ್ತಿಲ್ಲ, ಆಟೋ ಡ್ರೈವರ್ಗೆ, ಏನೋ ಮಾಡೋದು ಅಂತ. ನಾನು ಸರ್ ಇನ್ನು 1 ವಾರಕ್ಕೆ ಶೂಟಿಂಗ್ ಇದೆ, ಇವಾಗ ಏನೋ ಮಾಡೋದು ಅಂದರೆ ಅಲ್ಲಿ ಯಾರು ನೋಡ್ಕೋದು ಈ ಪಾತ್ರಕ್ಕೆ ಅಂತ ನನಗೆ ಯೋಚನೆ ಆಗೋದು. ಯಾರನ್ನಾರು ಹುಡುಕ್ಬೇಕಲ್ಲ, ಯಾರು ಸೂಟ್ ಆಗ್ತಾರೆ ಇವರು, ಯಾರನ್ನು ಕೇಳ್ಬೋದು ಅಂತ ಹೇಳ್ತಾ ಅವ್ರು ಒಂದು ಸ್ವಲ್ಪ ದೂರ ಆದ್ಮೇಲೆ ಏನು ಯೋಚನೆ ಮಾಡ್ತಿದ್ದಾನೆ. ಅದೇ ಸರ್ ಯಾರು ಮಾಡೋದು ವಿಜಿ ಅಕಸ್ಮಾತ್ ಹಿಂಗೆ ಹೇಳ್ತಿದ್ದೀರಲ್ಲ ನನಗೆ ಗೊತ್ತಾಗ್ತಿಲ್ಲ, ಯಾಕೋ ಯೋಚನೆ ಮಾಡ್ತಿದ್ದೆ. ನೀನೇ ಮಾಡೋಕ್ಕಾಗಲ್ವಾ ಸರ್? ನೀನು ಮಾಡ್ಬೋದಾ ಸರ್? ಮಾಡ್ತೀನಿ, ಪ್ರಾಬ್ಲಮ್ ಅಲ್ಲ, ಬಟ್ ಸೆಕೆಂಡ್ ಥರ್ಡ್ ತಾವೆಲ್ಲ ಕೈ ಆಯ್ತು, ನಿನ್ನ ಕೈಲಿ ಆಗತ್ತೆ ಮಾಡು, ಯಾಕೆ ಅಷ್ಟು ವರ್ಷ ಥಿಯೇಟರ್ ಮಾಡಿದೆ, ನೀನು ಮಾಡ್ಬೋದಾ? ಮಾಡ್ಬೋದ ಅಂದ್ರೆ ಹಂಗ ಪಾತ್ರ ಸಿಕ್ಕಿದ್ದು. ಅವ್ರ ಆಡಿಷನ್ ಕೇಳಲಿಲ್ಲ ನನಗೆ, ಅವ್ರ ಜೊತೆ ನಾನು ವರ್ಕ್ ಮಾಡಿರೋ ಒಂದು ಅನುಭವದಲ್ಲಿ ಗೊತ್ತು ಅವ್ನು ಆ್ಯಕ್ಟ್ ಮಾಡ್ತಾನೆ. ನಂಬಿಕೆಯಲ್ಲಿ ಕೊಟ್ಟರು, ನಾನೇ ಕೋ ಡೈರೆಕ್ಷನ್ ಮಾಡಿಕೊಂಡು ಆ್ಯಕ್ಟ್ ಮಾಡಿಕೊಂಡು ಅದನ್ನು ನಂಬಿಕೆಯಲ್ಲಿ ಕೊಟ್ಟರು. ಅಂದರೆ ಆ ಥರ ನಂಬಿಕೆ ಬೇರೆಯವ್ರಿಗೆ ಹಾಕಿಲ್ಲ ಅನ್ನೋದಷ್ಟೇ. ಕರೆಕ್ಟ್. ಇದು ನಾನೊಬ್ಬ ನಟನಾಗಿ ಮಾತ್ರ ಮಾತಾಡ್ತಿಲ್ಲ, ತುಂಬ ಒಳ್ಳೊಳ್ಳೆ ನಟರಿದ್ದಾರೆ ಇಲ್ಲಿ. ಅವ್ರು ಇವತ್ತು ನನಗೆ ತುಂಬ ಸಿನಿಮಾಗಳು ಮಾಡಿರೋರನ್ನು, ಹೆಸರು ಮಾಡಿರೋರನ್ನು ಪಾಪ ಆಡಿಷನ್ ಅಂತ ಕರೆದಾಗ ನನಗೆ ಬೇಜಾರಾಗುತ್ತೆ. ಹಂಗೆ ಮಾಡಿ ಯಾರಿಗೂ ಹಿಂಸೆ ಕೊಡಬೇಡಿ ಅನ್ನೋದಷ್ಟೇ ನನಗೆ. ನನಗೆ ರಂಗಭೂಮಿ ಅಂತ ಬಂದಾಗ ನೀವು ಅಲ್ಲಿ ಹೆಚ್ಚು ಶ್ರಮಪಟ್ಟು ದುಡಿತಾ ಇರೋದ್ರಿಂದ, ನಿಮ್ಮ ಅದನ್ನೇ ಜೀವನವಾಗಿ ತಗೊಂಡಿರೋದ್ರಿಂದ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದನ್ನು ಈಗಿನ ಯುವ ಜನ್ರೇಷನ್ ರಂಗವನ್ನು ಹೇಗೆ ನೋಡಬೇಕು ಅಂದರೆ, ನೋಡುವುದಕ್ಕೊಂದು ಕ್ರಮ ಇದೆ, ಅಲ್ಲಿ ಪಠ್ಯವಾಗಿ ಅಥವಾ ಅಲ್ಲಿ ಜೀವಿಸೋದಕ್ಕೊಂದು ಕ್ರಮ ಇದೆ. ಇದನ್ನು ಹೇಗೆ ಅಂದರೆ ಬರ್ತಾ ಇರುವಂಥ ಯುವ ಜನಾಂಗ ಹೇಗೆ ನೋಡಬೇಕು ಅದು ಅನ್ನೋದನ್ನು ನೀವೇನು ಹೇಳ್ತೀರಾ ಅಂತ? ಸರ್, ಇವಾಗಿನ ಬಹಳಷ್ಟು ಒಂದು 90% ಆಫ್ ಯಾರು ಬರ್ತಿದ್ದಾರೆ ಅವ್ರು ಯಾರು ರಂಗಭೂಮಿನ ಅಂದ್ಕೊಂಡು ಬರ್ತಾ ಇಲ್ಲ ಸರ್. ಹೌದು, ಅವರೆಲ್ಲರೂ ಬರ್ತಿರೋದೇನೆ ಮುಂದೆ ಇದರಿಂದ ಸೀರಿಯಲ್ ಮಾಡ್ಬೋದು, ಸಿನಿಮಾ ಮಾಡ್ಬೋದು. ಒಂದು 10% ಜನ ಬರ್ತಾ ಇದ್ದಾರೆ. ನಾನು ಇಲ್ಲ ಅಂತ ಹೇಳಲ್ಲ, ಥಿಯೇಟ್ರಲ್ಲಿ ಏನೋ ಕಲಿತೀನಿ, ಏನೋ ಮಾಡ್ತೀನಿ. ಅಲ್ಲ, ಇದಕ್ಕೂ ಇನ್ನೊಂದು ಸೇರಿಸೋದಾದ್ರೆ, ರಂಗಭೂಮಿಯಲ್ಲಿ ಅಂದ್ರೆ ಊಟ ಇಲ್ಲ, ಹಣ ಇಲ್ಲ, ಈ ಥರದೊಂದು ಮಾತುಗಳಿದೆಯಲ್ಲ, ಇದು ಯುವ ಜನರನ್ನ ಆ ಕಡೆ ಈ ರೀತಿ ಅಂದ್ರೆ ನಾನು ಬೇರೆ ಉದ್ದೇಶ. ಇವಾಗ ನಾನು ಅವ್ರಿಗೆ ಪಾಪ ಇಲ್ಲಿ ರಂಗಭೂಮಿ ಮಾಡ್ಕೊಂಡು ಸೀರಿಯಲ್ ಸಿನಿಮಾ ಹೋಗ್ಬೇಡಿ ನಾನು ಖಂಡಿತ ಹೇಳ್ತಿಲ್ಲ. ಖಂಡಿತ ಹೋಗಿ, ನೀವು ರಂಗಭೂಮಿ ಮಾಡಿ, ಸೀರಿಯಲ್ಲು ಮಾಡಿ, ಸಿನಿಮಾನು ಮಾಡಿ. ನಾನು ಯಾವ ಕಾರಣಕ್ಕೂ ಅವ್ರಿಗೆ ಇದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾನೆ ಇಲ್ಲ. ಬಿಕಾಸ್ ಅವನದು ಜೀವನ ನಡಿಬೇಕು, ಅವನು ಹೋಗ್ಬೇಕು, ಅವನು ಹೆಸರು ಮಾಡಬೇಕು, ಅಥವಾ ಬದುಕಕ್ಕಾದ್ರೂ ಅವ್ನು ಹೋಗ್ಬೇಕು. ನೀನಲ್ಲಿ ಹೋದ್ಮೇಲೆ ತಿರುಗಿ ಬಂದು ರಂಗಭೂಮಿ ಮಾಡುವಂತ ಮಾತ್ರ ನಾನು ಕೇಳ್ತಾ ಇರೋದು. ತುಂಬಾ ಜನ ಪ್ರಾಬ್ಲಮ್ ಏನು ಅಂದ್ರೆ, ಅವ್ರ ಸೀರಿಯಲ್ಲು ಸಿನಿಮಾಗೋ ಜಂಪ್ ಆದ್ಮೇಲೆ ವಾಪಸ್ ಥಿಯೇಟರ್ಗೆ ಬರಲ್ಲ. ನೀನು ಹೋಗು ಮಾಡು, ಬಟ್ ಹತ್ತಿದ ಮೆಟ್ಲನ್ ಮರಿಬೇಡ, ಹತ್ತಿದ ಏಣಿನ ಮರಿಬೇಡ ಅಂತಿದ್ವಲ್ಲ, ವಾಪಸ್ ಬಾ, ತಿರ್ಗಾ ರಂಗಭೂಮಿ ಮಾಡು. ನೀನ್ ಫ್ರೀ ಇದ್ದಾಗ ಬಾ, ರಿಹರ್ಸಲ್ಸ್ ಮಾಡು, ಅದು ಲರ್ನಿಂಗ್ ಪ್ರೋಸೆಸ್ ತಾನೆ. ಒಬ್ಬ ಆಕ್ಟರ್ ಆಗಿ ಬಾ, ಬೇರೆ ಬೇರೆ ಪಾತ್ರಗಳು ರಿಹರ್ಸಲ್ಸ್ ಮಾಡು, ಹೋಗು ಮಾಡು. ದಿನ ಮಾಡಿದ ಪಾತ್ರಗಳನ್ನ ಸೀರಿಯಲ್ ಎಷ್ಟು ಅಂತ ಮಾಡ್ತೀಯ, ನೀನ್ ವಾಪಸ್ ಬಾ ಅಂತ ಹೇಳ್ತೀನಿ. ನೀನು ಇಲ್ಲಿ ಕಲ್ತ್ಕೊಂಡು ಹೋಗು ಅಂತ ನಾನು ಹೇಳ್ದೆ. ಬಟ್ ತುಂಬಾ ಜನ 90% ಆಫ್ ದಮ್ ಬರೋದೆ, ನಾನು ಈ ತಂಡದಲ್ಲಿ ನಾನು ರಂಗಭೂಮಿ ಮಾಡಿದ್ರೆ ನನಗೆ ಹಿಂಗೆ ಸಿಗತ್ತೆ ಅಂತ ಬರ್ತಾರೆ. ವೃತ್ತಿ ರಂಗಭೂಮಿಗೆ ಹೋಗೋರು ಬೇರೆ, ಅಂದ್ರೆ ಇವಾಗ ರೆಪರ್ಟ್ರಿಗಳಿಗೆ ಹೋಗೋರು ಬೇರೆ. ಇವಾಗ ರೆಪರ್ಟ್ರಿಗಳು ಹೋಗೋರ್ಗೆ ಅವ್ರಿಗೆ ಒಂದು ಊಟ ತಿಂಡಿಯ ವ್ಯವಸ್ಥೆ ಖಂಡಿತ ಇರುತ್ತೆ,
ತಿಂಗಳಿಗೆ ಒಂದಿಷ್ಟು ದುಡ್ಡು ಅಂತ ಬರುತ್ತೆ, ಹಾಗಾಗಿ ಅವ್ರು ಒಂದಿಷ್ಟು ವರ್ಷ ಸಸ್ಟೈನಬಿಲಿಟಿ ಇರ್ತಾರೆ, ಆರಾಮಾಗಿ ಮಾಡ್ತಾರೆ. ಬಟ್ ನೀವು ಹವ್ಯಾಸಿ ರಂಗತಂಡಕ್ಕೆ ಬಂದ್ರೆ ಹೌದು. ಆ ಹುಡುಗ ಏನ್ ಮಾಡ್ತಾನೆ ಬಂದು, ಅವ್ನು ಯಲಹಂಕದಿಂದಲೋ ಬರ್ಬೇಕು, ಅವನ ಹತ್ರ ಬಸ್ ಚಾರ್ಜ್ ಇರುತ್ತೋ ಇಲ್ವೋ, ಅಥವಾ ಮೆಟ್ರೋಲ್ ಬರ್ತೀನಿ ಅಂದ್ರೆ ಮೆಟ್ರೋ ಕ್ಲಾಸ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಆಗ ನಾನಂದ್ರೆ ನಮ್ಮ ಹವ್ಯಾಸಿ ರಂಗತಂಡದಲ್ಲಿ ಬಂದು ಮಾಡೋರ್ಗೆ ನಾಟಕ ಮುಗಿದ್ಮೇಲೆ ಥಿಯೇಟರ್ ಕಲೆಕ್ಷನ್ ಒಂದು 500-1000 ಕೊಡಿ ಅಂತ ಕೇಳ್ತೀನಿ, ಅಟ್ಲೀಸ್ಟ್ ₹1000. ಬಿಕಾಸ್ ಅವ್ನಿಗೆ ಅಂದ್ರೆ ಹೋಗಿ ಬರೋ ದುಡ್ಡಾದ್ರೂ ಮಿಕ್ಕತ್ತೆ, ಊಟ ತಿಂಡಿ ನಾನು ಕೇಳ್ತಾ ಇಲ್ಲ, ಅಟ್ಲೀಸ್ಟ್ ಒಂದು ₹1000 ಕೊಡಿ ಅಂತ ನಾವು ಕೇಳ್ತೀವಿ. ಬಟ್ ರಂಗಭೂಮಿ ತುಂಬಿದ್ರೆ ಅವರು ಕೊಡ್ತಾರೆ, ಜನ ಬಂದ್ರೆ ಅವರು ಕೊಡ್ಬೋದು. ಬಟ್ ಆ ಕೊಡೋ ಮನೋಭಾವ ಆ ತಂಡಕ್ಕೂ ಬರಬೇಕು, ಒಬ್ಬ ಆಕ್ಟರ್ಗಳಿಗೂ ಕೊಡೋ ಮನೋಭಾವ. ಇವಾಗ ಹೆಂಗೆ ನೀವು ಟೆಕ್ನಿಷಿಯನ್ಸ್ಗಳಿಗೆ ಕೊಡ್ತಿರೋ, ಒಬ್ಬ ಲೈಟ್ ಡಿಸೈನರ್ ಮಾಡ್ದವನ್ಗ ಇವನಿಗೂ ಹೆಂಗ್ ದುಡ್ಡು ಕೊಡ್ತಿರೋ, ಹಂಗೆ ಒಬ್ಬ ಆಕ್ಟರ್ಗೆ ಜನ ಬರ್ಲಿ ಬಿಡ್ಲಿ ಕೊಡ್ತಾರೆ. ಅಲ್ಲಿ ಲೈಟ್ ಡಿಸೈನರ್ ಕೊಡ್ತಾರೆ, ಮ್ಯೂಸಿಕ್ ಮಾಡ್ದವನು ಕೊಡ್ತಾರೆ. ಹಂಗೆ ಅಲ್ಲಿ ಮಾಡೋ ಆಕ್ಟರ್ಗಳಿಗೆ ಇದನ್ನೇ ನಂಬ್ಕೊಂಡಿರೋರ್ಗೆ, ಇವಾಗ ಎಲ್ಲೋ IT BT ಮಾಡ್ಕೊಂಡ್ ಬರ್ತಿದ್ದಾನೆ ಅವ್ನಿಗೆ ನೀನು ಕೊಡಬೇಡ, ನಾನು ಕೇಳೋದಿಲ್ಲ. ಇದನ್ನೇ ನಂಬ್ಕೊಂಡು ಬರ್ತಿರೋಗೆ ಹವ್ಯಾಸಿ ರಂಗಭೂಮಿಯಲ್ಲಿ ಇದನ್ನೇ ನಂಬ್ಕೊಂಡು ಮಾಡ್ತಾ ಇರೋರಿಗೆ ಶೋ ಆದ್ಮೇಲೆ ಒಂದು ₹1500 ಆದ್ರೂ ಕೊಡು, ಒಂದು ₹2000 ಕೊಡು, ಒಂದು ₹1000 ಕೊಡು. ಅವ್ನಿಗೆ ಮತ್ತೆ ಥಿಯೇಟರ್ ಬರ್ಬೇಕು ಅಂತ ಆಸೆ ಆಗುತ್ತೆ. ಇಲ್ಲಿ ತುಂಬಾ ಜನ ಪ್ರಾಬ್ಲಮ್ ಆಗೋದು ಏನೂ ಕೊಡಲ್ಲ ಪಾಪ, ಅವ್ನಿಗೊಂದು ಬಾಟ್ಲ ನೀರು ಸಿಕ್ಕಲ್ಲ, ಆ ರೇಂಜ್ಗೆ ಇರ್ತಾನ. ಸಾಯಂಕಾಲ ತಿಂಡಿ ಸಿಗತ್ತೆ ಸರಿ, ಬಟ್ ಒಂದು ತಿಂಗಳ ರಿಹರ್ಸಲ್ಗೆ ಅವ್ನು ಬರುವ ವೆಚ್ಚ ಯಾರು ಕೊಡ್ತಾರೆ? ಅವ್ನು ವಾಪಸ್ ಹೋಗೋದು ಹೆಂಗೆ ಹೋಗ್ತಾನೆ? ಯಾರು ಕೇರ್ ಮಾಡಲ್ವಲ್ಲ ನಾವುಗಳು. ಅವ್ನು ಹೆಂಗೆ ವಾಪಸ್ ಹೋಗ್ತಾನೆ, ಅವ್ನು ಹೆಂಗೆ ಬರ್ತಾನೆ, ಅವ್ನು ಏನು ಕಷ್ಟದಲ್ಲಿದ್ದಾನೆ, ಈ ಥರದನ್ನ ನಾವು ಯಾರು ಕೇರೇ ಮಾಡಲ್ಲ, ಅಂದ್ರೆ ತುಂಬಾ ಜನ ಕೇರ್ ಮಾಡಲ್ಲ. ಹಾಗಾಗಿ ಹವ್ಯಾಸಿ ರಂಗಭೂಮಿಯಲ್ಲಿ ಆ ಸಸ್ಟೈನಬಿಲಿಟಿ ಅನ್ನೋದು ತುಂಬಾ ಕಷ್ಟ ಆಗ್ತದೆ. ಇಲ್ಲಪ್ಪ ನೀನು ಸಸ್ಟೈನ್ ಮಾಡ್ಬೋದು, ನೀನು ಮಾಡು, ನನಗೆ ಬರೋ ದುಡ್ಡಲ್ಲಿ ನಾನು ನಿಂಗೆ ಕೊಡ್ತೀನಿ. ತುಂಬಾ ನಿರ್ದೇಶಕರಿಗೆ ಅನ್ನಿಸ್ಬೋದು ಪಾಪ ಕೊಡ್ಬೇಕು ಅಂತ, ಅನಿವಾರ್ಯ ಅವ್ರು ಕೊಡಕ್ಕಾಗ್ಬೋದು. ಏನ್ ಮಾಡ್ಲಿ ಗುರು, ನಾನೇ ಕಷ್ಟಪಟ್ಟು ನಡ್ಕೊಂಡು ಮಾಡ್ತಾ ಇದ್ದೀನಿ, ನನಗೆ ಏನು ಬರ್ತಿಲ್ಲ, ಅವ್ನಿಗೆ ಎಲ್ಲಿ ಕೊಟ್ಟು ನಾನ್ ಸಾಕ್ಲಿ. ಹಾಗಾಗಿ ಇದಕ್ಕೇನಾದ್ರೂ ಒಂದು ಮಾರ್ಗ ಕಂಡುಹಿಡ್ಕೋಬೇಕು. ಬಟ್ ಪಾಪ ಒಂದಿಷ್ಟು ಜನ ಡೆಡಿಕೇಟೆಡ್ ಆಗಿರೋರಿಗೆ ಒಂದು ₹1000 ಕೊಟ್ಟು ಬರ್ತಾರೆ ಅಂತ ನನಗೆ ಅನ್ಸುತ್ತೆ ಸರ್. ನನಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನಾವು ರಂಗಭೂಮಿ ಅಂತ ಬಂದಾಗ ಅಲ್ಲಿ ಒಂದು ಡೆಡಿಕೇಶನ್ ಬೇರೆ. ಅಂದ್ರೆ ಎಲ್ಲದರಲ್ಲೂ ಈಗ ಸಿನಿಮಾ ನಟನೆ ಅಥವಾ ಸೀರಿಯಲ್ ನಟನೆ ಅಂತ ನನ್ನ ಪಾತ್ರವನ್ನು ನಾನು ಜೀವಿಸ್ತೇನೋ ಅಥವಾ ಮಾಡ್ತೇನೋ, ನಟಿಸ್ತೇನೆ, ಹೋಗ್ತೇನೆ. ರಂಗಭೂಮಿ ಅಂತ ಬಂದಾಗ ನೀವು ಹೇಳ್ತೀರಾ ಲೈಟಿಂಗು, ಬ್ಯಾಗ್, ಸ್ಟೇಜ್ ಬಿಚ್ಚೋದ್ರಿಂದ ಸ್ಟೇಜ್ ಕಟ್ಟೋದ್ರವರೆಗೆ ಇರ್ತೇವೆ ಅಂತೇಳಿ. ಇದರಿಂದ ಈಗ ನೀವು ಈಗ ಒಂದೇ ನಾಟಕವನ್ನು ಈಗ ನಾವು ತುಂಬಾ ಜನರನ್ನ ನೋಡಿದಾಗ ಒಂದೇ ಪಾತ್ರವನ್ನು ತುಂಬಾ ಸರ್ತಿ ಮಾಡ್ತಾರೆ. ಈಗ ಮುಖ್ಯಮಂತ್ರಿ ಪಾತ್ರವನ್ನು ಮುಖ್ಯಮಂತ್ರಿ ಚಂದ್ರ ಅವರು ಫೇಮಸ್ ಆಗ್ತಾರೆ. ಆದ್ರೆ ಅವರು ಮೊದಲ ಮುಖ್ಯಮಂತ್ರಿ ನಾಟಕಕ್ಕೂ ಕೊನೆ ಮುಖ್ಯಮಂತ್ರಿ ನಾಟಕಕ್ಕೂ ಅವರಲ್ಲೇ ಚೇಂಜಸ್ಗಳಾಗ್ತಾ ಇರುತ್ತೆ, ಸ್ಕ್ರಿಪ್ಟ್ಗಳಾಗಿರ್ಬೋದು, ಆಟೋಮೆಟಿಕ್ ಅವರಲ್ಲೇ ಬದಲಾವಣೆ ಆಗ್ತದೆ. ಇದು ನಮ್ಮ ಈ ಸೀರಿಯಲ್ಗಳಲ್ಲಿ ಮತ್ತೆ ಇದರಲ್ಲಿ ಅವಕಾಶವೇ ಇರೋದಿಲ್ಲ ಅನ್ಸುತ್ತೆ ನಟನಿಗೆ. ಅಲ್ಲಿ ಒಂದು ಲಿಮಿಟೆಡ್ ಇದಿರುತ್ತೆ. ಇಲ್ಲಿ ಅವನ ಕ್ಯಾರೆಕ್ಟರ್ನ ಅವನೇ ಹೇಗೆ ಬೇಕಾದ್ರೂ ಮೌಲ್ಡ್ ಮಾಡ್ಕೋಬಹುದು. ಅದವನ ನಾಲೆಡ್ಜು, ಅವನು ಓದೋ ಎಜುಕೇಶನ್ ಮತ್ತು ಅವನಿಗೆ ಸಿಗ್ತಾ ಇರೋ ನಾಲೆಡ್ಜು ಕಾರಣ ಆಗ್ಬೋದು ಅಂತ ನನಗನ್ಸುತ್ತೆ. ಇದನ್ನ ನೀವು ಹೇಗೆ ನೋಡ್ತೀರಾ ಅಂತ ಹೇಳಿ. ಯಾಕಂದ್ರೆ ರಂಗಭೂಮಿಯನ್ನ ಕಟ್ಟೋದ್ರಿಂದ ಅದರ ಕತೆ ಬರೆಯುವ ತನಕ ನಿಮಗೂ ಗೊತ್ತಿರ್ತದೆ ಅದರ ಇದೆಲ್ಲ ಅಲ್ಲ. ಅದು ಒಂದು ಪಾತ್ರ ಇದೆಯಲ್ಲ, ಇವಾಗ ಮುಖ್ಯಮಂತ್ರಿ ಚಂದ್ರು ಸರ್ ಹೇಳಿದ್ರಿ, ಇವಾಗ ಕರಿಮಾಯಿ, ನಾನು ಕರಿಮಾಯಿ ಆಲ್ಮೋಸ್ಟ್ ಒಂದು 20 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದೀನಿ ರೋಲ್. ರಂಗಶಂಕರ್ ಓಪನ್ ಆದಾಗಿಂದ, ಸೊ 2004 ಅದು ಫಸ್ಟ್ ಶೋ. 20 ವರ್ಷ ಆಯ್ತು. ಸೊ 20 ವರ್ಷದಿಂದ ನನ್ನ ಕರಿಮಾಯಿ ಆ ಪಾತ್ರವನ್ನ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಆಗ ಮಾಡ್ತಿದ್ದಾಗ ಇದ್ದಂತಹ ಒಂದು ಮೆಚುರಿಟಿಗೂ ಈಗ ಮಾಡ್ಬೇಕಾದ್ರೆ ಆ ಪಾತ್ರ ಮಾಡ್ಬೇಕಾದ್ರೆ ಇರುವಂತ ಮೆಚುರಿಟಿಗೂ ತುಂಬಾ ವ್ಯತ್ಯಾಸ ಇದೆ. ಬಿಕಾಸ್ ನಾನು ಒಂದು ತುಂಬಾ ಮಕ್ಕಿ ಮಾಡ್ತಿದ್ದೆ ಬಿಗಿನಿಂಗ್ ಅಲ್ಲಿ. ಕಾಶಿ ಅವ್ರ ಹಂಗ್ ಮಾಡ್ತಿದ್ರು, ಇವ್ರ ಹಿಂಗ್ ಮಾಡ್ತಿದ್ರು, ಅವ್ರ ಹಂಗ್ ಮಾಡ್ತಿದ್ರು. ಅಂದ್ರೆ ಅಲ್ಲಿ ಆ ತಂಡದವ್ರಿಗೂ ಅವ್ರು ಅಷ್ಟು ಚೆನ್ನಾಗಿ ಮಾಡ್ತಿದ್ದ, ನೀನ್ ಹಿಂಗ್ ಮಾಡೋ ಹಂಗೆ ಕಾಣಿಸುತ್ತೆ, ನೀನ್ ಹಿಂಗ್ ಮಾಡೋ ಹಂಗೆ ಕಾಣಿಸುತ್ತೆ ಅನ್ನೋ ಫಸ್ಟ್ ಕಲಿಕೆ ಪ್ರೊಸೆಸ್ ಅಲ್ಲಿ ಹಿಂಗ್ ಮಾಡ್ತಿದ್ರ ಹಿಂಗ್ ಮಾಡೋಣ, ಹಿಂಗ್ ಮಾಡ್ತಿದ್ರ ಹಿಂಗ್ ಮಾಡೋಣ ಅಂತ ಮಾಡ್ತಿರ್ತೀವಿ. ಬಟ್ ಅದು ಹೋಗ್ತಾ 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 ಅದನ್ನ ಬಿಟ್ಟು ನಮ್ದನ್ ತರಬೇಕಲ್ಲ, ನನ್ನತನ ಅನ್ನೋದೇನಿದೆ. ಬಿಕಾಸ್ ನಾನು ಕೆಲವು ಈ ಟ್ರಾನ್ಸ್ಜೆಂಡರ್ಸ್ ಗ್ರೂಪ್ ಅಲ್ಲಿ ವರ್ಕ್ ಮಾಡಿದಾಗಲ್ಲ ಅಥವಾ ಇದು ಮಾಡಿದಾಗ ಅಂದ್ರೆ ಟ್ರಾನ್ಸ್ಜೆಂಡರ್ ರೋಲ್ ಅದು, ಅವ್ರಗಳ ಅಂದ್ರೆ ಅವ್ರ ಭಾವಾಭಿನಯ ಹೆಂಗಿರುತ್ತೆ, ಅವ್ರು ಮಾತಾಡೋದು ಹೆಂಗಿರ್ತಾರೆ, ಅವ್ರು ಸರಳವಾಗಿ ಇರ್ತಾರೆ, ಅವ್ರು ಏನು ಆರಾಮಾಗಿ ಇದಾರಲ್ಲ, ಮನುಷ್ಯರಾಗಿ ಇದಾರಲ್ಲ, ನಾವ್ಯಾಕೆ ಅದನ್ನ ಓವರ್ ಎಂಫಸೈಸ್ ಮಾಡ್ಬೇಕು. ಇವನ್ ಜಯಶ್ರೀಮಾನು ಹೇಳಿದಷ್ಟೇನೆ, ತುಂಬಾ ಓವರ್ ನಾವು ಮಾಡೋದು ಬೇಡ ಕಣೋ, ಯಾಕೋ ನಾವು ಬೇರೆ ಮಾಧ್ಯಮಗಳೆಲ್ಲ ತೋರಿಸಿರ್ಬೋದು ತುಂಬಾ ಕ್ಲೀಶೇಡ್ ಆಗಿ, ಬೇಡ ಅದ್ ಮಾಡೋದು. ಆ ವಾಯ್ಸ್ನು ಯಾಕೆ ಚೇಂಜ್ ಮಾಡ್ಬೇಕು, ಹಿಂಗೆ ಮಾತಾಡೋಣ, ನಾನು ಹೆಂಗಿದ್ದೀನಿ ಹಂಗೆ ಮಾತಾಡೋಣ. ಸೊ ಹಿಂಗೆ ರಂಗಭೂಮಿಯಲ್ಲಿ ಏನಾಗತ್ತೆ, ಆ ಪಾತ್ರವನ್ನ ಮಾಡ್ತಾ 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 ನಾವು ಜೀವಿಸ್ತಾ ಹೋಗ್ತೀವಿ. ಮಾಡ್ತಾ ಅಂದ್ರೆ ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದೆಯಲ್ಲ, ಅದು ರಿಹರ್ಸಲ್ಸ್ ಮಾಡ್ತಾನೆ ಇರ್ತೀವಿ.
ಅದೇ ಪಾತ್ರ ಜೊತೆ ಇರ್ತೀವಿ, ಅದನ್ನ ಬಿಟ್ಟು ವಾಪಸ್ ತಿರ್ಗಿ ಆ ಪಾತ್ರಕ್ಕೆ ಹೋಗ್ತೀವಿ. ಇವಾಗ ಈ ಶೋ ಮಾಡ್ತೀವಿ, 1 ತಿಂಗಳು ಬಿಡ್ತೀವಿ, ಮತ್ತೆ ಅಲ್ಲಿಗೆ ಹೋಗ್ತೀವಿ, ಮತ್ತೆ ಅದನ್ನ ಮಾಡ್ತೀವಿ. ಸೊ ಇವತ್ತು ಕೇಳಿದ್ರು ಆ ಡೈಲಾಗ್ಗಳು ನಾನು ಯಾವತ್ತೂ ಮರ್ತಿಲ್ಲ. ಇವಾಗ ಹೇಳಿದ್ರು ಆ ಡೈಲಾಗ್ಗಳು ತಲೆಗೆ ಬರುತ್ತೆ, ಯಾಕಂದ್ರೆ ಆ ಪಾತ್ರ ಜೊತೆ ಜೀವಿಸ್ತಾ ಇರ್ತೀವಲ್ಲ, ಹಾಗಾಗಿ ಡೈಲಾಗ್ಗಳು ಬರುತ್ತೆ. ಅದೇ ನೀವು ಮಾಡಿರೋ ಸಿನಿಮಾದೋ ಸೀರಿಯಲ್ದೋ ಡೈಲಾಗ್ ಕೇಳಿ, ಒಂದು ತಲೆಯಲ್ಲಿರಲ್ಲ. ಅದು ಆ ಮೊಮೆಂಟಿಗೆ ಜೀವಿಸೋದು. ಆ ಮೊಮೆಂಟಿಗೆ ಬರ್ತೀರಾ, ನೀವು ಡೈಲಾಗ್ ಕೊಡ್ತೀರಾ, ಅದು ಹೇಳ್ದೆ ನಾನು ಹೋಗ್ಬಿಟ್ಟೆ, ನಾನು ಮತ್ತೆ ಜೀವನದಲ್ಲಿ ಯಾವತ್ತೂ ಡೈಲಾಗ್ ಹೇಳಲ್ಲ. ನೀವು ಯಾವ್ದು ಕೊಟ್ಟರು ಜೀವನದಲ್ಲಿ ಡೈಲಾಗ್ ವಾಪಸ್ಸು ಬರಲ್ಲ, ನಾನು ಹೇಳೋದು ಇಲ್ಲ. ಆ ಸಿಚುವೇಶನ್ ಹುಟ್ಟಲ್ಲ. ನಾಟಕ ಹಂಗಲ್ವಲ್ಲ, ಆ ಸಿಚುವೇಶನ್ ಮತ್ತೆ 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 ಅಲೆಗಳ ಹೊಡಿತಾನೆ ಇರುತ್ತೆ. ಯಾವಾಗ ಅಲೆಗಳು ಹೊಡಿಯತ್ತೋ ಆಗ್ಲೇ ನಂಗೆ ಬಂಡೆ ಕರಗೋದು, ಒಂದು ಸ್ಮೂತ್ನೆಸ್ ಬರೋದು. ಇದು ಹಂಗಲ್ವಲ್ಲ, ಸೀರಿಯಲ್ ಸಿನಿಮಾದಲ್ಲಿ ಹಿಂಗೆ ಕೊಡ್ತಾರೆ, ಇಲ್ಬೋದು ಎದ್ದೋಗು, ಆ ಪಾತ್ರ ಏನ್ ಜೀವಿಸೋದು ನಾನು, ಆ ಮೊಮೆಂಟಿಗೆ ಬದುಕ್ತೀನಿ ಅಷ್ಟೇ. ಹಾಗಾಗಿ ಅದು ನೆನಪಲ್ಲಿ ಉಳಿಯೋಣ. ಹಾಗಾಗಿ ಒಬ್ಬ ಆಕ್ಟ್ರಾಗಿ ಬೆಳಿಬೇಕು, ನಿಂಗೆ ಥಿಯೇಟರ್ ತುಂಬ ಮುಖ್ಯ ಆಗುತ್ತೆ. ಬಟ್ ಹಾಗಂತ ನಾನು ತುಂಬ ಜನ ಹೇಳೋಂಗೆ ಸಿನಿಮಾ ಆ್ಯಕ್ಟಿಂಗ್ ಈಸಿ, ಸೀರಿಯಲ್ ಆ್ಯಕ್ಟಿಂಗ್ ಈಸಿ, ಥಿಯೇಟರ್ ಕಷ್ಟ ಅಂತ ಹೇಳಲ್ಲ. ಆ್ಯಕ್ಚುಲಿ ನನ್ನ ಪ್ರಕಾರ ಸಿನಿಮಾ ಆ್ಯಕ್ಟಿಂಗೇ ಕಷ್ಟ. ಥಿಯೇಟರ್ ಆ್ಯಕ್ಟಿಂಗ್ ಆ್ಯಕ್ಚುಲಿ ಈಸಿ ಮಾಡ್ಕೋಬೇಕು. ನೀನು ಇಷ್ಟು ವರ್ಷ ಥಿಯೇಟರ್ ಮಾಡಿ, ಇಷ್ಟು ರಿಹರ್ಸಲ್ ಮಾಡಿನೂ ನೀನು ಸ್ಟೇಜ್ ಮೇಲೆ ಬಂದು ತಪ್ಪು ಮಾಡ್ತೀಯ ಅಂದರೆ ಅದು ನಟನಾಗಿ ನಿಂದೇ ತಪ್ಪದು. ನೀನು ಕಾನ್ಸಂಟ್ರೇಟ್ ಮಾಡ್ತಿಲ್ಲ, ನೀನು ಸರಿಯಾಗಿ ಮಾಡ್ತಿಲ್ಲ ಅಂತ ಅರ್ಥ. ಅದು ಏನು 1 ತಿಂಗಳು ರಿಹರ್ಸಲ್ ಮಾಡಿದ್ಯಾ, ಅದೇ ಡೈಲಾಗ್ಸು, ಆ ಮೂಮೆಂಟ್ಸ್ ಗೊತ್ತು ನಿನಗೆ, ಏನು ಮಾಡ್ಬೇಕು ಗೊತ್ತು, ಎಲ್ಲ ಮಾಡಿನೂ ಎಮೋಷನ್ ಗೊತ್ತು ನಿನಗೆ, ಈ ಮೊಮೆಂಟ್ಗೆ ಎಮೋಷನ್ ನಿಂಗೆ ಗೊತ್ತಾಗ್ತಿರತ್ತೆ. ಆಡಿಯನ್ಸ್ ಗೊತ್ತಿಲ್ಲ ಇರ್ಬೋದು, ಬಟ್ ಇನ್ನೂ ಗೊತ್ತಾಗ್ತಿರತ್ತೆ ಇಷ್ಟೊತ್ತಿಗೆ ನಾನು ಎಮೋಟ್ ಆಗ್ತೀನಿ, ಇದಕ್ಕೆ ಹಿಂಗೆ ಬರುತ್ತೆ, ಇದೆಲ್ಲ ನಾನು ಎಮೋಟ್ ಆಗ್ಬೇಕು, ಇಷ್ಟೆಲ್ಲ ನಿನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ. ಅಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿನೂ ನೀನು ಬಂದು ಮತ್ತೆ ಸ್ಟೇಜ್ ಮೇಲೆ ತಪ್ಪು ಮಾಡ್ತೀಯ ಅಂದರೆ ನಟನಾಗಿ ನಿಂದೆ ತಪ್ಪದು. ಅದೇ ನೀವು ಸಿನಿಮಾದಲ್ಲಿ ಹಂಗಾಗಲ್ಲ. ನಿಮಗೆ ನೀವು ಬಂದು ಹೀರೋಗಳಾದ್ರೂ ಮುಖ್ಯ ಪಾತ್ರಗಳಾದ್ರೂ ಒಂದು ಸ್ಕ್ರಿಪ್ಟ್ ಇರುತ್ತೆ, ಓದಿರ್ತಾರೆ, ಸಿಚುವೇಶನ್ ಹಿಂಗಿರುತ್ತೆ ಅಂತ ಗೊತ್ತು. ಬಟ್ ಚಿಕ್ಕ ಪಾತ್ರಗಳು ಬರೋರಿಗೆ ನಿಮ್ಗೆ ಅವಾಗ ಸ್ಕ್ರಿಪ್ಟ್ ಕೊಡ್ತಾರೆ, ನೀನು ಓದಬೇಕು, ಆ ಮೊಮೆಂಟಲ್ಲಿ ಆ್ಯಕ್ಟ್ ಮಾಡಬೇಕು, ಆ ಎಮೋಷನ್ ಕ್ಯಾರಿ ಮಾಡಬೇಕು, ಎಮೋಷನ್ ಹೇಳಬೇಕು, ಕಟ್ ಅಂದಮೇಲೆ ವಾಪಸ್ ಕ್ಯಾಮ್ರಾ ಸೆಟಪ್ ಮಾಡಿ ಲೈಟೆಲ್ಲ ಆದ್ಮೇಲೆ ಬಂದು ತಿರ್ಗಾ ಎಮೋಷನ್ ಕ್ಯಾರಿ ಮಾಡ್ಬೇಕಲ್ಲ. ನೀನು ದೊಡ್ಡ ನಟ ಆದ್ರೂ, ಹಿಂಗೆ ಮುಖ್ಯ ಪಾತ್ರ ಮಾಡ್ತಿದ್ರು, ಎಷ್ಟೇ ಸ್ಕ್ರಿಪ್ಟ್ ಓದಿದ್ರು ಆ ಎಮೋಷನ್ನ ಬ್ರೇಕ್ ಮಾಡಿ ಅದನ್ನ ಹೊರಗಡೆ ಕೂತ್ಕೊಂಡು ಅದನ್ನ ಸಸ್ಟೈನ್ ಮಾಡಿ ವಾಪಸ್ ಶಾರ್ಟ್ ರಿಪೀಟ್ ಮಾಡಿದಾಗ ನೀನು ಅದೇ ಎಮೋಷನ್ನ ವಾಪಸ್ ತರೋದಿದೆಯಲ್ಲ, ಅದು ತುಂಬಾ ಕಷ್ಟ. ಅದು ಸಸ್ಟೈನಬಿಲಿಟಿ ಹೆಂಗೆ ಬರುತ್ತೆ ನಿಮಗೆ? ಇಲ್ಲೊಂದು ಸ್ಟಾರ್ಟಿಂಗ್ ರಂಗ ಶುರುವಾದಾಗಿಂದ ಎಂಡ್ ವರೆಗೂ ಒಂದು ಮೂಮೆಂಟ್ ಅಲ್ಲಿ ಮುಗ್ದೋಯ್ತಿದ್ದು. ಇಲ್ಲಿ ಯಾರು ನಿಂಗೆ ತೊಂದರೆ ಮಾಡೋರಿಲ್ಲ, ಕಟ್ ನಿಲ್ಸೋ ಅಂತ ಕರ್ಕೊಂಡು ಹೋಗೋರಿಲ್ಲ, ಲೈಟ್ ಆಫ್ ಆಯ್ತು ನಿಲ್ಸ್ಕೊಳ್ಳೋರು ಇಲ್ವಲ್ಲ. ನೀನ್ ಪಾತ್ರದ ಜೊತೆ ಕಂಟಿನ್ಯೂಸ್ ಮೂಮೆಂಟ್ ಅಲ್ಲಿ ಇರ್ತೀಯ ಆನ್ ಸ್ಟೇಜ್. ಇಲ್ಲಿ ನಂಗೆ ಇರಲ್ವಲ್ಲ. ಇವತ್ತು ಮಾಡಿದ್ದು ಸೀನ್ 1 ತಿಂಗಳು ಬಿಡ್ಕೊಂಡು ಮಾಡ್ತೀನಿ ಅಂತಾನೆ ನೀನ್ ಯೋಚನೆ ಮಾಡ್ಬೇಕು, ಗುರು ಅವತ್ತು ಏನ್ ಮಾಡಿದ್ದೆ ನಾನು, ಓ ನನ್ ಕಂಟಿನ್ಯೂಟಿ ಏನಿತ್ತು, ಮೀಸೆ ಇಷ್ಟ ಇತ್ತಾ, ಕೂದ್ಲು ಇಷ್ಟ ಇತ್ತಾ, ಕೈ ಇಷ್ಟ ಎತ್ತಿದ್ನ, ಎಲ್ ತಿರ್ಗಿದ್ದು ಏನು ಗೊತ್ತಿರಲ್ಲ. ಹೌದು, ಬಾಡಿ ಇದೆ. 1 ತಿಂಗಳಲ್ಲಿ ನಾವು ಜ್ವರ ಗಿರ ಬಂದು ಸಪೂರ ಆಗ್ಬೋದು, ತುಂಬಾ ಇರುತ್ತೆ, ದೇಹನೂ ಚೇಂಜ್ ಆಗ್ತದೆ. ಹಾಗಾಗಿ ನಿಮ್ಗೆ ಹೆಂಗ್ ಲಾಸ್ಟ್ ಸೀನ್ ನಾನು ಇದ್ ಮಾಡಿದ್ನಾ, ಓ ಅದರ ಎಮೋಷನ್ ನಾನು ಈ ಸೀನ್ ಕ್ಯಾರಿ ಮಾಡ್ಬೇಕಾ, ಸರಿ ಈ ಸೀನ್ ಮಾಡಿ 1 ವಾರ ಆಗಿರುತ್ತೆ, ಲೊಕೇಶನ್ ಶಿಫ್ಟ್ ಒಂದಿರ್ತಾನೆ, ಆ ಲೊಕೇಶನ್ ಹೋಗಿ ನಾನು ಅದು ಕ್ಯಾರಿ ಮಾಡಿ ಅಂದ್ರೆ ತುಂಬಾ ಕಷ್ಟ ಇದೆ. ಅದು ಆ ನಟನೆ ಈಸಿ ಏನಲ್ಲ. ಬಟ್ ಹಾಗಾಗಿ ಥಿಯೇಟರ್ ಚೆನ್ನಾಗಿ ಮಾಡಿ, ನೀವು ಥಿಯೇಟರ್ ಚೆನ್ನಾಗಿ ಮಾಡಿ, ಬಂದು 2 ವರ್ಷ ಚೆನ್ನಾಗಿ ಮಾಡಿ, ಇಲ್ಲ 3 ವರ್ಷ ಮಾಡಿ ಕಲೀರಿ. ಅಲ್ಲಿ ಹೋಗಿ ನಿಮ್ಗೆ ಆ ಸಸ್ಟೈನಬಿಲಿಟಿ ಥಿಯೇಟರ್ ಹೇಳ್ಕೊಟ್ಟಿರುತ್ತೆ. ತೆಂಡೂಲ್ಕರ್ ಅವ್ರದ್ದೊಂದು ಬುಕ್ಕಲ್ಲಿ ಅವ್ರದ್ದೊಂದು ಮಾತಿದೆ. ಅವ್ರಿಗೆ ಲೈಕ್ ಒಂದು ಇಂಟರ್ವ್ಯೂಲಿ ಕೇಳ್ತಾರೆ, ಸರ್ ನೀವು ಮ್ಯಾಚ್ ಆಡ್ಬೇಕಾದ್ರೆ ಲೈಕ್ ಈ ಬಾಲ್ಗೆ ಡಿಫೆನ್ಸ್ ಆಡ್ತೀನೋ, ಇದು 4 ಹೊಡಿತೀನೋ, ಇದು ಹುಕ್ ಹೊಡಿತೀನೋ, ಸ್ವೀಪ್ ಮಾಡ್ತೀನೋ, ನೀವು ಹೆಂಗೆ ಸರ್ ಡಿಸೈಡ್ ಮಾಡ್ತೀರಾ? ನಾನು ಮ್ಯಾಚಲ್ಲಿ ಡಿಸೈಡೇ ಮಾಡಲ್ಲ ಅಂತ. ನಾನು ಏನಿದ್ರು ನನ್ನ ಪ್ರಾಕ್ಟೀಸ್ ಸೆಷನ್ ಇದೆಯಲ್ಲ ನೆಟ್ಸಲ್ಲಿ, ಇದನ್ನ ನಾನು ಡಿಸೈಡ್ ಮಾಡಿರ್ತೀನಿ ಈ ಬಾಲ್ಗೆ ಹಿಂಗೆ ಆಡಬೇಕು ಅಂತ. ನನ್ನ ಮ್ಯಾಚಲ್ಲಿ ಇರೋದೆಲ್ಲ ರಿಫ್ಲೆಕ್ಸು ಅಂತಾರೆ. ಹಂಗೇನೆ ನೀನ್ ಥಿಯೇಟ್ರಲ್ಲಿ ಏನ್ ಮಾಡ್ತೀಯ ಪ್ರಾಕ್ಟೀಸು, ನೀನ್ ಸಿನಿಮಾದಲ್ಲಿ ರಿಫ್ಲೆಕ್ಸ್ ಆಗ್ಬೋದಲ್ಲ. ಇಟ್ಸ್ ಲೈಕ್ ನಿಂಗೆ ಕ್ಲೀಶೆಡ್ ಅನ್ಸ್ಬೋದು, ಬಟ್ ನಿಂಗೆ ರಿಫ್ಲೆಕ್ಟ್ ಗೊತ್ತಾಗತ್ತೋ, ಅದ್ರಲ್ಲಿ ನಾನು ಹಂಗೆ ಮಾಡಿದ್ದೆ, ಇದು ನಿಂಗೆ ಮಾಡೋಸಿರೋ ಪ್ರಪ್ ಅಂತ ರಿಫ್ಲೆಕ್ಟ್ ಮಾಡ್ತೀವಿ. ಸೊ ಆ ಥರದ್ದು ಒಂದು ಅಭ್ಯಾಸ ಆಗ್ಬೋದಲ್ವಾ ಅದು ಅನ್ನೋದು ನನ್ನ ಅನಿಸಿಕೆ. ಅದು ನಾನು ಇವರು ಮಂಜುನಾಥ್ ಬಡಿಗೇರ್ ಹತ್ರ ಮಾತಾಡಿದ್ದೆ, ಅದಾದ ನಂತರ ಜಯತೀರ್ಥ ಅವರ ಇಂಟರ್ವ್ಯೂ ಮಾಡಿದ್ದೆ. ಈ 2 ಟೈಮಲ್ಲಿ ನಾನು ಕಾಮನ್ ಆಗಿ ಏನು ಕೇಳಿದೆ ಅಂದರೆ, ರಂಗಭೂಮಿ ವಾಪಸ್ ಅಂದರೆ ಈಗ ನಾವು ಅದು ಹೋಗ್ತಾ ಇದೆ, ಅದಕ್ಕೆ ಜನ ಬರ್ತಾ ಇಲ್ಲ, ನೋಡ್ತಾ ಇಲ್ಲ, ಈ ಒಂದು ಆರೋಪಗಳೇನಿದೆ ಅದ್ರ ನಡುವೆ ಪುನಃ ಬರುತ್ತಾ ಇದು, ಉಳಿಯುತ್ತಾ ಇದು ಅಂತ ಕೇಳಿದಾಗ ಅವರಿಬ್ರು ಹೇಳಿದ ಮಾತು, ಇದು ಜೀವಂತ ಕಲೆ, ಇದು ಉಳಿಯುತ್ತೆ. ಜನ ಸಿನಿಮಾ, TV, ಮೊಬೈಲಲ್ಲಿ ಸಿಗೋ ಕಂಟೆಂಟ್ ಎಷ್ಟೇ ಇದ್ರು ಏನೇ ಇದ್ರು ಈ ಕಲೆನ ಮತ್ತೆ ಸಸ್ಟೈನ್ ಆಗಿ ನಿಲ್ಲುತ್ತೆ, ಇದನ್ನೇ ಜನ ನೋಡ್ತಾರೆ, ಇದಕ್ಕೆ ಮರಳಿ ಬರ್ತಾರೆ ಅಂತಾರೆ. ನಿಮ್ಮ ಒಪಿನಿಯನ್ ಏನು ಅಂತ? ಸರ್, ಯಾವುದೇ ಕಲೆ ಆದರೂ ಅದು ಎಂದಿಗೂ ಜೀವಂತ. ಅದು ಎನಿ ಕಲೆ ಅದು ಎಂದಿಗೂ ಜೀವಂತ.
ಪ್ಲಸ್ ಜನಪದ ಎಷ್ಟು ವರ್ಷ ಆಯ್ತು ಇನ್ನೂ ಜೀವಂತ, ರಂಗಭೂಮಿ ಎಷ್ಟು ವರ್ಷ ಆಯ್ತು ಇನ್ನೂ ಜೀವಂತ, ನೃತ್ಯ ಎಷ್ಟು ವರ್ಷ ಆಯ್ತು ಇನ್ನೂ ಜೀವಂತ. ಅದಕ್ಕೆ ಅಳಿವೆಲ್ಲ ಇಲ್ಲ ಸರ್. ಅಲ್ಲ ಈಗ ನಾವು ತಾತ್ಕಾಲಿಕವಾಗಿ ಅನ್ಕೋಬಹುದು ಹೊಸದಾಗಿ ಕ್ಯಾಮ್ರಾ ಬಂದ್ಬಿಟ್ಟಿದೆ, ಎದ್ ಬಂದಿದೆ ನೋಡ್ತಿದೀವಿ. ಎಷ್ಟು ದಿವಸ ಕೂತ್ಕೊಂಡು ನೋಡ್ತೀರಾ ಮನೇಲಿ? ಖಂಡಿತ ಒಂದ್ ದಿವಸನಾದ್ರು ಹೊರಗೆ ಬರ್ಬೇಕು ಅನ್ಸತ್ತಾ ನಿಮ್ಗೆ? ಅನ್ಸತ್ತೆ ತಾನೆ, ಬಿಟ್ಬಿಟ್ಟು ಬರೋಣ, ಅಯ್ಯೋ ಹೊರ್ಗೋಗಿ ಏನಾದ್ರೂ ಮಾಡೋಣಪ್ಪ ಅನ್ಸತ್ತಲ್ವಾ? ಹಾಗಾಗಿ ಥಿಯೇಟರ್ ಜನ ಬರ್ತಾರೆ, ಒಳ್ಳೆ ನಾಟಕಗಳು ಮಾಡಿದ್ರೆ ಖಂಡಿತ ಬರ್ತಾರೆ. ಇಲ್ಲಾಂದ್ರೆ ರಂಗಶಂಕರ ಅಂತ ಥಿಯೇಟರ್ ನಡ್ಸಕ್ ಆಗ್ತಿತ್ತ? 20 ವರ್ಷ ನಟನ ಅಂತ ಸಂಸ್ಥೆನ ಮಾಡಕ್ ಆಗ್ತಿತ್ತ? ಇವಾಗ ಸಂಚಾರಿನೂ ಮಾಡ್ತಿದೀವಲ್ಲ, ಕಲಾಗಂಗೋತ್ರಿ ನಡೀತಾ ಇದೆ, ಇನ್ನೂ ಪ್ರಯೋಗರಂಗ ನಡೀತಾ ಇದೆ, ಎಷ್ಟು ಬೆನಕ ನಡೀತಾ ಇದೆ. ಯಾಕೆ ನಡೀತಾ ಇದೆ ಇನ್ನು ಥಿಯೇಟರ್ ತಂಡಗಳು? 50 ವರ್ಷ ಸ್ಪಂದನ ನಡೀತಾ ಇದೆ, 50 ವರ್ಷ ಬೆನಕಾಗ, 50 ವರ್ಷ ನಟರಂಗಾಗ, 50 ವರ್ಷ. ಯಾಕೆ 50 ವರ್ಷ ಆದ್ರೂ ಇನ್ನೂ ಥಿಯೇಟರ್ ಮಾಡ್ತಿದ್ದಾರೆ? ಯಾಕಂದ್ರೆ ಜನ ಬರ್ತಿದ್ದಾರೆ, ಮಾಡ್ತಾರೆ, ನೋಡ್ತಾರೆ. ಜನಕ್ಕೂ ಒಂದು ರಿಫ್ರೆಶ್ಮೆಂಟ್ ಬೇಕು. ಲೈಕ್ ಅವ್ರಿಗೂ ಅಲ್ಲಾಗೋ ಒಂದು ರಿಯಾಲಿಟಿ ನೋಡೋಕೆ ಇಷ್ಟಪಡ್ತಾರೆ. ಹಾಗಾಗಿ ಜನ ಖಂಡಿತ ಬರ್ತಾರೆ ಸರ್, ಬರಲ್ಲ ಅಂತೇನಿಲ್ಲ. ಬಟ್ ಇವಾಗಿರೋ OTT ಪ್ರಭಾವ ನೋಟ್ಲಿ ಥಿಯೇಟರ್ಗೂ ಬರ್ಬೋದೇನೋ ಗೊತ್ತಿಲ್ಲ. ಯಾವತ್ತು ಥಿಯೇಟರ್ OTT ಅಂತ ಬರುತ್ತೋ ನಿಮ್ಗೆ ಗೊತ್ತಿಲ್ಲ. ಇವಾಗಿನ ಟೆಕ್ನಾಲಜಿಲಿ ಇನ್ನು ಯಾರು ಯೋಚನೆ ಮಾಡಿದಾರಲ್ಲೋ ಗೊತ್ತಿಲ್ಲ, ಬಂದಿದೆ ಬೇರೆ ಕಡೆ ಎಲ್ಲ. ಇವಾಗ ನ್ಯೂಯಾರ್ಕ್ ಈ ಕಡೆ ಎಲ್ಲ ಥಿಯೇಟರ್ OTTಗಳಿದೆ. ಸದ್ಯಕ್ಕೆ ಇಂಡಿಯಾದಲ್ಲಿ ಇನ್ನೂ ಆ ಥರದ್ದೊಂದು ಬಂದಿದ್ರು ಇನ್ನೂ ಪ್ರಚಲಿತ ಇಲ್ಲ. ಅವಾಗ ಏನು ಮಾಡೋಕ್ಕಾಗಲ್ಲ, ನೋಡ್ಬೇಕು ಅವಾಗ ಏನಾಗತ್ತೆ ಅಂತ ಅಷ್ಟೇ. ನಿಮ್ಮ ಈ ರಂಗಭೂಮಿಯ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ವಿ. ಸಿನಿಮಾ ನಂತರದ ಘಟ್ಟ ಅಂತ ನಾವು ನೋಡೋದಾದ್ರೆ, ನೀವು ನಿರ್ದೇಶನವನ್ನು ಮಾಡ್ತೀರಾ, ನಟನೆಯನ್ನು ಮಾಡ್ತೀರಾ. ನಾನು ನಿಮ್ಮನ್ನ ನನಗೆ ತುಂಬಾ ಇಷ್ಟ ಆದಂತ ಪಾತ್ರದಲ್ಲಿ ಮುಖಜ್ಜೆ ಕನಸು ಒಂದು ಅದನ್ನ ನೋಡಿದಾಗ ನನಗೆ ಒಂದೊಂದ್ಸರ್ತಿ ಶಿವರಾಮ ಕಾರಂತರೆ ಅದನ್ನ ಮುಖಜ್ಜೆ ಕನಸು ಓದುವಾಗ ಅಲ್ಲಿ ಮಾತಾಡಿದ್ದು, ನಾನು ಶಿವರಾಮ ಕಾರಂತರ ಅಂತಾನೆ ಓದಿದ್ದು. ಸಿನಿಮಾ ನೋಡುವ ಮುಂಚೆ ನಾನು ಕಾದಂಬರಿಯನ್ನು ಅದನ್ನು ಓದುವಾಗ ನನಗೆ ಫೀಲ್ ಆಗಿದ್ದು ಇದು ಶಿವರಾಮ ಕಾರಂತರೆ, ಅದರಲ್ಲೂ ಶಿವರಾಮ ಅಂತಾನೆ ಹೆಸರು ಚೇಂಜ್ ಇಲ್ಲ. ಸೊ ಅವಾಗ ಓದುವಾಗ ನನಗೆ ಅನ್ಸಿದ್ದು ಇದು ಶಿವರಾಮ ಕಾರಂತರೆ ಬಂದು ಮಾತಾಡ್ತಿದ್ದಾರೆ ಅಜ್ಜಿ ಹತ್ರ ಕೂತ್ಕೊಂಡು. ಎಲ್ಲ ಅನುಭವಗಳು ಅದೇ ಕೊಟ್ಟಿತ್ತು. ಅದಾದ ನಂತರ ಕೂತ್ಕೊಂಡು ಸಿನಿಮಾ ನೋಡಿದೆ. ಮೊನ್ನೆ ಪಿ ಶೇಷಾದ್ರಿ ಅವ್ರದ್ದು ಸಿನಿಮೋತ್ಸವ ಮೊನ್ನೆ ಆಯ್ತು, ಅವಾಗ ಮತ್ತೆ ಕೂತ್ಕೊಂಡು ನೋಡಿದ್ದೀನಿ ಅಲ್ಲಿ ಬಂದು. ಆಗ್ಲೂ ನನಗನ್ಸಿದ್ದು ಇದು ಶಿವರಾಮ ಕಾರಂತರೆ ಅಂದ್ರೆ ಅವರ ವಿಡಿಯೋಗಳನ್ನ ನಾವು ಈಗಲೂ ನೋಡ್ತಿದ್ದೇವೆ. ಶಿವರಾಮ ಕಾರಂತರ ವಿಡಿಯೋಗಳೆಲ್ಲ ಸಿಗ್ತದೆ, ಕೆಲವೊಂದಿಷ್ಟು ಸಂದರ್ಶನಗಳು ಅವೆಲ್ಲ ಸಿಗ್ತದೆ. ಅದಲ್ಲಿ ಅವರು ಶಿವರಾಮ ಕಾರಂತರನ್ನು ನೋಡಿದ್ರು, ನೀವು ಆ ಪಾತ್ರವಾಗಿ ಬಂದಾಗ ಇಲ್ಲ ಇವರು ಶಿವರಾಮ ಕಾರಂತರೆ ಮಾತಾಡ್ತಾರೆ ಅನ್ನೋ ಫೀಲ್ ಬರ್ತದೆ. ಆ ಪಾತ್ರದಲ್ಲಿ ಜೀವಿಸೋದು ಹೇಗೆ, ಅದನ್ನ ನೀವು ಹೇಗಿದಾಯ್ತು, ಮತ್ತೆ ಆ ಸಿನಿಮಾ ಅವಕಾಶ ಹೇಗೆ ಸಿಕ್ತು, ಅದರ ಬಗ್ಗೆ ಒಂದು. ಆಕ್ಚುಲಿ ನಾನು ಆ ಸಿನಿಮಾದಲ್ಲಿ ಮಾಡ್ಬೇಕಾಗಿರ್ಲಿಲ್ಲ ಸರ್. ಅದು ಅಲ್ಲಿ ಹೇಳಿದ್ರು, ನಾನು ಅದು ಅಮ್ಮ ಮಾಡ್ತಿದ್ರು ಗೊತ್ತಿತ್ತು ನನಗೆ. ಸರಿ ಸಡನ್ನಾಗಿ ಭಾಸ್ಕರ್ ಸರ್ ಫೋನ್ ಮಾಡಿದ್ರು. ಬಿಕಾಸ್ ನಾನು ಇವತ್ತು ಒಂದು ಸಿನಿಮಾದಲ್ಲಿ ಇದ್ದೀನಿ ಅಥವಾ ಮಾಡ್ತಿದ್ದೀನಿ ಅನ್ನೋದಾದ್ರೆ ಭಾಸ್ಕರ್ ಸರೇ ಮೇಜರ್ ಆಗಿ ಕಾರಣ. ನಾನು ಇದಕ್ಕೆ ಹೋಗ್ಬೇಕು ಅಂತ ಇದ್ದೆ, ಪೂನಾ ಇನ್ಸ್ಟಿಟ್ಯೂಟಲ್ಲಿ NSDಗೆ ಹೋಗ್ಬೇಕು ಅಂತ ಇದ್ದೆ ಫಸ್ಟು. ಆಮೇಲೆ ಪೂನಾ ಇನ್ಸ್ಟಿಟ್ಯೂಟ್ ಹೋಗೋಣ ಈ ಥರ ತುಂಬ ಒಂದು ಇದರಲ್ಲಿದ್ದಾಗ GS ಭಾಸ್ಕರ್ ಸರ್ ಕರೆದು ಜಯನಗರದಲ್ಲಿ ಕದಂಬ ಅಂತ ಒಂದು ಹೋಟ್ಲ್ ಇತ್ತು ಅವಾಗ, ಅಲ್ಲಿ ಕೂರಿಸ್ಬಿಟ್ಟು ಒಂದು ಕಾಫಿ ಒಂದು ವಡೆ ತೊಗೊಂಡಿಬ್ರು ತಿಂತಾ ಇದ್ವಿ. ಏನು ಮಾಡ್ತಿದ್ಯಾ ಅಂತ ಗೊತ್ತಿಲ್ಲ ಸರ್, ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. NSDಗೆ ಹೋಗೋಣ ಅಂತಿದ್ದೀನಿ, ಇಲ್ಲಿಗೆ ಹೋಗೋಣ. ಅಲ್ಲ ನೀನು ಇಷ್ಟು ವರ್ಷ ಜಯಶ್ರೀ ಜೊತೆ ಮಾಡಿ ಯಾಕೆ NSDಗೆ ಹೋಗ್ತೀಯಾ? ಇದಕ್ಕಿಂತ NSD ನಿನ್ಗೆ ಏನು ಸಿಗತ್ತೆ, ಏನು ಹೇಳ್ಕೊಡ್ತಾರೆ ನಿಂಗೆ? ಇದಕ್ಕಿಂತ NSD ನಿಂಗೆ ಏನು ಹೇಳ್ಕೊಡ್ತಾರೆ? 20 ವರ್ಷ ಆಗಿದೆ ನೀನು ಜಯಶ್ರೀ ಹತ್ರ ಬಂದು, ಇನ್ನೇನು NSD ಮಾಡ್ತೀನಿ? ಹೌದಲ್ವಾ, ವೇಸ್ಟ್ ಮಾಡ್ಕೊಂಡ್ಬಿಡುತ್ತೆ ನೀನು ಹೋದ್ರೆ, ಬೇಡ ಅನ್ಸುತ್ತೆ ನನಗೆ ಕೇಳಿದ್ರೆ. ನೀನೊಬ್ಬ ಆ್ಯಕ್ಟ್ರು ಸರ್, ಸಿನಿಮಾಟೋಗ್ರಫಿ ಮಾಡಬೇಕು ಅಂತ ಇದ್ದೀನಿ, ಹಿಂಗಿದೆ. ನೀನೊಬ್ಬ ಆ್ಯಕ್ಟ್ರ್ ಕಣೋ, ಸಿನಿಮಾಟೋಗ್ರಫಿ ಯಾಕೆ ಮಾಡ್ತೀಯಾ? ಅಲ್ಲೂ ಏನು ಹೇಳ್ತಿದ್ದಾರೆ ಸರ್, ನೀನು ಆ್ಯಕ್ಟ್ರು ಡೈರೆಕ್ಟರ್ ಆಗೋ. ಸೊ ಆಗ ನಿನಗೆ ಅರ್ಥ ಆಗತ್ತೆ ಆ್ಯಕ್ಟ್ರನ್ನ ಹೆಂಗೆ ಟ್ರೀಟ್ ಮಾಡಬೇಕು, ಡೈರೆಕ್ಟರ್ ಹೆಂಗೆ ಟ್ರೀಟ್ ಮಾಡಬೇಕು ಅಂತ ಒಂದು ಹೇಳಿದ್ರು. ಆಗ ಅವರೇನೆ ಸಜೆಸ್ಟ್ ಮಾಡಿದ್ದು LVPಗೆ ಹೋಗು ಅಂತ. ನಾನು LVPಗೆ ಹೋಗಿ ನೋಡಿಕೊಂಡು ಹಾಗೆ ನನ್ನ ಜರ್ನಿ ಬರ್ತಿದ್ದು. ಹಾಗಾಗಿ ಭಾಸ್ಕರ್ ಸರ್ ನನಗೆ ಅಷ್ಟು ಕ್ಲೋಸು, ಅವ್ರು ನನ್ನ ತುಂಬ ಹತ್ತಿರದಿಂದ ನೋಡಿದ್ದಾರೆ. ನಾನು ಜಯಶ್ರೀ ಅಮ್ಮನ ಜೊತೆ ಎಷ್ಟು ಹತ್ತಿರದಲ್ಲಿದ್ದೀನಿ, ಅವ್ರ ಬುಕ್ಕಲ್ಲೂ ಹೇಳ್ಬಿಟ್ಟಿದ್ದಾರೆ ಅಮ್ಮ ಮಾನಸ ಪುತ್ರ ಅಂತಾನೆ. ಸೊ ಹಾಗಾಗಿ ಅವ್ರಿಗೊಂಥರ ಇಬ್ರದ್ದು ಒಂದು ಅದೊಂದು ರಿಯಲ್ ಲೈಫ್ ಜಲ್ಲಿದೆಯಲ್ಲ, ಅದು ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತೇನೆ, ಗೊತ್ತಿಲ್ಲ. ಮುಖ್ಯವಾಗಿ ಪಾತ್ರ ಮಾಡಬೇಕಾಗಿದ್ದ ನಟ ಏನೋ ಸಡನ್ ಆಗಿ ಅವರ ಒಂದು ಕಾರಣಗಳಿಂದ ಬರಲ್ಲ ಅಂದ್ಬಿಟ್ಟಿದ್ದಾರೆ. ಅವರು ಶೇಷಾದ್ರಿ ಸರ್ ಇವ್ರಿಗೆ ಹೇಳಿದಂತೆ, ಸರ್ ಹಿಂಗೆ 2 ದಿವಸ ಶೂಟಿಂಗ್ ಇಟ್ಕೊಂಡಿದ್ದೀನಿ, ಮೇಜರ್ ಆಕ್ಟರ್ ಬರಲ್ಲ ಅಂತಿದ್ದಾನೆ, ಯಾರನ್ನ ಸರ್ ಹಾಕ್ಲಿ ಅಂತ ಕೇಳಿದ್ರೆ ಭಾಸ್ಕರ್ ಸರ್ ಅರವಿಂದನ್ ಹಾಕ್ಬಿಡೋಣ ಸರ್, ಅವರು ಕಾಮಿಡಿ ಮಾಡ್ಕೊಂಡಿರ್ತಾರೆ, ಅವ್ರು ಹೆಂಗೆ ಸರ್ ಹೀರೋ ಮಾಡ್ತಾರೆ ಅಂತ ಅವ್ರಿಗೆ ಅನ್ಸಿದೆ. ಭಾಸ್ಕರ್ ಸರ್ ನಿಮ್ಗೆ ಯಾಕೆ
ಅವ್ನು ಮಾಡ್ತಾನೆ, ಓಕೆ. ನಾನು ಹೇಳ್ತೀನಿ. ಬಿಕಾಸ್ ಅವನಿಗೆ ಜಯಶ್ರೀಗೆ ಇರೋ ಒಂದು ಸಂಬಂಧ ಏನಿದೆ ತುಂಬಾ ಕ್ಲೋಸ್ ಇದೆ. ನಿಮ್ಗೆ ಆನ್ ಸ್ಕ್ರೀನು ಅದು ಹುಟ್ಬಿಟ್ರೆ ಅದು ಅಮ್ಮ ಮಗನ ಸಂಬಂಧ ಹುಟ್ಬಿಡುತ್ತೆ ಅಂತ ಅವರು ಅನ್ಕೊಂಡ್ರಂತೆ. ಇದೆಲ್ಲ ನನಗೆ ಆಮೇಲೆ ನನಗೆ ಗೊತ್ತಾಗಿದೆ. ಬಟ್ ಅವ್ರು ಹೇಳಿದಾಗ ಫೋನ್ ಬಂತು ಭಾಸ್ಕರ್ ಸರ್ದು. ಅರವಿಂದ್ ಏನು ಮಾಡ್ತಿದ್ದೀರಾ? ಏನಿಲ್ಲ ಸರ್, ಹಿಂಗೇನೋ ಬರ್ಕೊಂಡು ಕೂತಿದ್ದೀನಿ, ನಿಮಗೆ ವರ್ಕ್ ಇದೆ, ನಮಗೆ ನಿಂದು 1 ತಿಂಗಳು ಬೇಕಲ್ಲ. ಅಯ್ಯೋ 1 ತಿಂಗಳೇನು ಸರ್ ನಂದು? ಹಿಂಗಿದೆ ರೀ, ಒಂದು ಪಾತ್ರ ನೀವು ಮಾಡ್ಬೋದಾ? ನಾನು ತಕ್ಷಣ ಶಾಕ್ ಆಗೋಯ್ತು. ಸರ್ ನನ್ನನ್ನು ಕೇಳ್ತಿದ್ರಿಲ್ಲ, ನೀವು ಮಾಡ್ಬೋದಾ ಹೇಳಿ, ನಿಮ್ಮ ಕೈಯಲ್ಲಿ ಆಗತ್ತೆ. ಸರ್ ಇನ್ನು 2 ದಿವಸ ಸರ್ ಇರೋದು, ಅದು ಆ ಭಾಷೆಗೆ ನಾನು ಅಡಾಪ್ಟ್ ಆಗಿ ಹೆಂಗೆ ಸರ್ ಮಾಡಿ, ನಿಮ್ಮ ಕೈಯಲ್ಲಿ ಆಗತ್ತೆ, ನೀವು ಮಾಡ್ತೀರಾ ಇಲ್ವಾ, ಮಾಡಿ. ಆಯ್ತು ಸರ್ ಮಾಡ್ತೀನಿ, ನನಗೆ ಮಾಡ್ತೀನಿ ಬಿಡಿ ಸರ್ ಅಂತಂದು ಶೇಷಾರಿ ಸರ್ ಕಾಲ್ ಮಾಡಿ ಒಂದು ಸ್ಕ್ರಿಪ್ಟ್ ಕಳಿಸ್ತೀನಿ ಅರವಿಂದ್, ಒಂದು 4 ಲೈನ್ ಇದೆ, ನೀವು ಅದನ್ನು ಹೇಳ್ಕೊಡ್ತೀರಾ? ಕಳಿಸಿ ಸರ್. ಆ ಭಾಷೆಲಿತ್ತು. ನನಗೆ ಆ ಭಾಷೆ ಓದ್ಬೋದು, ಬಟ್ ಆ ಸ್ಲ್ಯಾಂಗ್ ಇದೆಯಲ್ಲ ಅದು ಸಡನ್ ಆಗೆಲ್ಲ ಬರೋಕ್ಕಾಗಲ್ಲ, ತುಂಬಾನೇ ಕಷ್ಟ. ನನ್ನ ಫ್ರೆಂಡ್ ಒಬ್ಬ ಇದ್ದ, ವಿನಾಯಕ್ ಭಟ್ ಅಂತ. ಅವನಿಗೆ ರಾತ್ರಿ 11 ಗಂಟೆಲಿ ಫೋನ್ ಮಾಡಿದೆ, ಅವನು ನೆಪ್ಸಿ ಅವನಿಗೆ ಸ್ಕ್ರಿಪ್ಟ್ ಕಳಿಸಿ ಇದನ್ನ ರೆಕಾರ್ಡ್ ಮಾಡಿ ಕಳಿಸು ಅಂತ ಹೇಳಿ ಅವನದು ರೆಕಾರ್ಡ್ ಮಾಡಿ ಕಳಿಸಿದ್ಮೇಲೆ ನಾನದೊಂದು 10 ಸಲ ಓದಿ ನಾನದು ಪ್ರಾಕ್ಟೀಸ್ ಮಾಡಿ ಆಮೇಲೆ ನಾನು ರೆಕಾರ್ಡ್ ಮಾಡಿ ಕಳಿಸ್ದೆ. ಚೆನ್ನಾಗಿ ಮಾತಾಡ್ತಿರಲ್ರಿ, ಓಕೆ ಅಂದ್ಬಿಟ್ರು. ಅವ್ರಿಗೇನು ಗೊತ್ತು, ಇಷ್ಟೆಲ್ಲ ಸೈಕಲ್ ಹೊಡೆದಿದ್ದೀನಿ ನಾನು. ಆಯಿತು, ಹೋದೆ ಸೆಟ್ಗೆ. ಆ ದಿವಸ ಹಂಗ ಪಾತ್ರ ನನಗೆ ಬಂದಿದ್ದು. ಸೊ ಇನ್ನು ಪಾತ್ರದ ಬಗ್ಗೆ ಅಲ್ಲಿ ಹೋದಾಗ, ಬಿಕಾಸ್ ನಾನು ಮೂಕಜ್ಜಿ ಕನಸುಗಳು ನಾಟಕನ ಅಂದರೆ ಆ ಬುಕ್ಕನ್ನು ಓದಿದ್ದೆ. ನಾನು MA ಮಾಡ್ಬೇಕಾದ್ರೆ ಕನ್ನಡನ ಆ ಬುಕ್ ಓದಿದ್ದೆ ನನ್ನ ಆಸೆಗೆ. ಬಟ್ ಆ ನಾಟಕನ ಕಲಾಗಂಗೋತ್ರಿಲಿ ಮೂಕಜ್ಜಿ ಕನಸು ಮಾಡ್ಬೇಕಾದ್ರೆ ನಾನು ಪರೇಶ್ ಸರ್ ಅಲ್ಲಿ ಲೈಟ್ ಮಾಡ್ಬೇಕಾದ್ರೆ ನಾನು ಅವ್ರ ಜೊತೆ ಹೆಲ್ಪ್ ಮಾಡ್ತಿದ್ದೆ, ಲೈಟಿಂಗ್ ಹೆಲ್ಪ್ ಮಾಡ್ತಿದ್ದೆ. ಮತ್ತು ಅದ್ರ ಸೌಂಡಿಂಗ್ ಅಂದರೆ ಮ್ಯೂಸಿಕ್ ನಾನೇ ಹ್ಯಾಂಡಲ್ ಮಾಡ್ತಿದ್ದೆ. ಮೂಕಜ್ಜಿ ಕನಸು ಮ್ಯೂಸಿಕ್ ನಾನು ಮಾಡ್ತೀನಿ, ರಾಜೇಂದ್ರ ಕಾರ್ ಅಂತ ಆ್ಯಕ್ಟ್ ಮಾಡ್ತಿದ್ರು, ಜಯಶ್ರೀ ಅಮ್ಮನೇ ಮಾಡ್ತಿದ್ದೆ. ಸೊ ಹಾಗಾಗಿ ಆ ನಾಟಕನ ಎಷ್ಟೋ ಶೋ ನೋಡ್ಬಿಟ್ಟಿದ್ದೆ. ಅದು ಟ್ರಾವೆಲ್ಲು ಹೆಂಗಿದೆ ಅಂತ ನಂಗೆ ಗೊತ್ತಿತ್ತು. ಅದೊಂದು ಹೆಲ್ಪ್ ಆಗಿತ್ತೇನೋ. ಹಾಗಾಗಿ ಅಲ್ಲಿಗೆ ಹೋದ ದಿವಸ ಫಸ್ಟ್ ಡೇ ಶೂಟಿಂಗ್ ಶುರು ಆಗ್ತಿತ್ತು. ಕೊಟ್ಟರು ಮಾತಾಡಿದೆ, ಭಾಷೆ ನನಗೆ ಗೊತ್ತಾ, ಭಾಷೆ ಡಬ್ಬಿಂಗ್ ಏನೋ ಮಾಡ್ತೀವಿ, ಬಟ್ ಸ್ಟಿಲ್ ಆ ಭಾಷೆ ಲಿಪ್ಸಿಂಕ್ಗೆ ಸರಿಗಿರ್ಬೇಕಲ್ಲ ಅಂತ. ಫಸ್ಟ್ ಡೇ ಆಯಿತು, ಸೆಕೆಂಡ್ ಡೇ ಆಯಿತು. ಎಲ್ರಿಗೂ ಏನೋ ಒಂದು ಮಿಸ್ಸಿಂಗು ಅಂತ ಎಲ್ರಿಗೂ ಅನ್ನಿಸ್ತಿದೆ. ಭಾಸ್ಕರ್ ಸರ್ಗೂ ಅನ್ನಿಸ್ತಿದೆ, ಶೇಷಾರಿ ಸರ್ಗೂ ಅನ್ನಿಸ್ತಿದೆ, ನನಗೂ ಅನ್ನಿಸ್ತಾ ಇದೆ. ಅವ್ರಿಗೆ ಆನ್ ಸ್ಕ್ರೀನಲ್ಲಿ ನೀವು ಆಫ್ ಸ್ಕ್ರೀನ್ ಇರೋ ಒಂದು ಸಂಬಂಧ ನಂಗೆ ಆನ್ ಸ್ಕ್ರೀನ್ ಕಾಣಿಸ್ತಾ ಇಲ್ಲ, ಆ ರ್ಯಾಪ್ ಗೊತ್ತಾಗ್ತಿಲ್ಲ ಅಂತ ಅವ್ರಿಗೆ. ಅದು ಇನ್ನೂ 2 ದಿವಸ ಆಗಿರೋದು. ಅದೊಂಚೂರು ಟೈಮ್ ಬೇಕು, ಯಾರೇ ನಟರಾದ್ರೂ ಟೈಮ್ ಬೇಕು. ನಾನು ಹೇಳಿದೆ, ಸರ್ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಈ ಭಾಷೆ ಮೇಲೆ ಹೋಗ್ಬಿಡ್ತಾ ಇದೆ, ಭಾಷೆ ತಪ್ಪಾಗಬಾರ್ದು, ಅದು ಕರೆಕ್ಟ್ ಆಗಿರ್ಬೇಕು. ಹಾಗಾಗಿ ಆ್ಯಕ್ಟಿಂಗ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡೋಕ್ಕೆ ನನಗೆ ತುಂಬ ಕಷ್ಟ ಆಗ್ತದೆ. ಅವಾಗ ಏನು ಮಾಡಿದ್ವಿ, ಅಲ್ಲೇ ಒಬ್ಬರ ನಮ್ಮ ಪ್ರದೀಪ್ ಚಂದ್ರ ಕುತ್ಪಾಡಿ ಅಂತಿದ್ರು, ಅವ್ರನ್ನ ಕರೆಸ್ಕೊಂಡು ಅವ್ರ ಜೊತೆ ರಾತ್ರಿ ಎಲ್ಲ ಡೈಲಾಗ್ ಪ್ರಾಕ್ಟೀಸ್ ಮಾಡೋದು. ನೆಕ್ಸ್ಟ್ ಡೇ ಈ ಸೀನಾ, ಸರಿ ಈ ಡೈಲಾಗ್ ಪ್ರಾಕ್ಟೀಸ್ ಮಾಡೋಣ, ಒಂದು 2-3 ಅವರ್ಸ್ ಶೂಟಿಂಗ್ ಮುಗಿದ್ಮೇಲೆ ಕೂತ್ಕೊ. ಅವ್ರ ಭಾಷೆ, ಅವ್ರು ಅಲ್ಲಿ ಅವರೇ ಉಡುಪಿ ಕುಂದಾಪುರದ ಪ್ರದೀಪ್ ಅವರು. ಅವ್ರನ್ನ ಕರ್ಸೋದು, ಅವ್ರ ಫ್ರೆಂಡ್ ಇನ್ನೊಬ್ರು ಇದ್ರು, ಅವ್ರನ್ನ ಕರ್ಸ್ಕೊಳ್ಳೋದು. ನೆಕ್ಸ್ಟ್ ಡೇ ಸೀನ್ಸ್ ಏನು ಮಾಡ್ತೀರಾ ಕೊಡಿ ಸರ್ ಅಂತ ತೊಗೊಂಡೋಗೋದು, ಡೈಲಿ 3 ಅವರ್ಸ್ ಕೂತ್ಕೋ ಅದನ್ನ ಪ್ರಾಕ್ಟೀಸ್ ಮಾಡಿ ಡೈಲಾಗ್ಗೋಸ್ಕರ. ಸೊ ಕಾನ್ಫಿಡೆನ್ಸ್ ಯಾವಾಗ ಹುಟ್ಟತ್ತೆ, ಇಲ್ಲಿ ಬಂದು ಆ್ಯಕ್ಟ್ ಮಾಡ್ಬೇಕಾದ್ರೆ ನನ್ನ ಡೈಲಾಗ್ ಮೇಲೋ ಭಾಷೆ ಮೇಲೋ ನನ್ನ ತಲೆಯಲ್ಲಿ ಓಡ್ತಿರಲ್ಲ, ಆಗ ಪಾತ್ರವಾಗಿ ಮಾಡ್ಬೋದು. ಸೊ ನನಗೆ ಹೆಲ್ಪ್ ಮಾಡಿದ್ದು ಒಂದು 2 ಡೇಸ್ ಆದಮೇಲೆ ಇವ್ರುಗಳು ಏನು ಹೆಲ್ಪ್ ಮಾಡಿದ್ರು, ಹಾಗಾಗಿ ನನಗೆ ಅಲ್ಲಿ ನೀಟಾಗಿ ಮಾಡೋಕ್ಕಾಯ್ತು. ಆಮೇಲೆ ಅವ್ರಿಗೂ ಅನ್ನಿಸ್ತು, ಓ ಇವರಿಬ್ಬರದು ಜೆಲ್ ಆಗ್ತಿದೆ. ಬಿಕಾಸ್ ನಾನು ಇರೋಕ್ಕಾಗ್ತಿರಲಿಲ್ಲ. ಸಿ ಎನಿ ಪಾತ್ರ ಮಾಡಬೇಕಾದ್ರೆ ನಾವಾಗಿದ್ರೇನೆ ಆ ಪಾತ್ರವನ್ನ ತೋರ್ಸಕ್ ಸಾಧ್ಯ. ನಾವಾಗಿ ಯಾವಾಗಿರಲ್ಲ, ಆವಾಗ ಪಾತ್ರ ಹೆಂಗ್ ಜೀವಂತ ಹುಟ್ಟುತ್ತೆ. ಇವಾಗ ಪಾತ್ರದಲ್ಲಿ ಏನೋ ನಾನು ಸ್ಟ್ಯಾನ್ ಸ್ಲೀವ್ಸ್ಗೆ ಈ ಥರ ಆ ಪಾತ್ರವನ್ನು ನೋಡಿದ್ದೆ, ಶಿವರಾಮ್ ಕಾರಂತ್ ಹಂಗೆ ಬರ್ದಿದ್ರು, ನಾನು ಆ ಪಾತ್ರದೊಳಗೆ ಜೀವಿಸ್ಬಿಡ್ತೀನಿ, ಒಂದಿನ ಹಂಗಿರ್ತಿದ್ನ. ಇಲ್ಲ ಸರ್, ದೇವರಣ ಅದೆಲ್ಲ ನಾವು ಮಾಡಲ್ಲ. ನಮ್ದೇನಾದ್ರು ವ್ಯಕ್ತಿಯನ್ ಇರ್ತಾರ, ಪಾತ್ರವನ್ನ ನೋಡು, ಆ ಪಾತ್ರನ ನಾನಾಗಿ ಮಾಡಿದ್ರೆ ನಾನು ಹೆಂಗೆ ಕಾಣಿಸ್ತೀನಿ ಅಷ್ಟೇ ನನಗೆ. ಹಾಗಾಗಿ ಆ ಪಾತ್ರ ಹಂಗೆ ಹುಟ್ಟಿದ್ದು. ಲೈಕ್ ಅಂದರೆ ಮಾಡಕ್ಕೆ ಸಾಧ್ಯ ಆಗಿದ್ದು ಏನೋ ತುಂಬ ತಲೆ ಮೇಲೆ ಹಾಕೊಂಡೆಲ್ಲ ಮಾಡಿದ್ವಿ ಅಂತಲ್ಲ, ತಲೆ ಮೇಲೆ ಹಾಕೊಂಡಿದ್ದು ಒಂದೇ ಒಂದು ಭಾಷೆ ಮಾತು. ಡಬ್ಬಿಂಗಲ್ಲಿ ಇನ್ನೊಬ್ರು ಬಂದಿದ್ರು ಲೇಡಿ, ಅವರು ತುಂಬಾ ಹೆಲ್ಪ್ ಮಾಡಿದ್ರು ನೀಟಾಗಿ ಮಾಡೋದಕ್ಕೆ. ಬಿಕಾಸ್ ಅಲ್ಲೊಂದು 50% ಮಾಡಿದಿರ ಸರ್, ಹಾಗಾಗಿ ಏನ್ಸ್ಲಿ ಸಿಂಕ್ ಏನು ತೊಂದರೆ ಆಗಲ್ಲ ಅಂತ ಹೇಳೋರು. ಹಾಗಾಗಿ ನನಗೆ ಅಲ್ಲಿ ಮಾಡೋದಕ್ಕೆ ಈಸಿ ಆಯ್ತು ಹೊರತು ಯಾವ ಕಾರಣಕ್ಕೂ ನಾನು ಅದನ್ನ ಜೀವಿಸ್ತಾ ಇದ್ದೀನಿ, ಬದುಕ್ತಿದ್ದೀನಿ ಅದೆಲ್ಲ ಸುಳ್ಳು ಸರ್. ನಿಮ್ಮ ಪಾತ್ರದ ಜೊತೆಗೆ ಬಂದಂತಹ ಬಿ ಜಯಶ್ರೀ ಮೇಡಮ್, ನಿಮ್ದವ್ರದ್ದು ದೊಡ್ಡ ಸಂಬಂಧ. ನೀವು ಹೇಳ್ತೀರ ನನ್ನ ಮಾನಸ ಪುತ್ರ ಅಂತಾನೆ ಕರೆದಿದ್ದಾರೆ ಅಂತ. ಈ ಸಂಬಂಧವನ್ನು ಹೇಳೋದಾದ್ರೆ ಅವ್ರನ್ನ ಒಡನಾಟ ಹೇಗೆ ಶುರುವಾಗಿದ್ದೆಲ್ಲಿಂದ ಹೇಗೆ ಅಂತ? ಸರ್ ಅದೇ ಥಿಯೇಟ್ರೇನೆ.
ಅದನ್ನು ಲಕ್ಷಾಪತಿ ರಾಜನ್ ಕತೆ ಅಂತ ಒಂದು ನಾಟಕ, ನನ್ನ ಫಸ್ಟ್ ನಾಟಕ ಸ್ಪಂದನದಲ್ಲಿ. ನನಗೆ ಏನಂದ್ರೆ ನೀವು ಇಷ್ಟು ವರ್ಷ ಒಬ್ರ ಜೊತೆ ಉಳಿಬೇಕು ಅಂದ್ರೆ ಅದಕ್ಕೆ ಆ ಸಂಬಂಧ ಸುಮ್ಮನೆ ಉಳಿಯಲ್ಲ ಅಂತ, ಉಳಿಸ್ಕೊಳ್ಳೋದು ಕಷ್ಟ ಈ ಕಾಲದಲ್ಲಿ ಸಂಬಂಧಗಳನ್ನ. ಅದಕ್ಕೆ ಕೇಳ್ತಾ ಇದ್ದೆ. ಯಾಕಂದ್ರೆ ನಂಗೆ ತುಂಬಾ ರಂಗತಂಡಗಳ ಜೊತೆ ನನ್ನ ಒಡನಾಟ ಇದೆ, ಅಂದ್ರೆ ಇವಾಗ್ಲೂ ಇದೆ. ಇವಾಗ ರಾಜಾರಾಮ್ ಅಂಕಲ್ ಇರ್ಬೋದು, ಪ್ರಯೋಗ ರಂಗ ಇರ್ಬೋದು, ಅಥವಾ ನಟರಂಗದವ್ರ ಜೊತೆ ಇರ್ಬೋದು, ಸಮುದಾಯ ಅವ್ರ ಜೊತೆ ಇರ್ಬೋದು. ನಾನು ತುಂಬಾ ಜನ ಜೊತೆ ಆ ಟೈಮಲ್ಲಿ ರಂಗ ಸಂಪದ ಅವ್ರ ಜೊತೆನೂ ಕೆಲಸ ಮಾಡಿದ್ದೀನಿ. ಬಿ ಜಯಶ್ರೀ ಮ್ಯಾಮ್ ಅಮ್ಮಂದು ಏನಿದೆ, ಅವ್ರ ತಂಡಕ್ಕೆ ಬರೋಕ್ಕೆ ಮುಂಚೆ ನಾನು ಕಲಾಂಗೋತಿಲ್ ಮಾಡ್ತಿದ್ದೆ, ಪ್ರಯೋಗ ರಂಗದಲ್ಲಿ ಮಾಡ್ತಿದ್ದೆ, ಇನ್ನೊಂದಲ್ಲಿ ಮಾಡ್ತಿದ್ದೆ. ಬಟ್ ಇಲ್ಲಿಗೆ ಬಂದಾಗ ಒಂದು ಆ ಸೀರಿಯಸ್ನೆಸ್ ನಂಗೆ ಕಾಣಿಸ್ತಲ್ಲ. ಬೇರೆ ರಂಗತಂಡಗಳಲ್ಲಿ ಸೀರಿಯಸ್ ಮಾಡ್ತಿಲ್ಲ ಅಂತಲ್ಲ, ಸೀರಿಯಸ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಬಂದಾಗ ನನ್ಗೆ ಅದೇನೋ ಅದೊಂದು ರಪ್ ಅಂತ ಹೊಡೆಯುತ್ತೆ ಗೊತ್ತಾ. ಥಿಯೇಟರ್ ಮಾಡಿದ್ರೆ ನಾನು ಇಲ್ಲೇ ಮಾಡ್ಬೇಕು ಅಂತ. ಅವ್ರು ಹಾಡ್ತಾ ಇದ್ದಿದ್ದು, ಅವ್ರ ಆಕ್ಟಿಂಗ್ ಹೇಳ್ಕೊಡ್ತಾ ಇದ್ದಿದ್ದು, ಅವ್ರ ಎನರ್ಜಿ ಇದೆಯಲ್ಲ, ಅದು ನೋಡಿದ ತಕ್ಷಣ ನಾನು ಮಾಡಿದ್ರೆ ಇಲ್ಲಿ ಮಾಡ್ಲೇಬೇಕು ಅವ್ನ ಅಜ್ಜಿ ಅಂತ ಅನ್ಸುತ್ತಲ್ಲ, ಅದೊಂದು ರಪ್ ಅಂತ ಹೊಡಿತು ನನಗೆ. ನಮ್ಮ ದೊಡ್ಡಪ್ಪ ಶ್ರೀನಿವಾಸ್ ಮೇಷ್ಟ್ರು ಕರ್ಕೊಂಡು ಹೋಗಿದ್ದೆ ಅಲ್ಲಿ. ಅವ್ರದ್ದು ಲಕ್ಷಾಪತಿ ರಾಜನ್ ಕತೆಗೆ 93ರಲ್ಲಿ, ಅದು ನಾಗ್ಪುರಲ್ಲಿ ಶೋ ಇತ್ತು. ಅವಾಗ ನಾನು ಸುಚೇಂದ್ರ ಪ್ರಸಾದ್ ಇದ್ರಲ್ಲ, ಅವರು, ಸೆಬಾಸ್ಟಿನ್ ಅಂತ ಒಬ್ಬ ಇದ್ದ ಹುಡುಗ, ಅವನು, ನಾವಿಷ್ಟು ಜನ ಮಾಡ್ತಿದ್ವಿ. ನನಗೊಂದು ರೋಲಿಗೆ ಕರೆದಿದ್ರು, ಮೇಜರ್ ಲಕ್ಷಾಪತಿ ರೋಲ್ಗೆ. ಇವನು ತುಂಬ ಚಿಕ್ಕ ಹುಡುಗ ಅನ್ಸ್ಬಿಡ್ತಾನೆ ನನಗೆ. ಇವರು ಥಿಯೇಟ್ರ್ ಮಾಡ್ತಾರೆ, ಏನು ನನಗೆ ಐಡಿಯಾನೇ ಇಲ್ಲ. ಸೊ ಅಣ್ಣ ತಮ್ಮಂದ್ರು ಮಾಡಿಸ್ಬಿಡ್ತೀನಿ, ನನಗೆ ನಮಗೆ ಏನು ಕೊಟ್ಟರು ಮಾಡ್ತೀನಿ ಅಂತ ನಾನು ಹೋದೆ. ಆಮೇಲೆ ರಿಹರ್ಸಲ್ ಪ್ರೋಸೆಸ್ ಶುರುವಾದಾಗಿಂದ ಒಂದು ಒಡನಾಟ ಬೆಳೀತು ನೋಡಿ. ಬಿಕಾಸ್ ಅಲ್ಲಿ ಒಬ್ಬ ಗೋವಿಂದ ಅಂತ ಬರ್ಬೇಕಿತ್ತು ನಾಗ್ಪುರ್ಗೆ, ಅವನ ಕೈ ಅಂದ್ರೆ ಟ್ರೈನ್ ಮಿಸ್ ಮಾಡ್ಕೊಂಡ್ಬಿಟ್ಟ. ನಾನು ಸುಚ್ಚಿ ಇಬ್ಬರೇನೆ ಇದ್ದಿದ್ದು, ಈ ಕಡೆ ಸೆಬಾಸ್ಟಿಯನ್ನು. ಸೊ ನಾನು ಹೊಸಬ, ಫಸ್ಟ್ ಟೈಮ್ ಬಿ ಜಯಶ್ರೀ ತಂಡದಲ್ಲಿ ಮಾಡ್ತಾ ಇದ್ದೀನಿ. ಎಲ್ರಿಗೂ ಟೆನ್ಷನ್ ಏನು ಅಂದ್ರೆ ಶೋ ಹೆಂಗಾಗತ್ತೆ, ಒಬ್ಬ ಹೊಸಬ ಇದ್ದಾನೆ, ಏನ್ ಮಾಡ್ತಾನೆ. ಬಟ್ ಶೋ ಅದ್ಭುತವಾಗೋಯ್ತು. ಜಯಶ್ರೀ ಬಂದ ಸಕ್ಕತ್ತ ಮಾಡ್ಬಿಟ್ಟ ಕಣ, ನೀನು ಖುಷಿ ಆಗೋಯ್ತು, ನಮ್ಗೆ ಭಯ ಇತ್ತು ಹೆಂಗ್ ನಾಟಕ ಆಗ್ಬಿಡುತ್ತೋ ಅಂತ, ಬಟ್ ತುಂಬಾ ಚೆನ್ನಾಗಿ ಮಾಡಿದೆ ಕಣ ಅಂತ ಅಂದ್ರು. ಅಲ್ಲಿಂದ ನನಗೆ ಆ ಥಿಯೇಟರ್ ಸೀರಿಯಸ್ನೆಸ್ ಬೆಳೆಸಿದ್ದು ಅಲ್ಲಿಂದ. ಅದಾದ್ಮೇಲೆ ಅವ್ರ ಜೊತೆ ವರ್ಕ್ಶಾಪ್ಗಳಿಗೆ ಹೋಗಿ ಶುರು ಮಾಡಿದೆ. ಈ ಚಾಮರಾಜನಗರದಲ್ಲಿ ಮಕ್ಕಳು ವರ್ಕ್ಶಾಪು, ಅಲ್ಲಿ ಹೋಗಿ ದೀನಬಂಧು ಆಶ್ರಮದಲ್ಲಿ ಹೋಗಿ ಅಲ್ಲೇ ಒಂದು 4 ತಿಂಗಳು ಮಕ್ಕಳ ಜೊತೆ ಇರೋದು. ಅನಾಥ ಮಕ್ಕಳು, ಎಲ್ಲ ಥರ ಮಕ್ಕಳು ಇರ್ತಾರೆ, ಅವ್ರ ಜೊತೆ ಅಲ್ಲೇ 4 ತಿಂಗಳು ಇರೋದು, ಅವ್ರ ಒಡನಾಟ ಮಾಡ್ತಾ ಮಾಡಿದ್ರೆ ಥಿಯೇಟರ್ ಮಾಡಬೇಕು, ಇವ್ರ ಜೊತೆನೆ ಮಾಡಬೇಕು ಅಂತ ನಂಗೆ ಶುರುವಾಗಿದೆ. ಹಂಗ ಅವ್ರ ಜೊತೆ ಕಲಿತಾ ಇಬ್ರು, ಲೈಕ್ ಆನಂದ್ ರಾಜು ಸಾರು, ವಿಜಯಶ್ರೀ ಅವ್ರ ಹಸ್ಬೆಂಡ್, ಅವರು, ನಾನು, 3 ಜನ ಎಲ್ಲೋದು ವರ್ಕ್ಶಾಪ್, 3 ಜನ ಹೋಗ್ತಿದ್ವಿ. ಅದೊಂದು 800 ಕಾರ್ ಇತ್ತು. ಆ ಕಾರ್ ನಾನು ಓಡಿಸ್ತಿದ್ದೆ, ಇಲ್ಲ ಆನಂದ್ ಸರ್ ಓಡಿಸ್ತಿದ್ರು. ನಾನು ಒಂದು ದೊಡ್ಡ ಬಾಳೆಗೊನೆನ ಎತ್ಕೊಂಡ್ಬಿಟ್ಟು ಕಾರಿಂದ ಕಟ್ಬಿಡ್ತಿದ್ದೆ, ಬಾಳೆಹಣ್ಣು. ಎಲ್ಲೂ ಕಾರ್ ನಿಲ್ಸಂಗಿಲ್ಲ, ಹಸುವಾಯ್ತಾ ತಿನ್ಕೊಂಡು ಹೋಗ ಅಂತ ಹಿಂಗ್ ಸುತ್ತಿದೀವಿ ಸರ್. ಎಷ್ಟು ಸುತ್ತಿದೀವಿ ಅಂದ್ರೆ ನಾವು ವರ್ಕ್ಶಾಪ್ಗಳಿಗೆ ಈ ತರ ಅಂತ. ಮತ್ತೆ ನಾಟಕ ಮಾಡ್ಬೇಕಾದ್ರೆ ಅಮ್ಮನ ಜೊತೆ ನಾನು, ಅವ್ರು ಯಾವುದೇ ನಾಟಕ ಮಾಡಿದ್ರು ನಾನು ಒಂದು ರಿಹರ್ಸಲ್ ಮಿಸ್ ಮಾಡ್ತಿರ್ಲಿಲ್ಲ. ನನಗೆ ಒಬ್ಬ ನಟನಾಗಿ ಕಲಿಯೋದು ನನ್ನ ಪಾತ್ರದಿಂದ ಮಾತ್ರ ಅಲ್ಲ ಅಂತ ಹೇಳ್ಕೊಟ್ಟಿದ್ದೆ ಅವರು. ನೀವು ನಾಟಕ ಮಾಡ್ಬೇಕಾದ್ರೆ, ಅಂದ್ರೆ ನಾಟಕದಲ್ಲಿ ತಪ್ಪು ಮಾಡ್ತೀವಲ್ಲ, ಆ ತಪ್ಪನ್ನ ರಿಹರ್ಸಲ್ ಅಲ್ಲಿ ಮಾಡಿ ಅಂತ ಹೇಳಿದವ್ರೆ ಅವರು. ನೀವು ಏನೇ ತಪ್ಪು ಮಾಡಿದ್ರು ಧೈರ್ಯವಾಗಿ ಮಾಡಬೇಕು ಅಂತ ಹೇಳೋರು. ತಪ್ಪನ್ನ ಧೈರ್ಯವಾಗಿ ಮಾಡಿ, ರಿಹರ್ಸಲ್ ಅಲ್ಲಿ ಧೈರ್ಯವಾಗಿ ತಪ್ಪು ಮಾಡಿ, ತಿದ್ದಕ್ ನಾವಿರ್ತೀವಿ. ನೀವು ತಪ್ಪು ಮಾಡಕ್ಕೆ ಹೆದರ್ಕೊಂಡ್ಬಿಟ್ರೆ ಕಲಿಯೋದು ಹೆಂಗೆ ಜೀವನದಲ್ಲಿ ಅಂತ ಅವ್ರು ಹೇಳೋರು. ಹಾಗಾಗಿ ನನಗೆ ಅವ್ರ ಜೊತೆ ಮಾಡ್ಬೇಕಾದ್ರೆ ನಾನು ರಿಹರ್ಸಲ್ ಯಾಕೆ ತಪ್ಪದೆ ಹೋಗ್ತಿದ್ದೆ ಅಂದ್ರೆ, ಇವತ್ತು ಯಾರಾದ್ರೂ ಮೇನ್ ಕ್ಯಾರೆಕ್ಟರ್ ಬರ್ದೇ ಇರ್ಲಪ್ಪ ಅಂತ ಕೇಳ್ಕೊಳ್ತಿದ್ದೆ. ಇವತ್ತು ರಮೇಶ್ ಪಂಡಿತ್ ಸರ್ ಬರ್ಲಿಲ್ಲ ಅಂದ್ರೆ ಅವ್ರ ಪಾತ್ರ ನಾನ್ ಮಾಡ್ತಿದ್ದೆ, ಅಮ್ಮ ನಾನು ಪ್ರಾಕ್ಸಿ ಮಾಡ್ತೀನಿ, ಆ ಪಾತ್ರ ಮಾಡೋದು. ಇವತ್ತು ಹಂಸ ಮೊಯ್ಲಿ ಬರ್ಲಿಲ್ಲ ಅಂದ್ರು, ಇನ್ನೊಂದ್ ಯಾವ್ದೋ ಒಂದು ಹೆಣ್ಣಿನ ಪಾತ್ರ ಮಾಡೋರು ಬರ್ಲಿಲ್ಲ ಅಂದ್ರೆ ಅದನ್ನ ನಾನ್ ಮಾಡ್ತಿದ್ದೆ, ಹೆಣ್ಣಿನ ಪಾತ್ರ ಮಾಡ್ತಿದ್ದೆ. ಪೂಜಾ ಲೋಕೇಶ್ ಅವರು ಮಂಥರ ನಾಟಕ ಮಾಡ್ಬೇಕಾದ್ರೆ ಪೂಜಾ ಲೋಕೇಶ್, ಜಯಶ್ರೀ ಅಮ್ಮ 2 ಕ್ಯಾರೆಕ್ಟರ್, ಇನ್ನೊಂದು ರಮೇಶ್ ಪಂಡಿತ್ ಸರ್, 3 ಜನ ಇರೋದು. ಅಮ್ಮ ಆಕ್ಟ್ ಮಾಡ್ಬೇಕಾದ್ರೆ ನಾನು ಕೂತ್ಕೊಂಡು ಡೈರೆಕ್ಷನ್ ಬ್ಲಾಕಿಂಗ್ ನೋಡೋ ಅನ್ನೋರು, ನಾನು ಕೂತ್ಕೊಂಡು ಆ ಬ್ಲಾಕಿಂಗ್ ನೋಡ್ತಾ ಇದ್ದೆ. ಅವ್ರು ಮಾಡ್ಬೇಕಾದ್ರೆ ಜಯಶ್ರೀ ಅಮ್ಮನ ಆಕ್ಟಿಂಗ್ ನಾನು ಮಾಡ್ತಾ ಇದ್ದೆ. ಸೊ ನೀವು ನನ್ನ ಪಾತ್ರವಲ್ಲದೆ ಬೇರೆ 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 ಪಾತ್ರಗಳನ್ನ ಮಾಡಿ ಕಲಿಯೋದಿದೆಯಲ್ಲ, ಅದು ಅಲ್ಲಿಂದಾನೇ ಕಲ್ತಿದ್ದು ನಾನು. ಸೊ ಹಾಗಾಗಿ ಆ ಒಡನಾಟ ಬೆಳೀತಾ ಹೋಗ್ತಾ ಇರತ್ತೆ ನಿಮ್ಗದು ಹೆಂಗ್ ಮಿಸ್ ಮಾಡ್ಕೊಳ್ತೀರ ಅದನ್ನ. ಅದು ಎಷ್ಟು ಕ್ಲೋಸ್ ಆದ್ವಿ ಅಂದ್ರೆ ಎಲ್ಲಿ ಹೋದ್ರು 3 ಜನ ಡೆಫಿನೆಟ್ ಗ್ಯಾರಂಟಿ. ಅವ್ರಿಗೆ ಜಯಶ್ರೀನ್ ಕರೆದೆ ಅದು ಒಂದೇ ಬರ್ತಾನೆ ಗ್ಯಾರಂಟಿ. ಮತ್ತೆ ಅವಾಗ ವರ್ಷಕ್ಕೆ ಬೆಂಗಳೂರಲ್ಲಿ ಇರ್ತಿದ್ದೆ ಕಡಿಮೆ ನಾವುಗಳು. ಕೋಲ್ಕತ್ತಾ ಅಂತ ಹೋಗ್ತಿದ್ವಿ, ಬಾಂಬೆ ಅಂತ ಹೋಗ್ತಿದ್ವಿ, NSDಗೆ ಹೋಗ್ತಾ ಇದ್ವಿ, ನಂದಿಕಾರ್ ಫೆಸ್ಟಿವಲ್ಸ್ಗೆ ಹೋಗ್ತಾ ಇದ್ವಿ.
ಸೊ ಬರೀ ಫೆಸ್ಟಿವಲ್ಸ್ ಅಸ್ಸಾಂಗೆ ಹೋಗ್ತಾ ಇದ್ವಿ. ಓಕೆ. ಏನ್ ವರ್ಷಕ್ಕೊಂದು 6 ತಿಂಗಳು ಸುತ್ತಾನೆ ಇದ್ರೆ ಆ ನಂಟು ಹೆಂಗ್ ಬಿಟ್ಟೋಗತ್ತೆ. ಹೌದು ಹೌದು ಹೌದು. ಸೊ ಹಾಗಾಗಿ ಇನ್ನೂ ಬಿಟ್ಟಿಲ್ಲ ಅದು. ಇವಾಗ ನಾನು ಹೋಗೋದು ಕಡಿಮೆ ಆಗಿರ್ಬೋದು ನನ್ನ ಕೆಲವು ಪರಿಸ್ಥಿತಿಯಿಂದ, ಬಟ್ ಹಳೆ ನಾಟಕ ಅಂದ್ರೆ ಖಂಡಿತವಾಗ್ಲೂ ಹೋಗ್ತೀನಿ. ಅದು ಯಾವುದೇ ತಂಡ ಆದ್ರೂ ಹಳೆ ನಾಟಕ ಇದ್ದು ನಾನು ಅಲ್ಲಿ ಆಕ್ಟ್ ಮಾಡಿದ್ದು ನನ್ನ ಕಮಿಟ್ಮೆಂಟ್ ಇದೆ ಅಂದ್ರೆ, ರೈಟಿಂಗ್ ಮಾಡಿ ನನ್ನ ಕಮಿಟ್ಮೆಂಟ್ ಇದೆ ಅಂದ್ರೆ ಖಂಡಿತವಾಗ್ಲೂ ಮಾಡ್ಕೊಟ್ಟು ಬರ್ತೀನಿ. ಬಟ್ ಹೊಸ ನಾಟಕ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟದ ಸ್ಥಿತಿಲಿ ಇದೀನಿ. ವಿಜಯಶ್ರೀ ಅವರು ಒಡನಾಟ ನೀವೀಗೇನು ಹೇಳ್ತಾ ಬರ್ತೀವಿ, ನನಗನ್ಸೋದು ಈಗ ಅವ್ರ ಜೊತೆ ನಾನು ಅವರನ್ನು ಸಿನಿಮಾದಲ್ಲಿ ಸ್ಕ್ರೀನ್ನಲ್ಲಿ ನಾನು ಹೆಚ್ಚಾಗಿ ನೋಡಿದ್ದು ಈ ಕದಂಬ ಸಿನಿಮಾದಲ್ಲಿ. ಒಂದು ಸಣ್ಣ ಪಾತ್ರವಾಗಿ ಬರ್ತಾರೆ ಕದಂಬ ಅನ್ನೋ ಸಿನಿಮಾದಲ್ಲಿ. ಆ ಒಂದು ಹಾಡಿಗೋಸ್ಕರ ಬಂದು ಅವರ ಹಾಡಿ ಹೋದಾಗಲೇ ನಮಗೆಲ್ಲೋ ಸಿನಿಮಾದಲ್ಲೇ ಅವರು ನಮಗೆ ಲೈವ್ ಥರ ಅಂದರೆ ಎದುರುಗಡೆನೆ ಬಂದು ಹೇಳ್ತಿದ್ದಾರೆ ಅನ್ನೋ ಥರ ಫೀಲ್ ಆದಾಗ, ಲೈವ್ ಆರ್ಟಲ್ಲಿ ಅವ್ರ ಪಕ್ಕ ನಟಿಸುವಾಗ ನಿಮಗೆ ಹೇಗಾಗ್ತದೆ? ಅಲ್ಲ, ಲೈವ್ ಅದೊಂಥರ ಗೂಸ್ ಬಂಪ್ಸ್ ಟೈಮ್. ಅವ್ರ ಆಕ್ಟಿಂಗ್ ನೋಡ್ಬೇಕಾದ್ರೆ, ಅವ್ರ ಆಕ್ಟಿಂಗ್ ಹೇಳ್ಕೊಡ್ಬೇಕಾದ್ರೆ ಅದೊಂಥರ ಗೂಸ್ ಬಂಪ್ಸ್ ನಮ್ಗೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಗುರು ಅಂತ. ಅದನ್ನ ಬಿಟ್ಟು ನಮ್ದೇನೋ ಕಲಿಯೋ ಒಂದು ಪ್ರಯತ್ನ ಖಂಡಿತ ಮಾಡಿದೀವಿ. ಬಟ್ ಆ ಕಲಿಯೋ ಪ್ರೋಸೆಸ್ ಅಲ್ಲಿ ಅವ್ರು ಹಾಡ್ಬೇಕಾದ್ರೆ ಇವಾಗ್ಲೂ ಎಷ್ಟೋ ರಂಗಗೀತೆಗಳು ಅಮ್ಮ ಹಾಡಿದ್ರೇನೆ ಕೇಳಂಗಿರತ್ತೆ. ಖಂಡಿತ ಖಂಡಿತ. ಬೇರೆ ಯಾರು ಹಾಡಿದ್ರು ಏನೋ ಸರಿಗಿಲ್ಲ, ಅವ್ರು ಹಾಡಿದ್ರೆ ಮಾತ್ರ ಕೇಳಿಸ್ಕೊಳ್ಳೋಣ ಅನಿಸ್ತಿರತ್ತೆ. ಹೌದಾ? ಕರಿಮಾಯಿ. ಹಾಗಾಗಿ ಕರಿಮಾಯಿ ಇರ್ಬೋದು, ಬೇರೆ ಯಾವ್ದು ಕಾರಾಂತರ ನಾಟಕ ಎಷ್ಟೋದಿರ್ಬೋದು, ವಿವೇಕಾನಂದ ಸರ್ದು ಎಷ್ಟೊಂದಿರ್ಬೋದು. ಬೆನಕಾದವ್ರು ಹಾಡಿದ್ದಾರೆ, ನಾನು ಅದನ್ನ ತುಂಬಾ ಕೇಳಿಲ್ಲ. ಬಟ್ ನಂಗೆ ಜಯಶ್ರೀ ಅಮ್ಮ ಹಾಡಿರೋದು ಕೇಳಿ 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 ಇದೇ ಸರಿಯಾದ ರೀತಿ ಅಂತ ನಮಗೆ ಬಂದ್ಬಿಟ್ಟಿದೆ. ಹಾಗಾಗಿ ಅದು ಕೇಳ್ತಾ ಕೇಳ್ತಾನೆ ಅದೊಂದು ರೀತಿಯ, ಅದು ನನಗೆ ಅಂತಲ್ಲ ತುಂಬಾ ಜನಕ್ಕಿದೆ ಅದು. ಖಂಡಿತ ಖಂಡಿತ. ಯಾಕಂದ್ರೆ ಅಮ್ಮನ ವಾಯ್ಸ್ ಏನಿದೆ ಅದೆಲ್ಲ ಮಾಜಿ ಹಾಡ್ತಿದ್ರು. ಅವ್ರ ಅಮ್ಮ ಮಾಲ್ತಮ್ಮ ಅವ್ರು ಇನ್ನೂ ಅದ್ಭುತ. ನಾನು ಅವ್ರ ವಯಸ್ಸಾದ್ಮೇಲೆ ಕೇಳಿರೋ ಹಾಡುಗಳು ಇದು ಅಮ್ಮನೇ ಹೇಳೋರು, ಅಯ್ಯೋ ಮಾಜಿ ಹಾಡೋರು ನೀನ್ ಕೇಳಬೇಕಿತ್ತು ಅಂದ್ರೆ ಅಲ್ಲಿಂದ ಬಂದಿರೋದು ಅದು. ಆ ಥ್ರೋ ಅಥವಾ ಓಪನ್ನೆಸ್ ಏನಿದೆ ಅದ್ ಮಾಜಿಯಿಂದ ಬಂದಿರ್ಬೋದು. ಹಾಗ ಅದು ಇನ್ನೂ ಅದ್ಭುತವಾದಂತ, ಇನ್ ಹೆಂಗ್ ಸಾಧ್ಯ ಸರ್? ಅಲ್ಲಿಂದ ಹಂಗೆ ಎಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಅದನ್ನ ನೀವು ಕೇಳ್ಬೇಕು, ನೀವು ಎಷ್ಟೊತ್ತಾದ್ರೂ ಕೇಳ್ತೀರಾ ಸಾಂಗ್. ಖಂಡಿತ. ಈಗ ಅವರ ಯಾವುದೇ ಪಾತ್ರಗಳಾಗಿರ್ಬೋದು, ಸಣ್ಣ ಪಾತ್ರ, ಈಗ ನಾಗಮಂಡಲದಂತ ಒಂದು ಸಿನಿಮಾದಲ್ಲಿ ಪ್ರಕಾಶ್ ರಾಜ್ ಅವರ ಕ್ಯಾರೆಕ್ಟರ್ ಎಷ್ಟು ನೆನ್ಪುಳಿಯುತ್ತೋ ಅಷ್ಟೇ ಕ್ಯಾರೆಕ್ಟ್ರು ಅಜ್ಜಿಯಾಗಿ ಬಂದಲ್ಲಿ ಏನು ಇದು ಮಾಡ್ತಾರೆ ಅನ್ನೋದು ಪ್ರತಿಯೊಂದು ಅಲ್ಲಿ ಒಂದು ಕಣ್ಣಿ ಕಟ್ಟಿ ಕೂತಿರುತ್ತೆ. ಆ ಸಿನಿಮಾಗಳನ್ನ ಆ ಹೆಸರು ಹೇಳಿದ್ರೆ ಸಾಕು, ನಾಗಮಂಡಲ, ಓಕೆ ಜಯಶ್ರೀ ಅಂತಾನೆ ಫಸ್ಟ್ ಬಾರ ಹೆಸರು ಇರ್ಬೋದು. ಆ ಥರ ಅವ್ರು ಮಾಡಿರೋ ಪಾತ್ರಗಳೆಲ್ಲವೂ ಎಲ್ಲೊಂದ್ ಕಡೆ ನೆನ್ಪುಳಿತಾ ಬರುತ್ತೆ. ಅಲ್ಲ, ನಿಮ್ಗೆ ನಾಗಮಂಡಲ ಅಂದ್ರೆ ಜಯಶ್ರೀ ಹೆಸರೇ ಬರಬೇಕು ಫಸ್ಟ್ ಆ ಪಾತ್ರಕ್ಕೆ. ಬಿಕಾಸ್ ಅವರು ಆ ಸಿನಿಮಾ ಬಂದಾಗ ಆ ಪಾತ್ರ ಮಾಡಿದವರಲ್ಲ. ಶಂಕರ್ ನಾಗ್ ಅವರು ಡೈರೆಕ್ಷನ್ ಮಾಡಿದಾಗ ಅವರೇ ಕುರುಡವ್ವ. ಶಂಕರ್ ನಾಗ್ ಡೈರೆಕ್ಷನ್ ಅವರೇ ಕುರುಡವ್ವ, ರಮೇಶ್ ಭಟ್ ಅವರೇ ಅಪ್ಪಣ್ಣ. ಸೊ ಆ ಪೀರಿಯಡ್ ಇಂದ ಮಾಡ್ಕೊಂಡ್ ಬರ್ತಿದ್ದಾರೆ. ಕುರುಡವ್ವ ಯಾರೇ ಮಾಡೋದು ಅವರೇ ಕುರುಡವ್ವ. ಹಂಗಾಗಿ ನಮ್ಮ ಸ್ಪಂದನದಲ್ಲಿ ಮಾಡಿದಾಗ ಅವರೇ ಕುರುಡವ್ವ. ಸೊ ಆ ಪಾತ್ರವನ್ನು ತುಂಬಾ ವರ್ಷದಿಂದ ಮಾಡಿದ ಅಂದ್ರೆ ಜೀವಿಸಿದ್ದಾರೆ. ಆಗ ನಿಮ್ಗೆ ಸ್ಕ್ರೀನ್ ಮೇಲೆ ಬಂದಾಗ್ಲೂ ಅವ್ರಿಗೆ ಇನ್ನೂ ಈಸಿ ಆಗಿರ್ಬೋದು. ಪಕ್ಕದ ಪಾತ್ರಧಾರಿಗಳೇ ಚೇಂಜ್ ಆಗಿರ್ಬೋದು, ಪಾತ್ರ ಚೇಂಜ್ ಆಗಿಲ್ವಲ್ಲ. ಆಗ ಅದ್ ಜೀವಿಸಿ 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 ಅವ್ರಿಗೆ ಈಸಿ ಆಗ್ಬಿಟ್ಟಿರ್ಬೋದು ಆ ಪಾತ್ರನ. ಇವನ್ ಮೂಕಜ್ಜಿ ಕನಸುಗಳು ಮಾಡಿದಾಗ್ಲೂ ಎಲ್ರಿಗೂ ಮೊದ್ಲು ತಲೆ ಬಂದಿದೆ ಜಯಶ್ರೀ. ಯಾಕೆಂದ್ರೆ ಹಂಗೆ ಕಾಣ್ತಿದಾರೆ ಅವರು. ಆ ಕಣ್ಣಲ್ಲಿ ಒಂದು ಎನರ್ಜಿ ಇದೆ, ಆ ವಾಯ್ಸ್ ಅಲ್ಲಿ ಒಂದು ಎನರ್ಜಿ ಇದೆ. ಬಿಕಾಸ್ ಆ ಪಾತ್ರಕ್ಕೆ ಒಂದು ಎನರ್ಜಿ ಇದೆ, ಆ ಮೂಕಜ್ಜಿಯ ಪಾತ್ರಕ್ಕೆ ಒಂದು ಎನರ್ಜಿ ಇದೆ. ಆಗಿನ ಕಾಲದಲ್ಲೇ ಕಾರಾಂತರು ಅಂದ್ರೆ ಆಶ್ಚರ್ಯ ಆಗೋದು, ಅಷ್ಟೊಂದೊಂದು ಸರ್ರಿಯಲ್ ಕತೆ ಹೆಂಗ್ ಯೋಚನೆ ಮಾಡ್ಕೊಂಡು ಬರೋದ್ರಿ. ಆ ಅಜ್ಜಿಗೆ ಎಲ್ಲಾ ಗೊತ್ತಾಗ್ತಿರ್, ವಸ್ತು ಮುಟ್ಟಿದ್ರೆ ಗೊತ್ತಾಗ್ತಿರತ್ತೆ. ಇವಾಗ ಏನೋ ಒಂದು ಮ್ಯಾಜಿಕ್ ತರ ಸರ್ರಿಯಲ್ ತರ ಸಿನಿಮಾಗಳು ತೆಗಿತಾರೆ. ಆಗಿನ ಕಾಲಕ್ಕೆ ಬರ್ದಿದ್ರಲ್ಲಪ್ಪ, ನಾವ್ ವಸ್ತು ಮುಟ್ಟಿದ ತಕ್ಷಣ ಕಣ್ ಮುಚ್ಕೊಂಡು ಇಡೀ ಅದ್ರ ಹಿನ್ನೆಲೆ ಗೊತ್ತಾಗ್ತಾ ಇರತ್ತೆ ಅಂದ್ ಬರೀತಾರೆ. ಆಗಿನ ಕಾಲದಲ್ಲೇ ಕಾರಾಂತರದ ಆ ಕಥೆಯಲ್ಲಿ LGBT ಕಮ್ಯುನಿಟಿ ಬಗ್ಗೆ ಬರೀತಾರೆ. ಅದ್ರಲ್ಲಿ ಇಬ್ರು ಗಂಡಿನ ನಡುವೆ ಆಗ್ತಿರೋದು ಬರೀತಾರೆ. ಅಂದ್ರೆ ಎಷ್ಟು ಫಾರ್ವರ್ಡ್ ಆಗಿ ಯೋಚನೆ ಮಾಡಿದ್ರು ಅಂತ ನಿಮ್ಗೆ ಅನ್ಸುತ್ತೆ. ಆ ಕಥೆಗಳು ಓದ್ದಾಗ್ಲೇನೆ ನಿತ್ತರಿ ನಮ್ ಕಲ್ಪನೆಗೆ ಬಂದಿರಲಿಲ್ಲ ಅದು ಅಂತ ಅನ್ಸುತ್ತೆ. ಅಲ್ಲ, ನಾನು ಆ ಕಾದಂಬರಿನ ಓದುವಾಗ ನಾನು ಮಾಸ್ಟರ್ಸ್ ಅಲ್ಲಿ ಓದಿದ್ದು, ಅಲ್ಲಿ ತನಕ ಓದಿರಲಿಲ್ಲ ಮೂಕಜ್ಜಿ ಕನಸು. ಅದನ್ನು ಓದುವಾಗ ನಾನು ಏನು ಅಂದ್ರೆ ನನಗೆ ಚಾಲೆಂಜ್ ಹಾಕಿ ಓದಿದ್ದು, ಇದಕ್ಕೇನು ಕೊಟ್ರು ಜ್ಞಾನಪೀಠ ಪ್ರಶಸ್ತಿ ಏನು ಕೊಟ್ರು. ನನ್ನ ವಾದ ಇದ್ದಿದ್ದು ಹಾಗೆ. ಓದ್ ಮುಗಿದಾಗ ನನಗೆ ಅನ್ಸಿತ್ತು ಇದ್ರಲ್ಲಿ ಏನಿದೆ ಅಂತ. ಫಸ್ಟಿಗೆ ಅನ್ಸಿತ್ತು ನನಗೆ, ಮೂಕಜ್ಜಿ ಕನಸಿಗೆ ಜ್ಞಾನಪೀಠ ಏನಕ್ಕೆ ಕೊಟ್ರು. ನನ್ನ ಈ ಒಪಿನಿಯನ್ ನಾನು ತುಂಬಾ ಜನ ಹತ್ರ ಕೇಳಿದ್ದೆ.
ಅಂದ್ರೆ ನನಗೆ ಯಾರು ಒಪಿನಿಯನ್ ಹೇಳೋರಿರ್ಲಿಲ್ಲ. ಆಮೇಲೆ ಬೇರೆ ಬೇರೆ ಕಾದಂಬರಿಗಳನ್ನೆಲ್ಲ ಓದಿದಾಗ ನನ್ಗನ್ಸಿದ್ದು ಇಲ್ಲ ಅದಕ್ಕೆ ಕೊಡ್ಬೇಕಾಗಿತ್ತೆ, ನಾನ್ ತಪ್ಪು ತಿಳ್ಕೊಂಡು ನಾನ್ ಮೂಡ ಅಂತ. ಅಂದ್ರೆ ನಾನು ಅರ್ಥ ಮಾಡ್ಕೊಳಕ್ ನನಗೆ ಅಷ್ಟು ಟೈಮ್ ಬೇಕಾಗಿತ್ತು, ನನಗೆ ಅದು ಅರ್ಥ ಆಗಿರ್ಲಿಲ್ಲ ಅವಾಗ ಅಂತ. ಆಮೇಲೆ 2-3 ಸರ್ತಿ ಓದ್ದಾಗ ನನಗೆ ಅರ್ಥ ಆಗಿದ್ದು, ಓ ಇದ್ರಲ್ಲಿ ಇಷ್ಟೆಲ್ಲ ಹೇಳಿದ್ದಾರೆ. ನಮಗ್ ಅವಾಗ ಏನು ಅಂದ್ರೆ ಒಂದು ಅಜ್ಜಿ ಈ ತರ ಎಲ್ಲ ಹೇಳ್ತಾ ಇದೆ ಅನ್ನೋ ತರ ಫೀಲ್ ಸಿಕ್ಕಿತ್ತು ನನಗೆ ಫಸ್ಟ್ ಓದಿದಾಗ. ಆಮೇಲೆ ಗೊತ್ತಾಗಿದೆ ಇದ್ರೊಳಗಡೆ ಇದೇ ಹೇಳ್ತಾ ಇದ್ರೆ ಈ ಆದಿವಾಸಿ ಜನಾಂಗದಿಂದ ಹಿಡಿದು ಎಲ್ಲದನ್ನು ಫಾರ್ವರ್ಡ್ ಇದೆ ನೋಡಿ. ಹೌದು ಹೌದು ಹೌದು. ಆಗಿನ ಕಾಲಕ್ಕೆ ಎಷ್ಟು ಫಾರ್ವರ್ಡ್ ಥಿಂಕಿಂಗ್ ಇದೆ ಅಜ್ಜಿಗೆ. ಮತ್ತೆ ಅಜ್ಜಿಯ ಜ್ಞಾನ ಎಷ್ಟು ಅಂದ್ರೆ ಅರಳಿಕಟ್ಟೆ ಜ್ಞಾನವೇ ಸೀಮಿತ ಅನ್ನೋ ತರ ಅಂದ್ರೆ ಅವಳು ಅಲ್ಲಿ ಕೂತಿದ್ದಾಳೆ, ವಿಧವೆಯಾಗಿ ಬಂದವಳು ಅಲ್ಲಿ ಕೂರ್ಲಿಕ್ಕೆ ಶುರು ಮಾಡಿದವಳು, ಅವಳು ಹಾಗೆ ಇದ್ಲು. ಅಲ್ಲ ಎಷ್ಟು ಫಾರ್ವರ್ಡ್ ಇದ್ಲು ನೋಡಿ, ವಿಧವೆ ಆಗಿ ಬಂದ್ರು ಎಷ್ಟು ಫಾರ್ವರ್ಡ್ ಇದ್ರು ನೋಡಿ. ಹೌದು ಹೌದು ಹೌದು. ಅವ್ರು ನಾನು ತಲೆ ಬೋಡ್ಸಲ್ಲ, ಚಿಕ್ಕ ಹುಡುಗಿ ಆಗಿದ್ದಾಗ ಬೋಡ್ಸಿರ್ಬೋದು, ಬಟ್ ಆಮೇಲೆ ಹೋಗ್ತಾ ಯಾಕೆ ಬಿಡು ದೇವ್ರಿಗೆ ಸವಾಲ್ ಹಾಕುವ ಸೀನ್. ಹೌದು ಹೌದು. ಆಗಿನ ಕಾಲ ಆ ಟೈಮಲ್ಲಿ ಆ ಪೀರಿಯಡ್ ಆಫ್ ಟೈಮಲ್ಲಿ ಹೆಣ್ಣು ಮಕ್ಳಿಗೆ ಒಂದು ಸ್ವಾತಂತ್ರ್ಯನೇ ಇಲ್ದಿರೋ ಒಂದು ಟೈಮಲ್ಲಿ ಒಂದು ಸ್ವತಂತ್ರವಾಗಿ ಬದುಕು ಹೇಳೋದಿದ್ದಲ್ಲ ಸರ್, ಯಪ್ಪ ಖಂಡಿತ ಗ್ರೇಟ್ ಅಲ್ವಾ ಅದು. ಇನ್ನು ನಿಮ್ಮ ನಿರ್ದೇಶನದ ವಿಚಾರಕ್ಕೆ ಬರೋಣ. ಅಲ್ಲ, ನೀವು ಪುಕ್ಸಟ್ಟೆ ಲೈಫ್ ಅಂತಂದ್ರೆ ಡೈರೆಕ್ಷನ್ ಆಗುತ್ತೆ. ಸಂಚಾರಿ ವಿಜಯ್ ಅವರದರ ಪ್ರಮುಖ ಪಾತ್ರ ಆ ನಿರ್ದೇಶನದ ಇದು ಆ ಕತೆ ಹೇಗೆ ಶುರು ಆಯ್ತು ಏನು ಅಂತ ಹೇಳಿ ಸರ್? ಅದು ಪುಕ್ಸಟ್ಟೆ ಲೈಫು ಕತೆನೂ ಫಸ್ಟ್ ನನ್ನ ಹತ್ರ ನಾನು ಮಾಡಬೇಕು ಅಂತೇನು ಇರಲಿಲ್ಲ. ವಿಜಿ ಹೇಳ್ದ ಒಂದ್ಸಲ ಕತೆ ಚೆನ್ನಾಗಿದೆ ವಿಜಿ ಮಾಡು ಅಂತ ಹೇಳ್ದೆ. ಅದು ಏನಾದ್ರು ಟೇಕ್ ಆಫ್ ಆಗ್ತಿರಲಿಲ್ಲ, ಹಿಂಗೆ ಇತ್ತು, ಸಮಸ್ಯೆ ಇತ್ತು. ಕೇಳಿದೆ ಆ ಕತೆ 1 ವರ್ಷ ಆದ್ಮೇಲೂ ನಾನು ತಲೆಯಲ್ಲಿ ಕೂತಿದ್ದೆ ಅಂದ್ರೆ ಆ ಕಥೆಲಿ ಏನೋ ಇದೆ ಅಂತ ನನಗಿತ್ತು. ಹಾಗಾಗಿ ನಾನು ಕೇಳಿದೆ ಏನು ಆ ಕತೆ ಇನ್ನೂ ಇದ್ರೆ ಹೇಳಿ ನಾವು ಮಾಡೋಣ. ಖಂಡಿತ ಸ್ವಾಮಿ ಮಾಡೋಣ ಅಂತ ಅಂದ. ಹಾಗಾಗಿ ಯಾರ ಹತ್ರ ಇದೆ ಈ ಕತೆ ಅಂತ ಹೇಳಿ MS ರಮೇಶ್ ಸರ್ ಹತ್ರ ಇದೆ. ಓ ಹೌದಾ ಅಂದ್ಬಿಟ್ಟು MS ರಮೇಶ್ ಸರ್ ಕತೆ ಕೇಳಿದ್ರು. ಅವರು ಕತೆ ಕೊಟ್ಟರು. ನಾನು ಅವ್ರಿಗೆ ಹೇಳಿದೆ ಸರ್ ನಿಮ್ಮ ಕತೆ ಒಂದು ನನಗೆ ಸಾಕು, ಆ 1 ಲೈನ್ ಏನಿದೆ ನಮ್ಗೆ ಸಾಕು, ನಿಮ್ಮ ಸ್ಕ್ರಿಪ್ಟ್ ಏನಿದೆ ಅದು ನನಗೆ ಬೇಡ. ಬಿಕಾಸ್ ನನಗೆ ಆ ಸ್ಕ್ರಿಪ್ಟನ್ನ ಓದೋಕ್ಕೆ ಅಂದರೆ ಬಿಕಾಸ್ ನಾನು ಅದೇ ಪ್ರೊಸೆಸಲ್ಲಿ ಹೋಗ್ಬಿಡ್ತೀನಿ. ಬಿಕಾಸ್ ನನ್ನ ತಲೆಯಲ್ಲಿ ಒಂದು ಸ್ಕ್ರಿಪ್ಟ್ ಓಡಿತ್ತಲ್ಲ, ನನಗೆ ಆ ಲೈನ್ ಮಾತ್ರ ತುಂಬ ಇಷ್ಟ ಆಗಿತ್ತು. ಆ ಲೈನ್ ಏನಿದೆ ತುಂಬ ಇಷ್ಟ ಆಗಿತ್ತು. ಬಟ್ ಅದು ಸ್ಕ್ರಿಪ್ಟ್ ಇದೆ ಸರ್, ನಾನು ಆ್ಯಸ್ ಇಟ್ ಈಸ್ ಅಂತೂ ಏನು ನಾನು ತೊಗೊಳ್ಳಲ್ಲ, ಬಟ್ ಆ ಲೈನ್ ಒಂದು ನಮಗೆ ಕೊಡಿ ಸರ್, ಕಥೆಯಲ್ಲಿ ಒಂದು ಕೊಡಿ ಸರ್. ಅವರು ಒಂದು ಖುಷಿಯಾಗೇ ಕೊಟ್ಟರು. ಸೊ ಅದಾಗ ಬಂದ ಮೇಲೆ ಅದರಲ್ಲಿ ನನ್ನ ಜರ್ನಿ ಶುರುವಾಗಿದ್ದು. ದಿನ ಮಾರ್ಕೆಟ್ಗೆ ಹೋಗ್ತಾ ಇದ್ದೆ, ಅಲ್ಲಿ ಬೀಗ ಮಾರೋರ ಹತ್ರ ಹೋಗ್ಬಿಟ್ಟು ಅಲ್ಲಿ ಅವ್ರು ಹೇಳಿದ ಕೆಲವು ಸೀನ್ಸ್ಗಳೇ ಬಿಗಿನಿಂಗಲ್ಲಿ ಬರೆದಿರೋದು ನಾನು. ಅಲ್ಲಿ ಹೆಂಗಾಯ್ತು, ಅವ್ನು ಹೆಂಗೆ ಮಾಡ್ದ, ಅವ್ನು ಹೆಂಗೆ ತಗ್ಲಾಕೊಂಡ, ಅವ್ನು ಹೆಂಗೆ ಪೊಲೀಸ್ ಸ್ಟೇಷನ್ಗೆ ಹೋದ, ಇದೆಲ್ಲ ರಿಯಲ್ ಆಗಿ ಆಗಿರೋದು. ಇಲ್ಲಿ ವಿಜಯ್ ಹೆಂಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ, ಅವನು ಹೆಂಗೆ ಹೋಗ್ತಾನೆ, ಇದೆಲ್ಲ ರಿಯಲ್ ಆಗಿ ನಡೆದಿರೋ ಒಂದು ಏನಿದೆ ಅವರ ಅನುಭವದ ಕಥೆಗಳನ್ನ ಎತ್ಕೊಂಡು ಬರಿತಾ ಇದ್ದೆ. ಆಮೇಲೆ ಅದರ ದಿಕ್ಕು ಸೆಕೆಂಡ್ ಹಾಫಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ನಮಗೆ. ಸೊ ಹಾಗೆ ಆ ಕತೆ ಹುಟ್ಟಿದ್ದು ನನಗೆ. ಹಾಗಾಗಿ ಅದೊಂಥರ ಲೈಕ್ ತುಂಬ ಒಳ್ಳೆ ಲೈನು, ವಿಜುಗೆ ಒಳ್ಳೆ ಪಾತ್ರ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಅದು ನನಗೆ ಅಂದರೆ ಈ ಥರದ ಸಿನಿಮಾಗಳನ್ನ ಜನನೇ ನೋಡ್ತಿಲ್ಲ ಅಂತನಾ ಅಥವಾ ಏನಾಗ್ತದೆ, ರೀಚ್ ಆಗ್ತಿಲ್ಲ? ಜನ ಖಂಡಿತ ನೋಡ್ತಿದ್ದಾರೆ ಸರ್. ಜನ ಒಳ್ಳೆ ಕಂಟೆಂಟ್ ಬಂದರೆ ಜನ ಬರ್ತಾರೆ. ಬಟ್ ನಮ್ಗೇನಾಯ್ತು ಆ ಪ್ರಾಬ್ಲಮಲ್ಲಿ ಕೋವಿಡ್ ಇತ್ತು. ಅದು ಹೌದು. ಮತ್ತು ಪೇಪರ್ ರಿವ್ಯೂಸಲ್ಲಂತೂ ತುಂಬಾ ಚೆನ್ನಾಗಿ ಬರೆದಿದ್ರು. ಯಾರೂ ಅದಕ್ಕೊಂದು ನೆಗೆಟಿವ್ ಕಾಮೆಂಟ್ ಅಂತ ನಾನೆಲ್ಲೂ ನೋಡಲಿಲ್ಲ. ಪೇಪರ್ ರಿವ್ಯೂಸ್ ಚೆನ್ನಾಗಿತ್ತು. ಬಟ್ ನಮ್ಮ ಏನು ಅಂದರೆ ನಮ್ಗೆ ಆ ಟೈಮಲ್ಲಿ ZTV ಸಿನಿಮಾ ಆಲ್ರೆಡಿ ಇದಾಗಿತ್ತು. ವಿಜಿ ಹೋಗಿರೋ ಕಾರಣಕ್ಕೆ ಅವನ ಒಂದು ಕಡೆಯ ಸಿನಿಮಾಗಳಲ್ಲಿ ಇದು ಒಂದಾದ್ರಿಂದ ಅದು ಥಿಯೇಟರ್ ರಿಲೀಸ್ ಕಾಣದೆ ಹೋಗಬಾರ್ದು ಅನ್ನೋದೊಂದೇ ನಮ್ಗೆ ಇಂಟೆನ್ಷನ್ ಇದ್ದಿದ್ದು. ಆಯ್ತು, ಇನ್ನೊಂದು 2 ಲಕ್ಷ ಕಳ್ಕೊತೀವಿ, ಅವನ್ನೇ ಕಳ್ಕೊಂಡ್ಮೇಲೆ ಇನ್ನು 2 ಲಕ್ಷ ಕಳ್ಕೊಳ್ಳೋದೇನಿದೆ ಅಂತ ನಮ್ಗೆಲ್ರಿಗೂ ಅನಿಸಿದ್ದು. ಆಯಿತು ಹೋಗ್ಲಿ, ಪರವಾಗಿಲ್ಲ ಇಷ್ಟೇ ಕಳ್ಕೊಂಡಿದ್ದೀವಿ, ಇನ್ನೇನಿದೆ ಅಂದ್ಬಿಟ್ಟು ಎಲ್ಲ ಥಿಯೇಟರ್ ರಿಲೀಸ್ಗೆ ಒಪ್ಕೊಂಡ್ವಿ. ನಮ್ಗೆ ಗೊತ್ತಿತ್ತು ಜನ ಬರ್ತಾರೆ ಅಥವಾ ಬರಲ್ಲ, ನಾವೇನು ಎಕ್ಸ್ಪೆಕ್ಟೇಷನ್ಸ್ ನಮಗೇನಿರಲಿಲ್ಲ. ಬಿಕಾಸ್ ಅದು ಕೋವಿಡ್ ಟೈಮ್ ಇದೆ, ಆ ಸೀಟ್ ಬಿಟ್ಟು ಕೂತ್ಕೊಳ್ಳಿ, ಯಾರೂ ಬರೋಲ್ಲ ಬಿಟ್ಟು ಕೂತ್ಕೊಳ್ಳೋದಕ್ಕೆ, ಜನ ಬರಲ್ಲ. ಬಟ್ ಅದೇ ಒಂದು ರಿಲೀಸ್ ಕಾಣದೆ ಹೋಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾವು ರಿಲೀಸ್ ಮಾಡಿದ್ದು. ಬಟ್ ಅದು OTTಗೆ ಬಂದಮೇಲೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ನಮ್ಗೆ. ತುಂಬ ಒಳ್ಳೆ ರೆಸ್ಪಾನ್ಸ್ OTTಗೆ ಬಂದಮೇಲೆ ನಮ್ಗೆ ಸಿಕ್ಕಿದ್ದು. ಆಗ ನೋಡಿ ತುಂಬ ಜನ ಮೆಸೇಜ್ ಮಾಡೋರು, ಇವತ್ತು ಥಿಯೇಟರ್ ನೋಡಬೇಕಿತ್ತು ಸರ್. ಬಟ್ ಈ ಟೈಮಲ್ಲಿ ಬಂದಿದ್ರೆ ಗೊತ್ತಿಲ್ಲ, ಚೆನ್ನಾಗಿ ಓಡ್ಬಿಟ್ಟಿರೋದೇನೋ. ಬಿಕಾಸ್ ಈ ಟೈಮಲ್ಲಿ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾಗೆ ಮೀಡಿಯಾದವರು, ಪೇಪರ್ ಅವರು ಇಷ್ಟೊಂದು ಸಪೋರ್ಟ್ ಮಾಡಿಬಿಟ್ರೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾಗೆ ಜನ ಖಂಡಿತ ಬರ್ತಾರೆ. ಬಟ್ ಈ ಟೈಮಿಗೆ ಮಾಡೋ ಅಂತ ಇದು ನಮ್ಗೆ ಇರಲಿಲ್ಲ ಅಷ್ಟೇ. ಇವಾಗಲೂ ಒಳ್ಳೆ ಕಂಟೆಂಟ್ ಬಂದರೆ ಜನ ಬರ್ತಾರೆ ಸರ್, ಅದಕ್ಕೇನು ಮೋಸ ಇಲ್ಲ ಅನ್ಸತ್ತೆ ನನಗೆ. ನಿಮ್ಮ ಮತ್ತೆ ಸಂಚಾರಿ ವಿಜಯ್ ಅವರ ಒಡನಾಟ ಅದನ್ನು ಹಂಚ್ಕೊಳ್ಳೋದಾದ್ರೆ? ಅಯ್ಯೋ, ನಂದು ಒಂದು ತುಂಬ ಇದೆ ಸರ್. ಇಲ್ಲೇ ಮಲ್ಕೊಳ್ಳೋ ನಾನು.
ಅವ್ನು ಯೂಶಲಿ ಇಲ್ಲೇ ಮಲಗ್ತಾ ಇದ್ದಿದ್ದು ಬಂದರೆ. ನಾನು ವಿಜಿ, ಲೋಕೇಶ್ ಆಚಾರ್, ಓಕೆ. ನಮ್ಮ ರಾಘು ಶಿವಮೊಗ್ಗ, ಅದ್ವೈತ ಗುರುಮೂರ್ತಿ, ಕಿರಣ್ ನಾಯಕ್ರು, ಆಲ್ಮೋಸ್ಟ್ ಎಲ್ಲ ಇಲ್ಲೇ ಸೇರ್ತಾ ಇದ್ವಿ. ಆ ಲಾಕ್ಡೌನ್ ಟೈಮಲ್ಲಂತೂ ಎಲ್ರಿಗೂ ಇದೊಂದು ಜಾಗ ಆಗ್ಬಿಟ್ಟಿತ್ತು. ಇಲ್ಲಿ ಬಂದು ಕೇರ ಮಾಡೋದು, ಅಲ್ಲೇ ಅಡುಗೆ ಮಾಡೋದು, ಊಟ ಮಾಡೋದು, ಇದೇ ಇಲ್ಲೆಲ್ರಿಗೂ. ಏನ್ ಟೈಮ್ ಹೆಂಗ್ ಪಾಸ್ ಮಾಡ್ತೀರಾ ಬನ್ನಿ. ಎಲ್ರು ಹೆಂಗೋ ಕದ್ದು ಮುಚ್ಕೊಂಡ್ ಬರೋರು. ಒಬ್ರು ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತ ಪೊಲೀಸರು ಡಬ್ಬಿ ತೋರ್ಸ್ಕೊಂಡ್ ಬರೋನು, ಇವ್ನು ಹಿಂದೆಂಗೋ ಬರೋನು. ವಿಜಿ ಎಲ್ಲಾ ಕೆಲಸ ಮುಗಿಸ್ಕೊಂಡು ಇಲ್ಲಿ ಬರೋನು, ಎಲ್ಲ ಇಲ್ಲೇ ಇರ್ತಿದ್ವಿ. ನಾನು ವಿಜಿ ಮೀಟ್ ಮಾಡಿ 2007 ಅಲ್ಲಿ ಸಂಚಾರಿ ಥಿಯೇಟ್ರಲ್ಲೇನೆ ಅರಹಂತ ಅಂತ ಒಂದು ನಾಟಕ ಮಾಡ್ತಿದ್ವಿ. ಆ ಟೈಮಲ್ಲಿ ವಿಜಿ ಯಾವುದೋ ಬೇರೆ ನಾಟಕ ಮಾಡ್ಕೊಂಡು ಅವ್ನು ಬಂದು ಸಿಗ್ದ. ನಾನು ವಿಜಿ ಸೇರ್ಕೊಂಡಿದ್ದೆ. ಅಂದರೆ ಅರಹಂತ ನಾಟಕದಲ್ಲಿ ನಾನು ಅವನು ಮೀಟ್ ಮಾಡಿದ್ದು. ಅದಾದ್ಮೇಲೆ ಅವನಿಗೆ ಒಗ್ಗರಣೆಯಲ್ಲಿ ಇದಕ್ಕೆ ಚಾನ್ಸ್ ಸಿಕ್ತು, ಆ್ಯಕ್ಟ್ ಮಾಡೋಕ್ಕೆ. ಒಂದು ಪ್ರಕಾಶ್ ರಾಜ್ ಸಿನಿಮಾದಲ್ಲಿ ಒಂದು ಚಾನ್ಸ್ ಸಿಕ್ತು. ಅಲ್ಲೂ ನಾನು ಕೋ ಡೈರೆಕ್ಟರ್ ಆಗಿದ್ದೆ, ಅವನು ಆ್ಯಕ್ಟರ್ ಆಗಿದ್ದ. ಅವನಿಗೆಲ್ಲೊಂದು ಚಾನ್ಸ್ ಸಿಕ್ತು. ಬಟ್ ಹರಿವು ಇಬ್ರು ಒಟ್ಟಿಗೆ ಮಾಡಿದ್ವಿ. ಹರಿವು ವಿಜಿನೇ ನನಗೆ ಪರಿಚಯ ಮಾಡಿಸಿದ್ದು ಮನ್ಸೂರಿಗೆ. ವಿಜಿನೇ ಕರ್ಕೊಂಡೋಗಿ ನನ್ನ ಪರಿಚಯ ಮಾಡಿಸ್ದ ಹರಿವುಗೆ. ಅಲ್ಲಿ ನನಗೆ ಹರಿವು ಪಾತ್ರ ಮಾಡೋಕ್ಕೊಂದು ಸಾಧ್ಯ ಆಯಿತು. ಅದಾಗಿ ಒಗ್ಗರಣೆಯಲ್ಲಿ ಇಬ್ರು ಒಟ್ಟಿಗೆ ಮೀಟ್ ಮಾಡಿದ್ವಿ. ಒಗ್ಗರಣೆ ಆದಮೇಲೆ ಅವನಿಗೆ ನಾನವನಲ್ಲ ಅವಳಲ್ಲಿ ಚಾನ್ಸ್ ಸಿಕ್ತು ಅವನಿಗೆ. ಬಟ್ ಥಿಯೇಟ್ರು ಅಷ್ಟು ವರ್ಷದಿಂದ ಒಟ್ಟಿಗೆ ಮಾಡ್ಕೊಂಡ್ ಬರ್ತಿದ್ವಲ್ಲ, ಏನ್ ದಿನ ಸಿಗ್ತಾ ಇದ್ವಿ. ದಿನ ಇದೇನೆ, ದಿನ ಮಾತಾಡೋ, ಸಿನಿಮಾ ಬಗ್ಗೆ ಮಾತಾಡೋ, ನಾಟಕದ ಬಗ್ಗೆ ಮಾತಾಡೋ, ಇದೇ ಮಾಡ್ತಿದ್ವಿ. ಹಾಗಾಗಿ ಒಡನಾಟ ಅಂದ್ರೆ ತುಂಬಾ ಕ್ಲೋಸ್ ಇದ್ವಿ ಅಷ್ಟೇ. ಹಾಗಾಗಿ ಒಗ್ಗರಣೆ ಆದ್ಮೇಲೆ ನನಗೊಂದು ಅವಾರ್ಡ್ ಬಂತು, ತುಂಬಾ ಖುಷಿ ಆಯ್ತು. ನಾನವನಲ್ಲ ಅವಳಲ್ಲಿ ಆಕ್ಟ್ ಮಾಡಿದೆ ಜೊತೆಲಿ. ಸೊ ಒಂದು ಅವಾರ್ಡ್ ಬಂತು, ತುಂಬಾ ಖುಷಿ ಆಯ್ತು. ಒಂದು ಒಳ್ಳೆ ಜರ್ನಿ ಶುರು ಆಗ್ತಿದೆ ಅಂತ ಅನ್ಕೊಳ್ತಿದ್ವಿ. ನಾನಂತೂ ತುಂಬಾ ಬೈತಿದ್ದೆ ಅವನಿಗೆ, ಅವನೇನಾದ್ರು ಅನ್ಕೊಳ್ಳಿ, ನೀನು ನ್ಯಾಷನಲ್ ಅವಾರ್ಡ್ ಆದ್ರೂ ತಗೋ, ಇನ್ನೊಂದಾದ್ರೂ ತಗೋ, ಫ್ರೆಂಡ್ ಅಷ್ಟೇ. ನೀನ್ ಬೆಳೆದ್ರೆ ನಿನ್ನಿಂದ ಒಂದು 40 ಜನ ಬೆಳಿಬೋದು. ಸೊ ನಾನೊಂದು ಯಾವಾಗಲೂ ಹೇಳ್ತಿದ್ದು, ನಿನ್ನ ಸಿನಿಮಾ ಚಾಯ್ಸ್ಗಳಿದೆಯಲ್ಲ ಅದು ಕರೆಕ್ಟಾಗಿ ಮಾಡು ವಿಜಿ. ನೀನ್ ಯಾಕೋ ರೆಕಾರ್ಡ್ ಮಾಡಂಗೆ ಇದೆಯಾ ಫ್ಲಾಪಲ್ಲಿ ಅಂತ ಹೇಳ್ತಿದ್ದ. ಎಲ್ಲ ಮಾಡ್ಕೋಬೇಡ, ಈ ಸಿನಿಮಾ ದುಡ್ಡಿಗೆ ಮಾಡಬೇಕು. ನಾನಿಲ್ಲ ಅಂತ ಹೇಳಲ್ಲ. ಆಯ್ತು, ಬರೋ 10 ಸಿನಿಮಾದಲ್ಲಿ 6 ಸಿನಿಮಾ ದುಡ್ಡಿಗೆ ಮಾಡು, 4 ಸಿನಿಮಾ ನಿನ್ ಕೆರಿಯರ್ಗೆ ಮಾಡು ಅಂತ ಹೇಳಿದ್ವಿ. ಈ ಥರ ತುಂಬಾ ಗಲಾಟೆ ಮಾಡಿದ್ವಿ ಇಬ್ರು. ಬೇಜಾನ್ ಕಿರಿಕಿಗಳು, ಗಲಾಟೆಗಳು ಮಾಡ್ಕೊಂಡು. ಹಂಗಾರೆ ಅವ್ರು ಕಮರ್ಷಿಯಲ್ ಅಲ್ಲಿ ಆಕ್ಟ್ ಮಾಡಕ್ ನೀವು ಕಾರಣ ಅಂತ. ಕೆಲವು ಕಮರ್ಷಿಯಲ್ ಮಾಡಿ ಸರ್ ಅವನು ಬೆಳಿಬೇಕಂತಾನೆ. ಖಂಡಿತ ಅವಾರ್ಡ್ ಬಂದಿದೆ, ದುಡ್ಡು ಕೊಡೋ ಕಡಿ ಇದ್ದಾರೆ ಅಂತ ಕೆಲವು ದುಡ್ಡು ನೀನ್ ತಗೋ, ಕೆಲವು ನಿನ್ನ ಕೆರಿಯರ್ಗೆ ಮಾಡು. ಒಂದ್ 4 ಸಿನಿಮಾ ಕೆರಿಯರ್ಗೆ ಮಾಡು, ಒಳ್ಳೆ ಪಾತ್ರಗಳು ಮಾಡು ಗುರು. 6 ಸಿನಿಮಾ ಫ್ಲಾಪ್ ಆಗ್ಲಿ, ನನಗೇನು ಬೇಜಾರಿಲ್ಲ. 6 ಸಿನಿಮಾ ದುಡ್ಡು ಎತ್ಕೋ, ನೆಮ್ಮದಿಯಾಗಿ ಬದುಕೋ. ಆಗ ನಿನ್ಗೆ ಇನ್ನು 4 ಸಿನಿಮಾ ದುಡ್ಡಿಲ್ದೆ ಮಾಡಕ್ ತಾಕತ್ತಿರತ್ತೆ. ಎಲ್ಲಾ ಸಿನಿಮಾನು ದುಡ್ಡಿಲ್ದೆ ಮಾಡೋನು ಅವನೇ ಮಾಡ್ತಾನೆ. ಹಾಗಾಗಿ ಅವ್ರಿಗೆ ಬೈತಿದ್ದೆ, ನಿಮ್ಗೆ ಗೊತ್ತಾಗಲ್ಲ ಸ್ವಾಮಿ ಅನ್ನೋನು. ಸುಮ್ಮನೆ ನಿಮ್ಗೆ ಗೊತ್ತಾಗಲ್ಲ ನಾನು. ಸುಮ್ಮನೆ ಸ್ವಾಮಿ, ನೀವು ಒಳ್ಳೆ ಯಾವಾಗ್ಲೂ ಹಿಂಗೆ ಮಾಡ್ಬಿಡ್ತೀನ, ಆಮೇಲೆ ಮಾಡ್ಬಿಡ್ತೀನಿ, ಆಮೇಲೆ ಅದು ಓಡಿಸ್ಕೊಂಬಿಡ್ಲಿ, ಇದು ಓಡಿಸ್ಕೊಂಬಿಡ್ಲಿ. ಮಾಡ ಏನಾಗಲ್ಲ. ಹಿಂಗ್ ಮಾಡ್ತಾ ಅದ್ರವರೆಗೂ ನೋಡಿ, ನಾನು ಪುಕ್ಸಟ ಲೈಫ್ವರೆಗೂ ಅವ್ನು ತುಂಬಾ ಕೇಳೋನು, ಎಲ್ಲರೂ ಸಿನಿಮಾ ಮಾಡ್ತೀರಾ, ನೀವು ಮಾಡಲ್ಲ. ನಾನು ನಿಂಗೆ ಸೂಟ್ ಆಗೋ ಕಥೆನೇ ಬರ್ತಿಲ್ಲ ಕಣ, ನನಗೆ ನಿಂಗೆ ಸೂಟ್ ಆಗೋ ಪಾತ್ರ ಇಲ್ಲ ಕಣ ಅಂತ ಅಂತಿದ್ದೆ. ಇದು ಕರೆಕ್ಟಾಗಿ ಸಿಗಾಕೊಳ್ತು. ನಾನು ಹೇಳ್ದೆ, ನೀನ್ ಕಮರ್ಷಿಯಲ್ ಆಗಿ ನೀನ್ ಹೀರೋ ಆಗಿ ನಾನು ಟ್ರೀಟ್ ಮಾಡಲ್ಲ. ನೀನ್ ಈ ಸಿನಿಮಾಗೆ ಹೀರೋ ಅಲ್ಲ, ನೀನು ಒನ್ ಆಫ್ ದಿ ನಟ ಅಷ್ಟೇ. ಈ ಕಡೆ ಅಚ್ಯುತ್ ಸಾರು, ರಘು ಸಾರು ಅವ್ರು ಹೆಂಗೆ ಒಂದು ಮೇಜರ್ ನಟರು, ನೀನು ಅಷ್ಟೇ. ನೀನ್ ಹೀರೋ ಅಂತ ಎಲ್ಲೂ ನಾನು ಬಿಂಬಿಸಲ್ಲ. ನಿನ್ಗೆ ಒಂದು ಇಂಟ್ರೊಡಕ್ಷನ್ ಶಾರ್ಟ್ ಇಡ್ತೀನಿ, ಇಡ್ತೀನಿ, ನಾನು ಮಾಡಲ್ಲ ಹಂಗೆಲ್ಲ ಹೇಳ್ದೆ. ಅವನಿಗೂ ಇಲ್ಲ ಸ್ವಾಮಿ ಮಾಡೋಣ ಸ್ವಾಮಿ ಅಂತ ಹೇಳ್ಕೊಂಡು. ಅಂದ್ರೆ ಸಿನಿಮಾ ಆದ್ಮೇಲೆ ಒಂದು ನಂಬಿಕೆ ಹುಟ್ಟತ್ತಲ್ಲ. ನಾನು ಪ್ರಮೋಟ್ ಮಾಡೋದಕ್ಕಿಂತ ಅವನೇ ಪ್ರಮೋಟ್ ಮಾಡ್ತಿದ್ದ. ಇವಾಗ ತುಂಬಾ ಚೆನ್ನಾಗಿದೆ, ಅವನೇ ತುಂಬಾ ಚೆನ್ನಾಗಿದೆ, ಅವನೇ ಡಿಸ್ಟ್ರಿಬ್ಯೂಟರ್ಗಳ ಸಿನಿಮಾ ತೋರ್ಸೋನು, ಅವನೇ ಪ್ರೊಡ್ಯೂಸರ್ ಸಿನಿಮಾ ತೋರ್ಸೋನು. ಹಿಂಗ ಆ ಒಡನಾಟ ಒಂಥರ ಹುಚ್ಚರ ಒಡನಾಟನೇ ಸರ್. ಸುಮ್ಮನೆ ಬಂದ್ಬಿಡೋಣ, ಯಾವತ್ತು ಬನ್ನಿ ಸ್ವಾಮಿ ಎಲ್ಲ ಹೋಗ್ಬೇಡ ಅಂತ ಕರ್ಕೊಂಡು ಹೋಗ್ಬಿಡೋಣ, ಇನ್ನೆಲ್ಲೋ ಕರ್ಕೊಂಡು ಅಲ್ಲೇ ಎಲ್ಲೋ ಹೋಗ್ತಿದ್ದೆ. ಹಿಂಗಿತ್ತು. ಏನ ಒಂಥರ ಕೋವಿಡ್ ಆ ಟೈಮಲ್ಲೇ ನಾವು ಅವ್ರನ್ನ ಕಳ್ಕೊಳ್ತೀವಿ. ಒಂದು ಒಳ್ಳೆ ಪೀಕ್ ಟೈಮ್ ಅಂತಾನೆ ಹೇಳ್ಬೋದು. ಅದು ಎಲ್ಲೋ ಒಂದ್ ಕಡೆ ಸಂಚಾರಿ ವಿಜಯ್ ಆಕ್ಟ್ ಮಾಡಿದ್ರು ಅಂದ್ರೆ ಒಂದಿಷ್ಟು ಜನ ಬಂದು ಕೂತು ಸಿನಿಮಾವನ್ನು ನೋಡುವಂತ ಒಂದು ಬೆಳೀತಾ ಇತ್ತು. ಸಂಚಾರಿ ವಿಜಯ್ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಆ ಸಿನಿಮಾ ಕತೆ ಇದು ಆ ಟೈಮಲ್ಲೇ ನಾವು ಅವ್ರನ್ನ ಕಳ್ಕೊಳ್ತೀವಿ. ಅದು ಕೋವಿಡ್ ಟೈಮಲ್ಲಿ ಅಂತ ಅದು ಒಂದು ಅನಿರೀಕ್ಷಿತವಾದಂಥ ಒಂದು, ಅದು ಬೇರೆ 4 ಜನಕ್ಕೆ ಊಟ ಕೊಡೋಕೆ ಹೋಗೋ ಟೈಮಲ್ಲಿ ಅನಿರೀಕ್ಷಿತವಾದ ಘಟನೆ ಅದು. ಕೇಳಿದಾಗ ನನಗೊಂದು ಸರ್ತಿಗೆ ಕೆಲವ್ರನ್ನೆಲ್ಲ ಕಳ್ಕೊಂಡಾಗ ಅನ್ಸೋ ಫೀಲ್, ಈಗ ಪುನೀತ್ ರಾಜ್ಕುಮಾರ್ ಇರ್ಬೋದು, ಇಂಥವ್ರನ್ನೆಲ್ಲ ಸಡನ್ ಆಗಿ ನಾವು ಕಳ್ಕೊಂಡಾಗ ಫೀಲ್ ಇದೆಯಲ್ಲ, ಎಲ್ಲೋ ದೊಡ್ಡ ಲಾಸ್. ಈಗ ಶಂಕರ್ನಾಗೂ ಅಂಥದ್ದೇ ಲಾಸ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಹೇಗೆ ಅಂತ ಹೇಳಿದ್ರೆ, ಇವರಿಂದ ಏನೋ ಆಗುತ್ತೆ ಸಿನಿಮಾ ರಂಗದಲ್ಲಿ ಅನ್ನೋ ಟೈಮಲ್ಲಿ ನಾವು ಅಂಥವ್ರನ್ನ ಕಳ್ಕೊಂಡಾಗ ದೇವ್ರ ಮೇಲೆ ಕೋಪ ಬರುತ್ತೆ ಅನ್ನೋ ಥರ ಅನ್ಸಿಬಿಡುತ್ತೆ. ಹೌದು,
ಆ್ಯಕ್ಚುಲಿ ನಿಜವಾಗ್ಲೂ ಪುನೀತ್ ಸರ್ ಹೋದಾಗಂತೂ ಎಷ್ಟು ಅಂದರೆ ತುಂಬಾ ನೋವಾಗಿದ್ದು. ಅದು ವಿಜಯ್ ಹೋದ್ಮೇಲೆ ನನಗೆ ತುಂಬ ನೋವಾಗಿ ನೆಕ್ಸ್ಟ್ ಪುನೀತ್ ಸರ್ ಹೋದ್ಮೇಲೆ. ವಿಜಯ್ ಹೋದಾಗ ಎಷ್ಟು ನೋವಿತ್ತೋ ಅದು ಪುನೀತ್ ಸರ್ ಹೋದಾಗ ತುಂಬಾ ಬೇಜಾರಾಗೋಯ್ತು ನನಗೆ. ಯಾಕಂದ್ರೆ ನಮ್ಮ ಪುಕ್ಸಟೆ ಲೈಫು ಸಿನಿಮಾ ನೋಡಿ ಮಾತಾಡಿ ಅರವಿಂದ್ ನಿಮ್ಗೊಂದು ಸಿನಿಮಾ ಮಾಡ್ತೀನಿ ಅಂತೆಲ್ಲ ಹೇಳಿ ಎಲ್ಲ ಆಗಿತ್ತು. ಬಟ್ ಬೇರೆಯವ್ರಿಗೂ ಎಷ್ಟೊಂದು ಮಾಡಿದ್ದಾರೆ ಅವರು. ಅಂದರೆ ಒಂದು ಪ್ಯಾರಲಲ್ ಆಗಿ ಒಬ್ಬ ದೊಡ್ಡ ಹೀರೋ ಬೆಳೀತಿರುವ ಕೈ ಹಿಡಿದು ಅವರು ಪ್ರೊಡ್ಯೂಸ್ ಮಾಡಿಸಿ ಒಂದು ಪ್ಯಾರಲಲ್ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಬೆಳೆಸೋದಿದೆಯಲ್ಲ ತುಂಬ ಕಷ್ಟ ಸರ್. ಸದ್ಯಕ್ಕೆ ಆ ಥರದ ಕೆಲಸ ತುಂಬ ಕಡಿಮೆ ಆಗ್ತಿರೋದು. ರಿಷಬ್ ಸರ್ ಮಾಡ್ತಿದ್ದಾರೆ ನಮ್ಗೆ ಗೊತ್ತಿರೋಂಗೆ, ರಕ್ಷಿತ್ ಅವ್ರು ಮಾಡ್ತಿರ್ಬೋದು. ಬಟ್ ಬೇರೆ ಯಾರ ಇದರಲ್ಲಿ ನನಗೆ ಗೊತ್ತಿಲ್ಲ. ಅಂದರೆ ಪುನೀತ್ ಸರ್ ಥರ ಅಪ್ ಫ್ರಂಟಿಗೆ ಬಂದು ಇನ್ನು ಅಮೆಝಾನಿಗೆ ರಿಲೀಸ್ ಆಗುತ್ತೆ, ನಿಮ್ಗೆ ಯಾಕೆ ನೀನು ಮಾಡಿಕೊಡು, ನನ್ನ ಬ್ಯಾನರಲ್ಲೇ 4 ಸಿನಿಮಾ ಇದೆ, ನೀವು ಮಾಡಿ, ಸಿನಿಮಾ ನೋಡಿದೆ ಚೆನ್ನಾಗಿತ್ತು ನಾನು ತಗೋತೀನಿ, ಈ ಥರ ಒಂದು ಬೆಳವಣಿಗೆ ಮಾಡ್ತಿದ್ದವ್ರು ಇದ್ದಾರೆ. ಶಂಕರ್ ನಾಗ್ ಅವರು ಹೆಂಗೆ ಒಂದು ಕನ್ನಡ ಇಂಡಸ್ಟ್ರಿ ಮುಂದೆ ತರಬೇಕು ಅಂತಿದ್ರು, ಹಂಗೆ ಪುನೀತ್ ಸರ್ ಏನಿದ್ರು ಒಂದು ಹೊಸ ಪ್ರತಿಭೆಗಳಿಗೆ, ಹೊಸ ನಿರ್ದೇಶಕರುಗಳಿಗೆ, ಹೊಸ ಆಕ್ಟರ್ಗಳಿಗೆ ಒಂದು 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 ವೇದಿಕೆ ಹಾಕಿ ಬಿಟ್ಕೊಡೋದಿದೆಯಲ್ಲ, ಅವ್ರು ಬ್ಯಾಕ್ ಸ್ಟೇಜಲ್ಲಿ ಇದ್ದು ನಿಮ್ಮನ್ನು ಫ್ರಂಟ್ ಸ್ಟೇಜಿಗೆ ಬಿಡೋದಿದೆಯಲ್ಲ, ಆ ಥರ ಕೆಲಸ ತುಂಬ ಕಷ್ಟ ಮಾಡೋದು. ಹಂಗೆಲ್ಲೋ ಹಿಂಗೆ ಎತ್ತುತ್ತಿದ್ದಾರಪ್ಪ ಅನ್ನೋ ಟೈಮಲ್ಲಿ ಬಿದೋಗ್ಬಿಟ್ರೆ ಎಷ್ಟು ನನಗೊಬ್ಬನಿಗೆಲ್ಲ ಸರ್ ತುಂಬ ಜನದ ಆಸೆಗಳಿಗೆ ನಿರಾಸೆ ಆಗ್ಬಿಟ್ಟಿರುತ್ತೆ. ತುಂಬಾ ಜನ ಬೇಜಾರು ಮಾಡ್ಕೊಂಡಿರ್ತಾರೆ. ಅಯ್ಯೋ ಇವ್ರೊಬ್ರು ಇರಬಾರ್ದಾಗಿತ್ತ ಗುರು, ಯಾರು ಬೇಡ, ಇವ್ರೊಬ್ರು ಇರಬಾರ್ದಾಗಿತ್ತ ಗುರು ಅನ್ಸುತ್ತೆ. ಎಷ್ಟೋ ಜನ ಯುವ ನಟರಿಗೆ ಒಂದು ವೇದಿಕೆ ಅವರೇ ಕ್ರಿಯೇಟ್ ಮಾಡಿಕೊಡ್ತಾರೆ. PRK ಪ್ರೊಡಕ್ಷನ್ ಇಂದ ನಾನು ಅದರಲ್ಲಿ ಶಾರ್ಟ್ಸ್ ಫಿಲಮ್ಗಳೆಲ್ಲ ಅಪ್ಲೋಡ್ ಆಗ್ತಾ ಇರುತ್ತಲ್ಲ, ಎಷ್ಟು ಅದ್ಭುತವಾಗಿರುತ್ತೆ ಅಂದ್ರೆ ಜನ ಅಂದ್ರೆ ಈ ತರದೆಲ್ಲ ಅವಕಾಶ ಸಿಗೋದೇ PRK ಅನ್ನೋದೊಂದು ಹೆಸರಲ್ಲಿ ಬಂತು ಅಂದ್ರೆ ಜನ ಆಟೋಮೆಟಿಕ್ ಆಗಿ ರೀಚ್ ಆಗ್ಬಿಡುತ್ತೆ, ಒಂದು ಸ್ಟೇಜಿಗೆ ರೀಚ್ ಆಗ್ಬಿಡುತ್ತೆ. ಆಮೇಲೆ ಅದರ ಕ್ವಾಲಿಟಿಯಿಂದ ಅದು ಆಟೋಮೆಟಿಕ್ ಜನರ ಆಡು ಮಾತಿಂದ ಎಲ್ಲರ ಕಿವಿಗೂ ತಲುಪುತ್ತೆ ಅಂತ ಹೇಳ್ಬೋದು. ಆದ್ರೆ ಆತರ ಒಂದು ಸ್ಟೇಜ್ ಸಿಗೋದಿದೆಯಲ್ಲ, ಅದು ತುಂಬಾ ಕಷ್ಟದ ಕೆಲಸ. ಅದನ್ನ ಕ್ರಿಯೇಟ್ ಮಾಡಿಕೊಟ್ಟು ಅದೇ ನಾನು ಸಂಚಾರ ವಿಜಯ್ ಅವ್ರದ್ದು ಕಳ್ಕೊಂಡಾಗ್ಲೂ ಅದೇ ತರ ಫೀಲ್ ಆಗ್ತಿದ್ದು. ಒಂದು ರಾಷ್ಟ್ರ ಪ್ರಶಸ್ತಿ ಅಂದ್ರೆ ಪ್ರಶಸ್ತಿಗಳು ಸಿಗೋದು ಏನೇ ಇದ್ರು ನಮ್ಗನ್ಸುತ್ತೆ ಪ್ರಶಸ್ತಿ ಸಿಕ್ತು, ನಾನು ಆ ಪಾರ್ಟ್ಗಿಂತ ಹೆಚ್ಚಾಗಿ ಅವರ ನಟನೆಯನ್ನೆಲ್ಲೋ ಮಿಸ್ ಮಾಡ್ಕೊಳ್ತಾ ಇದೀವಿ ನಾವು ಈ ಕಾಲಘಟ್ಟದಲ್ಲಿ ಅಂತ. ನಟನೆಗೆ ಅಂತ ಒಬ್ಬ ವ್ಯಕ್ತಿನ ಮಿಸ್ ಮಾಡ್ಕೊಳ್ತಿದೀವಿ ಅಂತ ತುಂಬಾ ಅನ್ಸುತ್ತೆ. ಬಟ್ ಅವನಿಗೂ ಒಂದು ಹೋಪ್ ಇತ್ತು ಪುಕ್ಸಟೆ ಲೈಫ್ ಬಂದ್ಮೇಲೆ. ಅಂದ್ರೆ ಅವ್ನು ಈವರೆಗೂ ಏನ್ ಸಿನಿಮಾ ಮಾಡಿದಾನೆ ಆ ತರ ಪಾತ್ರ ಈವರೆಗೂ ಈ ಸಿನಿಮಾಗಳು ಏನು ಪಾತ್ರ ಮಾಡ್ಕೊಂಡ್ ಬಂದಾನೆ ಅದಕ್ಕೂ ಪುಕ್ಸಟೆ ಲೈಫ್ಗೂ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಬಿಕಾಸ್ ನಾನು ಎಲ್ಲೂ ಅವನ್ನ ಹೀರೋ ಆಗಿ ತೋರಿಸ್ಲಿಲ್ಲ, ಕಾಮನ್ ಮ್ಯಾನ್ ಗುರು ನೀನು ಅಂತಾನೆ ಹೇಳಿದ್ದು, ಹಂಗೆ ತೋರಿಸಿದ್ವಿ ಮತ್ತೆ ಹಂಗೇನೆ ಮಾಡ್ಸಿದ್ವಿ. ನ್ಯಾಚುರಲ್ ಆಗಿ ಇರು. ಯಾವ ಲವ್ ಸೀನ್ ಆದ್ರೂ ಏನ್ ಲವ್ ಸೀನ್ ಅಂತ ತಕ್ಷಣ ರೊಮ್ಯಾಂಟಿಕ್ ಆಗಿರ್ಬೇಕು ಅಂತೇನಿಲ್ವಲ್ಲ, ನೆಮ್ಮದಿ ಆಗಿರ್ಬೋದಲ್ಲ, ಆರಾಮಾಗಿರ್ಬೋದಲ್ಲ. ಅಂದ್ರೆ ಅಷ್ಟು ಒಂದು ರಿಯಲಿಸ್ಟಿಕ್ ಅಪ್ರೋಚಲ್ಲೇ ಮಾಡಿದ್ರಿಂದ ಅವನಿಗೂ ಹಂಗೆ ಮಾಡಿದ್ರಿಂದ ಅವನಿಗೂ ತುಂಬಾ ಒಂದು ಹೋಪ್ಸ್ ಇತ್ತು. ಲೈಕ್ ಸಿನಿಮಾ ನೋಡಿದ್ಮೇಲೆ ತುಂಬಾ ಹೋಪ್ಸ್ ಇತ್ತು. ಲೈಕ್ ಈಗ ಒಂದು ಬೇರೆ ರೀತಿ ಓಪನ್ ಅಪ್ ಆಗತ್ತೆ ನನಗೆ, ಈಗೊಂದು ಬೇರೆ ರೀತಿ ಆಗತ್ತೆ. ಸ್ವಾಮಿಗಳೇ ಮಾಡ್ಬೋಣ, ಸ್ವಾಮಿಗಳೇ ನಿನ್ಸೋದ್ ಬೇಡ, ಸ್ವಾಮಿಗಳೇ ನನ್ನ ಪ್ರೊಡ್ಯೂಸರ್ಸ್ ಇದ್ದಾರೆ, ನೀವು ಕತೆ ಹುಡುಕಿ ಸಾಕು, ನಾವು ಮಾಡ್ಕೊಂಡು ಹೋಗೋಣ. ಅವ್ನು ಈ ಥರ ಎಲ್ಲ ಯೋಚನೆ ಮಾಡ್ಬಿಟ್ಟಿದ್ದ. ಅವನಿಗೆ ತುಂಬಾನೇ ಆಸೆ ಇತ್ತು ಸರ್, ಅಂದರೆ ಏನಾದರೂ ಒಂದು ಮಾಡ್ಬೋದು, ನೆಕ್ಸ್ಟ್ ಏನೋ ಒಂದು ಆಗತ್ತೆ. ಈ ಥರದ್ದೊಂದು ಇದ್ದಾಗ ಸಡನ್ನಾಗಿ ಹೋಗ್ಬಿಟ್ರೆ ಅಂದರೆ ಸಿನಿಮಾನೇ ನೋಡದೆ ಹೋಗೋದಿದೆಯಲ್ಲ, ಒಂದು ರಿಲೀಸ್ ನೋಡದೆ ಹೋಗೋದಿಲ್ಲ, ಅದು ನಮಗೆಲ್ಲ ತುಂಬ ಅಂದರೆ ಇಡೀ ಸಂಚಾರಿ ಥಿಯೇಟ್ರು ನಮಗೆ ತುಂಬ ಹತ್ತಿರದಿಂದ ತುಂಬ ಬೇಜಾರಾಗಿದ್ದೆ. ಅದು ಅಂದರೆ ಅನಿರೀಕ್ಷಿತವಾಗಿ ಬೇಡದಿರೋ ಕೆಲಸಕ್ಕೆ ಯಾಕೆ ಹೋಗಿ ಸತ್ಯ ನೀನು ಅನ್ಸುತ್ತೆ ನನಗೆ. ಯಾಕೋ ಹೋದೆ, ಆಯ್ತು ನಿನ್ ಕೆಲಸ ಮುಗಿದಿತ್ತು ತಾನೆ, ಮುಚ್ಕೊಂಡು ಮನೆಗೆ ಹೋಗ್ಬೇಕಿತ್ತಾನೆ, ಏನಕ್ಕೆ ಆಯ್ತು ಗುರು ಎಲ್ಲರೂ ಸಹಾಯ ಮಾಡ್ತಾರೆ ನೀನು ಮಾಡು, ನಾನು ಬೇಡ ಅಂತ ಹೇಳಲ್ಲ ಗುರು, ಆಯ್ತು ಒಂದು ಲಿಮಿಟ್ ಮೀರಿ ಮಾಡೋವಂಥದ್ದು ಏನಿದೆ ನಿನಗೆ ಗೂಬೆ ಇರ್ಬೇಕಿತ್ತ ನೀನು. ನನ್ಗೆ ಆ ಕೋಪ ಹಂಗಿತ್ತು ಅಂದರೆ ಅವ್ನು ಏನಾದ್ರು ಎದ್ದು ಬಂದಿದ್ರು ರಪ್ ಅಂತ ಹೊಡೆದು ಬಿಡ್ತಿದ್ದೆ. ಹಾಸ್ಪಿಟ್ಲಿಗೆ ನೀಚೆ ಬಂದಿರೋ ಒಂದು ಬಿಡ್ತಿದ್ದೆ ತೆಗೆದು ರಫಾರ್ ಅಂತ ಅಂದು. ಬುದ್ಧಿ ಬೇಡವನ ನಿನ್ಗೆ ಅನ್ನೋ ಕೋಪ ಇತ್ತು ನಿಮ್ಗೆ. ಏನು ಮಾಡ್ತೀರಾ ಆ ಮೂಮೆಂಟ್ ಅದು ಅಷ್ಟೇ. ಅದು ಅದಾದಮೇಲೆ ಆಯಿತು, 3 ವರ್ಷದ ಮೇಲೆ ಆಯಿತು, ನಮ್ಗಳಿಗೂ ತುಂಬ ಟೈಮ್ ಬೇಕು, ಬಟ್ ಸ್ಟಿಲ್ ಓಕೆ ಫೈನ್. ಇವಾಗ ಮೂವ್ ಆನ್ ಆಗ್ಬಿಟ್ಟಿದ್ದೀವಿ. ಇಲ್ಲ ನೋಡಿ ಇವಾಗಲೂ ನನ್ನ ಫೋಟೋ ನಂಗೆ ಇರ್ತಾನೆ, ನಾನು ಅವ್ನು ಒಟ್ಟಿಗೆ ಮಾಡಿದ್ದು ಫಸ್ಟ್ ನಾಟಕ ಅದು. ಸೊ ಅದು ಹಂಗೆ ಅವನು ಯಾವಾಗಲೂ ಜೊತೆಲಿದ್ದಾನೆ, ಹಂಗೆ ಇದ್ದಾನೆ, ಹಂಗೆ ಇರ್ತಾನೆ. ಅದನ್ನ ಯಾವತ್ತೂ ಏನು ಕಳ್ಕೊಳ್ಳೋದಿಲ್ಲ ನಾವು ಯಾರೂ, ಬಟ್ ತಿರ್ಗಾ ಪಡ್ಕೊಳ್ಳೋಕ್ಕಂತೂ ಆಗಲ್ಲ ಅಷ್ಟೇ. ಅದು ನಿಮ್ಮ ಮುಂದಿನ ಪ್ರಯಾಣಗಳು ಏನೇನಿದೆ? ಮುಂದಿನ ಪ್ರಯಾಣ ಸದ್ಯಕ್ಕೆ ನಾನೇ ನಡೀತಾ ಇದ್ದೀನಿ ಸರ್. ಅಂದರೆ ನಡೀತಾ ಇದೆ, ವರ್ಕ್ ಮಾಡ್ತಿದ್ದೀನಿ. 1-2 ಸಿನಿಮಾ ವರ್ಕ್ ಮಾಡ್ತಿದ್ದೀನಿ. ಲೈಕ್ ಕೆಲವು ಇದಕ್ಕೆ ಸ್ಕ್ರಿಪ್ಟ್ ಬರ್ಕೊಡ್ತಾ ಇದ್ದೀನಿ. ನನಗೆ ಸ್ಕ್ರಿಪ್ಟ್ ಬರೆಯೋದು ತುಂಬ ಇಷ್ಟ. ಹಾಗಾಗಿ ಯಾರು ಕೇಳಿ ಪೇಮೆಂಟ್ ಇದೆ ಅಂದರೆ ಖಂಡಿತ ಸ್ಕ್ರಿಪ್ಟ್ ಕೊಡ್ತೀನಿ. ಡಿಸ್ಕಷನ್ ಮಾಡೋಕ್ಕೆ ಇಷ್ಟ.
ಹಾಗೆ ಒಂದೆರಡು ಬರ್ಕೊಟ್ಟೆ, ಒಂದೆರಡು ಮಾಡಿದೆ. ಈಗ ರಾಘು ಶಿವಮೊಗ್ಗ ಅವರ ಟಾಸ್ಕ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಮತ್ತು ಫೆಬ್ರವರಿ 14ಕ್ಕೆ ನಿಮಿತ್ತ ಮಾತ್ರ ಸಿನಿಮಾ ರಿಲೀಸ್ ಆಗ್ತದೆ, ಅದಕ್ಕೆ ಮೇಜರ್ ರೋಲಲ್ಲಿ ಮಾಡಿದ್ದೀನಿ. ಮತ್ತು ಇನ್ನೊಂದು ತುಂಬ ನನಗೆ ಇಷ್ಟವಾದ ಪಾತ್ರ ಅಜ್ಞಾತವಾಸಿ ಸಿನಿಮಾದಲ್ಲಿ ಒಂದು ಮಾಡಿದ್ದೀನಿ. ನಂಗೆ ಪಾತ್ರ ಕೇಳೋದು ತುಂಬ ಇಷ್ಟ ಆಗ್ಬಿಟ್ಟಿತ್ತು. 10 ನಿಮಿಷ ಆದ್ರೂ ಆ ಪಾತ್ರಕ್ಕೊಂದು ಗಟ್ಟಿತನ ಇದೆಯಲ್ಲ, ನನಗೆ ನಾನೇ ಥ್ರಿಲ್ ಆಗ್ಬಿಟ್ಟಿದ್ದೆ. ಆ ಸಿನಿಮಾದೊಂದು ರಿಲೀಸ್ ಆಗಬೇಕು. ತುಂಬ ಒಳ್ಳೆ ಸಿನಿಮಾ, ಬೇರೆ ತುಂಬ ಒಳ್ಳೆ ಕತೆ. ನಮ್ಮ ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಗುಲ್ಟು ನವೀನ್ ಶಂಕರ್ ಅಲ್ಲಲ್ಲ ಡೈರೆಕ್ಟ್ರು. ನಂಗೆ ಜಡೇಶ್ ಅಂತಾನೆ ಬಾಗ್ಬಿಟ್ಟಿದೆ, ಜಡೇಶ್ ಅವರಲ್ಲ ಅದು, ನಮ್ಮ ಗುಲ್ಟು ನಿರ್ದೇಶಕರು. ಇವರು ಸಕ್ಕದ ಮಾಡಿದ್ದಾರೆ ಫಿಲ್ಮನ್ನು, ಅದಿದೆ. ಬಟ್ ನನ್ನ ನಿರ್ದೇಶನದಲ್ಲಿ ಒಂದು ಶರಣ್ ಸರ್ ಒಂದು ಸಿನಿಮಾ ನಡೀತಾ ಇದೆ. ಅದಾಗಿ ಅದರ ಪ್ರೋಸೆಸ್ಸಲ್ಲೇ ಇದ್ದೀನಿ ಇವಾಗ. ಸೊ ಅದು ಯಾವಾಗ ಮಾಡ್ತೀವಿ, ಯಾವಾಗ ಬರುತ್ತೆ, ಆ ಪ್ರೋಸೆಸ್ ಇದರಲ್ಲೇ ಇದ್ದೀನಿ ಹೊರತು ಏನಿಲ್ಲ ಸರ್ ಸದ್ಯಕ್ಕೆ. ಹಿಂಗೆ ಬಿಟ್ಟರೆ ಥಿಯೇಟ್ರು, ಎಡಿಟಿಂಗು, ಲೈಟಿಂಗು ಇವುಗಳೇ. ಇಷ್ಟೊತ್ತು ನಿಮ್ಮ ಜೀವನದ ಎಲ್ಲ ಘಟ್ಟವನ್ನು ಸಾಧ್ಯವಾದಷ್ಟು ಮಾತಾಡ್ಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇಷ್ಟೊತ್ತು ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಟ್ ಗೊತ್ತಿಲ್ಲ ನಾನು ನಿಮ್ಮ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟನೋ ಇಲ್ವೋ ಅಂತ. ಬಿಕಾಸ್ ನಾನು ಕೆಲವು ಕಡೆ ಹಿಂಗೆ ಡೈವರ್ಟ್ ಆಗಿರ್ತೀನಿ, ಕೆಲವು ಕಡೆ ಹಿಂಗೆ ವಾಪಸ್ ಬಂದಿರ್ತೀನಿ. ಬಟ್ ಆದರೂ ನಮ್ಮ ಒಂದು ಪುಟ್ಟ ಕೆಲಸಗಳಿಗೆ ನಿಮ್ಮ ಒಂದು ದೊಡ್ಡ ಸಮಯವನ್ನು ಇಟ್ಟು ನಮ್ಮನ್ನು ಪರಿಚಯ ಮಾಡುವ ಒಂದು ಪ್ರಯತ್ನ ಪಟ್ಟಿದ್ದಕ್ಕೆ ಬುಕ್ ಬ್ರಹ್ಮಗೆ, ನಿಮಗೆ, ಸರ್ಗೆ, ಎಲ್ರಿಗೂ ಒಂದು ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.